तव कथामृतं तप्तजीवनं कविभिरीडितं कल्मषापहं श्रवणमङ्गलं श्रीमदाततं भुवि गृह्णन्ति ते भूरिदा जनाः. ಆತ್ಮೀಯ ಭಗವದ್ಭಕ್ತರೇ, ಮಾಸ್ಟರ್ ಮಹಾಶಯನ ಕುರಿತು ಆಳವಾದ ಚಿಂತನೆಯನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡೋಣ. 2-3 ಬಾರಿನ ಹಿಂದೆ ಸ್ಪಷ್ಟವಾಗಿ ಕೂಡ ಭಕ್ತರ ಹತ್ರ ಕೇಳಿದ್ದೆ. ಹಾಗೂ ಕೆಲವು ಟೈಮ್ ವೈಯಕ್ತಿಕವಾಗಿ ಕೂಡ ಕೇಳ್ತಾ ಇರ್ತೀನಿ. ಅಂದರೆ ಒಂದು ಸ್ವಲ್ಪ ಆಳವಾಗಿ ಹೋಗ್ತಾ ಇರ್ತೀನಿ. ಒಂದೊಂದು ವಿಷಯವನ್ನು ಒಂದೊಂದು ಪದವನ್ನು ತೆಗೆದುಕೊಂಡು ನಿಮಗೆ ಕಷ್ಟ ಆಗುತ್ತೆಯಾ, ಬೋರ್ ಆಗುತ್ತಾ ಹೇಳಿ, ಸೊ ದಟ್ ನಾನು ಸ್ವಲ್ಪ ಕಡಿಮೆ ಮಾಡ್ಕೊಂಡು ಹೋಗಬಹುದು ಅಂತೇಳಿ. ಆದರೆ ಅನೇಕ ಭಕ್ತರು ಕೇಳಿದಂಥ ಎಲ್ಲ ಭಕ್ತರು ಹೇಳ್ತಾರೆ, ಇಲ್ಲ ಸ್ವಾಮೀಜಿ, ಆ ರೀತಿ ನೀವು ಮಾಡಿ, ಸೊ ದಟ್ ನಮಗೆ ಸಾಧ್ಯ ಆಗುತ್ತೆ, ಸುಲಭ ಸಾಧ್ಯವಾಗುತ್ತೆ, ಅರ್ಥ ಆಗುತ್ತೆ ಅಂತ ಹೇಳಿದ್ರಿಂದ ನಾನು ಅದೇ ರೀತಿ ಡೀಪಾಗಿ ಹೋಗ್ತಾ ಇದ್ದೀನಿ. ನಾನು ಅಧ್ಯಯನ ಮಾಡುವಂಥ ಸಂದಲ್ಲೂ ಕೂಡ ಅದೇ ರೀತಿ ಡೀಪಾಗಿ ಹೋಗುವಂತಹ ಪ್ರಯತ್ನವನ್ನು ನಾನು ಮಾಡ್ತೀನಿ. ಯಾಕಂದರೆ ಅದರಿಂದ ಆಸ್ವಾದಿಸ್ಬೋದು ಮತ್ತು ವಿಷಯದ ಸ್ಪಷ್ಟತೆ ನಮಗೆ ಸಿಗ್ತದೆ ಅಂತ ಹೇಳಿ. ಸೊ ಹಾಗಾಗಿ ಸಾಧಕರು ಮತ್ತು ಯಾರು ವಿಷಯವನ್ನು ಆಳವಾಗಿ ತಿಳ್ಕೊಳ್ಬೇಕು, ಚಿಂತನ ಮಂಥನವನ್ನು ಮಾಡಬೇಕು, ಅಧ್ಯಯನ ಮಾಡಬೇಕು ಅಂತ ಇರ್ತಾರೋ ಅಂಥವ್ರಿಗೆ ಆಳವಾಗಿ ಹೋದಾಗ ಮಾತ್ರ ಅದರ ರುಚಿಯನ್ನು ನಾವು ನಿಜವಾಗಲೂ ಸವಿಲಿಕ್ಕೆ ಆಗ್ತದೆ. ನಿನ್ನೆ ಅಷ್ಟೇ ಭಗವದ್ಗೀತೆಯಲ್ಲಿ 2 ಶ್ಲೋಕಗಳನ್ನು ನಾವು ನೋಡಿದ್ವಿ. ಯದಾತೆ ಮೋಹ ಕಲಿಲಂ ಬುದ್ಧಿರ್ ವ್ಯತಿತರಿಷ್ಯಸಿ ತದಾ ಗಂತಾಂಸ ನಿರ್ವೇದಂ ಶ್ರೋತವ್ಯಸ್ಯ ಶ್ರುತಸ್ಯ ಚ. ಅಲ್ಲಿ ಆ ಮೋಹ ಕಲಿಲ ಅನ್ನುವಂಥ ಪದದ ಮೇಲೆ ಸಾಕಷ್ಟು ಚರ್ಚೆ ಆಯಿತು. ಬುದ್ಧಿರ್ ವ್ಯತಿತರಿಷ್ಯಸಿ ಅಂದರೆ ಏನು ಅಂತ ಕೂಡ ನೆನೆ ಆಯಿತು. ಅಲ್ಲಿ ಅವೆರಡು ವಿಷಯಗಳು ತುಂಬ ಪ್ರಮುಖವಾಗಿತ್ತು. ತದಾ ಗಂತಾಂಸ ನಿರ್ವೇದಂ ಶ್ರೋತವ್ಯಸ್ಯ ಶ್ರುತಸ್ಯ ಚ ಅಂತ ನೆಕ್ಸ್ಟ್ ಶ್ಲೋಕದಲ್ಲೂ ಕೂಡ ಯಾವುದನ್ನು ಕೇಳಿದೀವೋ ಮತ್ತು ಇನ್ಯಾವುದನ್ನು ಕೇಳ್ತೀವೋ ಆ ಎಲ್ಲ ವಿಷಯಗಳಲ್ಲೂ ಕೂಡ ನಮಗೆ ವೈರಾಗ್ಯವನ್ನು ತಾಳ್ತೀವಿ. ಯಾವಾಗ ಕರ್ಮಯೋಗವನ್ನು ಮಾಡಿ ಚಿತ್ತ ಶುದ್ಧಿ ನಮಗೆ ಉಂಟಾಗಿ ಮನಸ್ಸಿನ ಎಲ್ಲ ಕಲ್ಮಶಗಳು ನಾವನ್ನು ಹೊರಟೋಗಿದ್ದಾಗ ಏನಾಗುತ್ತೆ, ಆ ಸಂಸಾರಿಕತೆ ಅನ್ನುವಂಥದ್ದು ಬತ್ತಿ ಹೋಗುತ್ತೆ. ಆವಾಗ ನಾವು ಪ್ರಾಪಂಚಿಕ ಜೀವನದಿಂದ ಭಗವಂತನ ಜೀವನವನ್ನು, ಭಗವತ್ ಕೇಂದ್ರಿತ ಜೀವನವನ್ನು ನಾವು ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ವಿಚಾರಗಳನ್ನು ನೆನ್ನೆ ಅಷ್ಟು 55 ನಿಮಿಷಗಳ ಕಾಲ ಇದನ್ನು ನಾವು ಮಾತಾಡಿದ್ವಿ. ಇದನ್ನು ಭಗವಾನ್ ಶ್ರೀ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳಿದ. ಈ ಎಲ್ಲ ವಿಷಯಗಳು ನಮಗೆ ಕೇಳಿದಾಗ ಇದೆಲ್ಲ ಸಾಧ್ಯವೇ? ನಿರ್ವೇದ ಅಂತ ಹೇಳ್ತಾರೆ. ಅಂದರೆ ಯಾವುದಕ್ಕೂ ಕೂಡ ಅಂಟುಕೊಡದೆ, ಯಾವುದಕ್ಕೂ ಕೂಡ ಬೇಕು ಬೇಡ ಅಂತ ಇಲ್ಲದೆ ಇದಕ್ಕೆ ಅತೀತನಾಗಿರುವಂತಹ ಸ್ಥಿತಿ, ಅದು ಡಿಸ್ಪ್ಯಾಷನ್ ಅಂತ ಇಂಗ್ಲೀಷನ್ನು ನಾವು ಕರಿತೀವಿ. ಅಂತಹ ಸ್ಥಿತಿಗಳೆಲ್ಲ ಈ ಕಲಿಕಾಲದಲ್ಲೂ, ಈ ಕಲಿಯುಗದಲ್ಲೂ ಸಾಧ್ಯವೇನು ಅಂತ ಪ್ರಶ್ನೆ ನಮಗೆಲ್ಲ ಬರ್ತಾ ಇರುತ್ತೆ. ಆ ನೆನ್ನೆ 2 ಶ್ಲೋಕಗಳ ಅರ್ಥವನ್ನು ಆಳವಾಗಿ ನಾವೇನು ಅಧ್ಯಯನ ಮಾಡೋದಿಲ್ಲ, ಅದಕ್ಕೆ ಮೂರ್ತ ರೂಪದಂತೆ, ಅದಕ್ಕೆ ಸಚೇತನವಾದ ಭಾಷ್ಯದಂತೆ ಮಾಸ್ಟರ್ ಮಹಾಶಯನ ಜೀವನ ಇದೆ. ಮಾಸ್ಟರ್ ಮಹಾಶಯನ ಜೀವನದ ಘಟನೆಗಳನ್ನು ನಾವು ಇವತ್ತು ಏನು ನಾವು ಡಿಸ್ಕಸ್ ಮಾಡಲಿಕ್ಕೆ ಹೊರಟಿದ್ದೀವೋ ಅದರಲ್ಲಿ ಆ ನೆನ್ನೆ ಓದಿದಂಥ 2 ಶ್ಲೋಕಗಳ ಅರ್ಥದ ಅನುಸಂಧಾನ ಮತ್ತೊಮ್ಮೆ ನಮಗೆ ಆಗ್ತದೆ. ಹೋದ ಬಾರಿ ಮಾಸ್ಟರ್ ಮಹಾಶಯನ ಬಗ್ಗೆ ನಾವು ನೋಡಿದ್ವಿ. ಒಬ್ಬ ಭಕ್ತ ತೀರ್ಥಯಾತ್ರೆಗೆ ಹೋಗಬೇಕು, ಪಿಕ್ನಿಕ್ಗೆ ಹೋಗಬಾರ್ದು ಅಂತ. ನಾವು ಸಾಮಾನ್ಯವಾಗಿ ಎಲ್ಲಾದರೂ ಹೋಗ್ಬೇಕಾದ್ರೆ ಕಾಶಿಗೆ, ರಾಮೇಶ್ವರ, ಕನ್ಯಾಕುಮಾರಿ ಅಲ್ಲೆಲ್ಲ ಹೋದಾಗ ಎಂತಹ ಮನಸ್ಥಿತಿಯನ್ನು ಇಟ್ಕೊಳ್ಬೇಕು ಅಂತೇಳಿ ಹಿಂದಿನ ನನ್ನ ಉಪನ್ಯಾಸದಲ್ಲಿ ಮಾಸ್ಟರ್ ಮಹಾಶಯ ಏನು ಹೇಳ್ದ ಅಂತೇಳಿ ನಾವೆಲ್ಲ ನೋಡಿದ್ವಿ. ಅವನು ತಾರಕೇಶ್ವರಕ್ಕೆ ಹೋದಾಗ, ತಾರಕೇಶ್ವರಕ್ಕೆ ಹೋಗಿ ಬಂದ ಮೇಲೆ ಶ್ರೀರಾಮಕೃಷ್ಣರು ಕೇಳ್ತಾರೆ, ತಾರಕೇಶ್ವರನಲ್ಲಿ ಏನೇನು ಕಂಡೆ ಅಂದರೆ ಅಲ್ಲಿ ಜ್ಯೋತಿಯ ಒಂದು ಗನಿ ರೂಪವನ್ನು ಕಂಡೆ ಅಂತ ಹೇಳ್ತಾರೆ. ಯಾಕಂದರೆ ಅವನ ಮನಸ್ಸು ಅತ್ಯಂತ ಪವಿತ್ರವಾಗಿತ್ತು, ಶುದ್ಧವಾಗಿತ್ತು. ಹಾಗಾಗಿ ಅಲ್ಲಿ ಪುರೋಹಿತರು ಮಾಡ್ತಾ ಇದ್ದಂತಹ ಚಟುವಟಿಕೆಗಳಾಗಲಿ, ಗಲೀಜಾಗಲಿ, ನೀರಿನ ಗಲೀಜಾಗಲಿ, ಊದ್ಗಡ್ಡಿಯೆಲ್ಲ ಎಸೆದಿರ್ತಾರೆ, ಇಂಥ ಗಲೀಜು ಮಲಿನತೆಯನ್ನು, ಅಶುಚಿಯನ್ನು ನೋಡುವ ಬದಲು ಅಲ್ಲಿ ಭಗವಂತನ ಮೂರ್ತ ಸ್ವರೂಪವನ್ನು ಕಂಡ, ಭಗವಂತನ ಆವಿರ್ಭಾವವನ್ನು ಕಂಡಿದ್ದ. ಅದೇ ರೀತಿ ತೀರ್ಥರಾಜ ಅಂದರೆ ಯಾವುದು ಅಂತ ಪ್ರಯಾಗ ಅಂತ ನಾವೆಲ್ಲ ಹೇಳ್ತೀವಿ. ಆದರೆ ಮಾಸ್ಟರ್ ಮಹಾಶಯ ಹೇಳ್ದ ತೀರ್ಥರಾಜ ಅಂದರೆ ಯಾವುದು ಅಂತ ಕಾಮಾರ್ಪುಕುರ. ಕಾಮಾರ್ಪುಕುರಕ್ಕೆ ಅವನು ಹೇಗೆ ಪ್ರವೇಶಿಸ್ತಾನೆ? ಕಾಮಾರ್ಪುಕರ ಹಳ್ಳಿ ದೂರದಿಂದ ಬಂದಷ್ಟು ಅವನ ಮನಸ್ಸಲ್ಲಿ ಉನ್ಮಾದವಸ್ಥೆ ಬಂದಿರ್ತದೆ. ಆ ಕಾಮಾರ್ಪುಕರ ಹಳ್ಳಿಯ ಪ್ರವೇಶದಲ್ಲೇ ಅವನ ಗಾಡಿಯಿಂದ ಇಳಿದು ಉದ್ದಂಡ ನಮಸ್ಕಾರವನ್ನು ಮಾಡಿ ಅಲ್ಲಿರುವಂತಹ ಮಣ್ಣನ್ನು ವಿಭೂತಿ ರೀತಿ ಪಾದಕ್ಕೆ ಹಚ್ಕೊಂಡು ಭಗವಾನ್ ಶ್ರೀರಾಮಕೃಷ್ಣರ ಅವತರಣವಾದಂತಹ ಅವರ ಲೀಲೆಗಳು ನಡೆದಂಥ ಅತ್ಯಂತ ಪುಣ್ಯ ಕ್ಷೇತ್ರವಿದು, ತೀರ್ಥಕ್ಷೇತ್ರ ಅಂತೇಳಿ ಅತ್ಯಂತ ಭಕ್ತಿ ಭಾವದಿಂದ ಆ ಕಾಮಾರ್ಪುಕರಕ್ಕೆ ಪ್ರವೇಶಿಸ್ತಾನೆ.
ಸೊ ಭಕ್ತಿ ಸಾಧನೆಗಳ ಪ್ರವೇಶದಿಂದ ಏನಾಗುತ್ತೆ, ಕಾಮಾರ್ಪಕದ 4 ದಿಕ್ಕುಗಳಲ್ಲೂ ಕೂಡ ಜ್ಯೋತಿಯ ಆವಿರ್ಭಾವವಾಗಿ ಇಡೀ ಕಾಮಾರ್ಪಕರ ಜ್ಯೋತಿಯಿಂದ ಆಚ್ಛಾದನವಾಗಿತ್ತು, ಜ್ಯೋತಿಯಿಂದ ಕವರ್ ಆಗಿತ್ತು ಅನ್ನುವಂತಹ ಒಂದು ಅಲೌಕಿಕವಾದ ಅನುಭವ ಅವನಿಗಾಯಿತು ಅಂತೇಳಿ ಶ್ರೀರಾಮಕೃಷ್ಣ ಕೇಳಿದಾಗ ಹೇಳ್ತಾನೆ. ಅದೇ ರೀತಿ ಪೂರಿಯಲ್ಲಿ ಕೂಡ ಅವನಿಗೆ ಆಯಿತು ಅಂತ ಹೇಳ್ತಾರೆ. ಮತ್ತು ಹಿಮಾಲಯಕ್ಕೆ ಹೋದಾಗ ನಿಮ್ಗೆ ಏನು ಕಾಣಿಸ್ತು ಅಂತ ಹೇಳಿದಾಗ, ಹಿಮಾಲಯಕ್ಕೆ ಹೋದಾಗ ನನಗೆ ಸಾಕ್ಷಾತ್ ಶಂಕರ ಕಾಣ್ತಾನೆ, ಪ್ರತಿಯೊಂದು ಕಡೆಯೂ ಅಲೌಕಿಕವಾದ ಅನುಭವಗಳು ಆಯಿತು ಅಂಥೇಳಿ ಶ್ರೀರಾಮಕೃಷ್ಣ ಹತ್ರ ಹೇಳ್ತಾನೆ. ಇದೇ ಒಬ್ಬ ಭಕ್ತ ಈ ರೀತಿ ತೀರ್ಥಕ್ಷೇತ್ರಗಳಿಗೆ ಹೋದಾಗ ನಮ್ಮ ಮನಸ್ಥಿತಿ ನಾವುಗಳೆಲ್ಲ ಹೇಗಿಟ್ಕೊಳ್ಬೇಕು. ವಿ ಶುಡ್ ಗೋ ಆ್ಯಸ್ ಎ ಪಿಲಿಗ್ರಿಮೇಜ್, ನಾಟ್ ಆ್ಯಸ್ ಎ ಪಿಕ್ನಿಕ್, ನಾಟ್ ಆ್ಯಸ್ ಎ ಟೂರ್ ಅಂತ ಹೇಳಿ. ಮನಸ್ಸಿಗೆ ಹೋದಾಗ ಮಜಾ ಮಾಡಲಿಕ್ಕೋ 1-2 ದಿವಸ ಮನೆಯಿಂದ ಆಚೆಗೆ ಬರಲಿಕ್ಕೋ ನಾವು ಹೋಗಬಾರ್ದು. ಬದಲಾಗಿ ಭಗವಂತನ ಆವಿರ್ಭಾವವನ್ನು ಹೆಚ್ಚು ಹೆಚ್ಚು ಅರ್ಥ ಮಾಡ್ಕೊಳ್ಳಿಕ್ಕೋಸ್ಕರ ನಾವು ಇಂತಹ ತೀರ್ಥಕ್ಷೇತ್ರಗಳಿಗೆ ಹೋದಾಗ ಆ ತೀರ್ಥಕ್ಷೇತ್ರಗಳಲ್ಲಿ ಹೋಗಿ ಗಂಗಾ ಸ್ನಾನವನ್ನು ಮಾಡಿ ವಿವಿಧ ದೇವಿಯರ ದರ್ಶನಗಳನ್ನು ಮಾಡಿದಾಗ ನಮ್ಮ ಜೀವನಕ್ಕೆ ಒಂದು ಸಾರ್ಥಕತೆ ಸಿಗ್ತದೆ. ಅದನ್ನು ನಾವು ಮಾಸ್ಟರ್ ಮಹಾಶಯನ ಜೀವನದಲ್ಲಿ ನೋಡಿದ್ವಿ. ಯಾಕಂದರೆ ಅವನ ಮನಸ್ಸನ್ನು ತಯಾರಿ ಮಾಡಿಕೊಂಡಿದ್ದ. ಏನು ನಮ್ಮೆಲ್ಲ ಆಧ್ಯಾತ್ಮಿಕ ಸಾಧನೆ, ಪ್ರತಿನಿತ್ಯ ನಾವು ಆಶ್ರಮಕ್ಕೆ ಯಾಕೆ ಬರಬೇಕು, ಯಾಕೆ ಗುರುಕುಟ್ಟ ಮಂತ್ರವನ್ನು ಜಪ ಮಾಡಬೇಕು, ಯಾಕೆ ಮತ್ತೆ ಮತ್ತೆ ಸತ್ಸಂಗಗಳಿಗೆ ಬರ್ತಾ ಇರಬೇಕು, ಮತ್ತೆ ಮತ್ತೆ ಶಾಸ್ತ್ರ ಪಠನವನ್ನು ಯಾಕೆ ಮಾಡ್ತಾ ಇರಬೇಕು, ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮಗಳ ಪಠನಗಳು ಇತ್ಯಾದಿ ಎಲ್ಲ ಯಾಕೆ ಆಗಬೇಕು ಅಂತಂದರೆ ಮನಸ್ಸಿನ ಪರಿಶುದ್ಧತೆ. ಆಧ್ಯಾತ್ಮಿಕ ಸಾಧನೆ ಅಂದ್ರೇನು? ಆ ಭಗವಂತನ ಕೃಪೆ, ಶ್ರೀಮಾತೆಯವರು ಹೇಳಿದಂಗೆ ಭಗವಂತನ ಕೃಪೆ ಅವ್ಯಾಹತವಾಗಿ ಯಾವಾಗಲೂ ಹರಿತಾ ಇದೆ. ಆದರೆ ಅದನ್ನು ಪಡ್ಕೊಳ್ಳಿಕ್ಕೋಸ್ಕರ ನಮ್ಮನ್ನು ನಾವು ಯೋಗ್ಯರನ್ನಾಗಿ ಮಾಡ್ಕೊಳ್ಳೋದು, ಸತ್ಪಾತ್ರರನ್ನಾಗಿ ಮಾಡ್ಕೊಳ್ಳೋದೇ ಆಧ್ಯಾತ್ಮಿಕ ಸಾಧನ. ಅಂದರೆ ನಮ್ಮ ಮನಸ್ಸನ್ನು ನಾವು ಶುಚಿರ್ಭೂತರನ್ನಾಗಿ ಮಾಡಿಕೊಳ್ಳೋದು. ಮಾಸ್ಟರ್ ಮಹಾಶಯನಿಗೆ ಇದು ಉಂಟಾಗಿತ್ತು, ಆ ಚಿತ್ತ ಶುದ್ಧಿ ಉಂಟಾಗಿತ್ತು. ಹಾಗಾಗಿ ಏನಾಗಿತ್ತು, ಸಮಾಧೌ ಅಚಲಃ. ಆ ಸಮಾಧಿ ಅಂದರೆ ಇಲ್ಲಿ ಆತ್ಮದಲ್ಲಿ ಅಚಲನಾಗಿ ನಿಂತುಬಿಟ್ಟಿದ್ದ. ಸಮಾಧೌ ಅಚಲ ಯೋಗಂ ಅವಾಪ್ಸಿಸಿ, ಯೋಗ ಸಿಕ್ತು. ಏನು ಯೋಗ? ಮೋಕ್ಷ, ಮುಕ್ತಿ ಸಿಕ್ತು. ನಾವು ಎಷ್ಟೋ ಬಾರಿ ಅಂದ್ಕೊಳ್ತಿರ್ತೀವಿ, ರಾಮಕೃಷ್ಣರ ಕಥಾಮೃತವನ್ನು, ವಚನವೇದವನ್ನು ಓದ್ತಾ ಇದ್ದಾಗ, ಶಾರದಾದೇವಿ ಜೀವನವನ್ನು ಓದ್ತಾ ಇದ್ದಾಗ, ಸ್ವಾಮಿ ವಿವೇಕಾನಂದರ ಜೀವನವನ್ನು ಓದ್ತಿದ್ದಾಗ, ಎಲ್ಲ ಸಾಧು ಸತ್ಪುರುಷರ ಮಹಾತ್ಮರ ಜೀವನವನ್ನು ಓದ್ತಿದ್ದಾಗ, ನನಗೂ ಕೂಡ ಅವರ ಜೊತೆ ಅವರ ಸಾನ್ನಿಧ್ಯದಲ್ಲಿ ಜೀವನ ಮಾಡುವಂತಹ ಒಂದು ಅವಕಾಶ, ಸುವರ್ಣ ಅವಕಾಶ ಸಿಕ್ಬಿಟ್ಟಿದ್ರೆ ನನಗೂ ಮೋಕ್ಷ ಸಿಕ್ಬಿಡ್ತಿತ್ತೋ ಏನೋ, ಮುಕ್ತಿ ಸಿಕ್ಬಿಡ್ತಿತ್ತೋ ಏನೋ, ನನ್ನ ಆಧ್ಯಾತ್ಮಿಕ ಜಾಗೃತಿ ಸುಲಭವಾಗಿ ಆಗ್ಬಿಡ್ತಿತ್ತೋ ಏನೋ, ಮೋಕ್ಷ ಮುಕ್ತಿ ಕಟ್ಟಿಟ್ಟ ಬುತ್ತಿ ಇರ್ತಿತ್ತು ಅಂಥೇಳಿ ಈ ಭಾವನೆಗಳೆಲ್ಲ ನಮಗೆ ಬರುವುದು ಸಹಜ. ಆದರೆ ಹೌದು, ಅದರಲ್ಲಿ ಯಾವುದೇ ಅತಿಶಯೋಕ್ತಿ ಇಲ್ಲ. ಆದರೆ ಇವರು ಒಂದು ಇಂತಹ ಸಾಧು ಸತ್ಪುರುಷರ ಜೊತೆಗೆ ಮಾಡಲಿಕ್ಕೆ ಪೂರ್ವ ಜನ್ಮಗಳಲ್ಲೂ ಸಾಕಷ್ಟು ಪುಣ್ಯ ಸಾಧನೆಯನ್ನು ಮಾಡಿದ್ದ ಅಲ್ಲದೆ ಆ ಜೀವನದಲ್ಲೂ ಕೂಡ ಅವರು ನಾವು ಗಂಧದ ಚಕ್ಕೆಯನ್ನು ಹೇಗೆ ತೆಯ್ತೀವೋ ಹಾಗೆ ಅವರನ್ನೇ ಅವರು ತೆಗೆದುಕೊಂಡ್ರು. ಅವರ ಕಾಮಾದಿ ಹರಿಷಡ್ ವರ್ಗಗಳನ್ನು ತೆಗೆದುಕೊಂಡ್ರು. ಅವರ ಕಷ್ಟ ನಿಷ್ಠೆಗಳನ್ನೆಲ್ಲವನ್ನು ಯಾವುದನ್ನೂ ಲೆಕ್ಕಿಸಲಿಲ್ಲ. ಹಾಗಾಗಿ ಭಗವಂತನ ಕೃಪೆಗೆ ಪಾತ್ರರಾದರು. ಹಾಗಾಗಿ ಭಗವಂತ ಅವನು ಅವತರಣ ಸಮಯದಲ್ಲಿ ಇವರನ್ನೆಲ್ಲ ವಿಶೇಷವಾಗಿ ಆರಿಸ್ಕೊಂಡು ಬಂದ. ಹಿ ಸೆಲೆಕ್ಟೆಡ್ ಆಲ್ ಆಫ್ ದಮ್. ಯಾಕಪ್ಪ ಅಂದರೆ ಇವರು ಅವರನ್ನು ಯೋಗ್ಯರನ್ನಾಗಿ ಮಾಡಿಕೊಂಡಿದ್ರು, ಸತ್ಪಾತ್ರರನ್ನಾಗಿ ಮಾಡಿಕೊಂಡಿದ್ರು. ನಾವು ಸತ್ಪಾತ್ರರಾದರೆ ಶ್ರೀರಾಮಕೃಷ್ಣರು, ಶ್ರೀಮಾತೆಯವರು, ಶಾರದಾದೇವರು, ಸಾಧು ಸತ್ಪುರುಷರು ನಮ್ಮನ್ನು ಕೂಡ ಆರಿಸ್ಕೊಳ್ತಾರೆ ವಿಶೇಷವಾದ ಕಾರ್ಯಕ್ಕೆ, ಅವನ ಕಾರ್ಯಕ್ಕೆ, ಅವಳ ಕಾರ್ಯಕ್ಕೆ. ನಮ್ಮದೊಂದೇ ಕೆಲಸ ಏನಪ್ಪ ಅಂದರೆ ಅವರ ಕೃಪೆಗೆ ನಾವು ಸತ್ಪಾತ್ರರಾಗುವಂಥ ಯೋಗ್ಯ ವ್ಯಕ್ತಿಗಳಾಗೋದು ಒಂದೇ ನಮ್ಮದು ಕೆಲಸ, ಇನ್ನೇನೂ ಇಲ್ಲ. ಅವನ ತೀರ್ಥಕ್ಷೇತ್ರಗಳೆಲ್ಲ ಮುಗಿಸ್ಕೊಂಡು ಬಂದ ಮೇಲೆ ಶ್ರೀರಾಮಕೃಷ್ಣ ಕೇಳ್ತಾರೆ, ಅವನ ಅನುಭವನೆಲ್ಲ ಹೇಳ್ದ. ಅವನ ಅನುಭವನ ಹೇಳಿದ್ಮೇಲೆ ಮಾಸ್ಟರ್ ಮಹಾಶಯನ ಅನುಭವನ ಕೇಳಿ ಶ್ರೀರಾಮಕೃಷ್ಣಗೆ ಅತ್ಯಂತ ಆನಂದ ಆಯಿತು. ಬೇಷ್ ಅದ್ಭುತವಾದ ಅನುಭವ ನಿನಗೆ ಆಗಿದೆ ಎಲ್ಲವೂ ಅಂತ ಎಲ್ಲ ಹೇಳ್ದ. ಇದಾದಮೇಲೆ ಮಾಸ್ಟರ್ ಮಹಾಶಯನಿಗೆ ಹಲವಾರು ರೀತಿಯ ಸಮಸ್ಯೆಗಳು ಮತ್ತೊಮ್ಮೆ ಪ್ರಾರಂಭ ಆಯಿತು. ಹಣದ ಸಮಸ್ಯೆ. ಈ ಹಣದ ಸಮಸ್ಯೆಯಲ್ಲೂ ಕೂಡ ಯಾವತ್ತೂ ಶ್ರೀರಾಮಕೃಷ್ಣ ಆಗಲೇ ಕಾಶೀಪುರ ಉದ್ಯಾನವನಕ್ಕೆ ಬಂದುಬಿಟ್ಟಿದ್ದಾರೆ. ಕ್ಯಾನ್ಸರ್ ಅಂತ ಗೊತ್ತಾಗಿದೆ. ಅವರ ದೇಹ ಕೃಶವಾಗಿ ಹೋಗಿದೆ. ಸೊ ಪಕ್ಕಕ್ಕೂ ಕೂಡ ತಿರುಗಲಿಕ್ಕೆ ಆಗ್ತಾ ಇಲ್ಲ. ಹಪ್ಪಪ್ಪ ಅಂದರೆ 1-2 ಸ್ಪೂನಷ್ಟು ರವೆ ಪಾಯಸವನ್ನು, ರವೆ ಗಂಜಿಯನ್ನು ಕುಡಿಬೋದು ಅಷ್ಟೇ ಆಗಿದೆ. ನೀರಿನ ಕುಡಿಲಿಕ್ಕೂ ಕೂಡ ಕಷ್ಟಪಡ್ತಾ ಇದ್ದಾರೆ. ಅಂತಹ ಶ್ರೀರಾಮಕೃಷ್ಣರ ಅವಸ್ಥೆ. ಅಂತಹ ಸಮಯದಲ್ಲಿ ಇವನು ಹಗಲು ಇರುಳು ಅನ್ನದೇ ಮಾಸ್ಟರ್ ಮಹಾಶಯ ಅವರ ಸೇವೆಯನ್ನು ಮಾಡ್ತಿದ್ದಾರೆ.
ಸೊ ಮಾಸ್ಟರ್ ಮಹಾಶಯ ಗುರುದೇವರ ಇಷ್ಟ ದೇವರ ಸೇವೆನ ಮಾಡ್ತಾ ಇದ್ದಾನೆ ಅಂದ್ರೆ ಅರ್ಥ ಅವನದೆಲ್ಲ ಸರಿಯಾಗಿತ್ತು ಅಂತೇನಿಲ್ಲ. ಶ್ರೀರಾಮಕೃಷ್ಣರ ಕೃಪೆಗೆ ಒಳಗಾಗಿದ್ದ, ಶ್ರೀರಾಮಕೃಷ್ಣರ ಸಾಧನೆ ಸೇವೆಯನ್ನು ಮಾಡ್ತಿದ್ದ, ಶ್ರೀರಾಮಕೃಷ್ಣ ಕೃಪೆ ಆಗಿತ್ತು. ಇನ್ನು ಅವನಿಗಿನ್ನೇನು ಅಂತ ನಾವು ಯೋಚನೆ ಮಾಡಬಹುದು. ಆಧ್ಯಾತ್ಮಿಕವಾಗಿ ಅವನಿಗೆಲ್ಲ ಸಿಕ್ಕಿತ್ತೋ ಏನೋ, ಆದರೆ ಭೌತಿಕವಾಗಿ ಲೌಕಿಕವಾಗಿ ಅವನಿಗೆ ಆ ರೀತಿ ಆಗಿರಲಿಲ್ಲ. ಅವನಿಗೆ ಸಂಕಷ್ಟಗಳ ಸುರಿಮಳೆ ಮತ್ತೆ ಮತ್ತೆ ಪುನಃ ಪುನಃ ಮತ್ತೆ ಮತ್ತೆ ಪುನಃ ಪುನಃ ಬಂದೊದಗಿತ್ತು. ಒಮ್ಮೆ ಅವನು ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತಿದ್ದ, ಅದು ಸರಿಯಾಯಿತು. ಪುತ್ರ ವಿಯೋಗ ಉಂಟಾಯಿತು. ಹೆಂಡತಿ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ಅವಳು ಇಚ್ಛೆ ಆದ್ಲು. ಅವಳನ್ನು ಕರ್ಕೊಂಬಂದು ಶ್ರೀಮಾತೆಯವರ ಶ್ರೀರಾಮಕೃಷ್ಣ ಸಂಪರ್ಕಕ್ಕೆ ಬಂದು ಅವ್ರನ್ನ ಸರಿ ಮಾಡ್ದ. ಆಮೇಲಿಂದ ತಂದೆ ಜೊತೆ ಸ್ವಲ್ಪ ಸಮಸ್ಯೆ ಇತ್ತು, ಅದೆಲ್ಲ ಸರಿಯಾಯಿತು. ಈಗ ಹಣದ ಸಮಸ್ಯೆ, ಮನೆಯ ನಿರ್ವಹಣೆಯ ಸಮಸ್ಯೆ, ಈ ಎಲ್ಲ ಸಮಸ್ಯೆಗಳ ಮಧ್ಯದಲ್ಲೇ ಅವನ ಜೀವನವನ್ನು ಮಾಡ್ತಾ ಇದ್ದಾನೆ. ಅದೇ ಸಮಯದಲ್ಲಿ ನರೇಂದ್ರನ ತಂದೆ ಕೂಡ ತೀರೋಗಿದ್ದಾರೆ. ನರೇಂದ್ರನಿಗೂ ಹಲವಾರು ಸಮಸ್ಯೆಗಳು. ನರೇಂದ್ರ ಎಷ್ಟೋ ಬಾರಿ ಹೇಳ್ತಾರೆ ಸ್ವಾಮಿ ವಿವೇಕಾನಂದ ಮುಂದೆ ಅವ್ರ ಜೀವನದಲ್ಲಿ, ನಾನು ಕೆಲಸಕ್ಕೋಸ್ಕರ ಎಷ್ಟು ಅಲ್ಲದೆ ಎಷ್ಟು ಸುತ್ತಾಡಿದೆ ಅಂದರೆ ನನ್ನ ಚಪ್ಪಲಿ ಸೌದು ಹೋಗಿತ್ತು ಅಂತ. ಅಂತಹ ಸಮಯದಲ್ಲಿ ಕೊನೆಗೆ ಈಶ್ವರಚಂದ್ರ ವಿದ್ಯಾಸಾಗರನ ಶಾಲೆಯಲ್ಲಿ ಸ್ವಾಮಿ ವಿವೇಕಾನಂದರಿಗೆ ನರೇಂದ್ರನಾಥನಿಗೆ ಕೆಲಸ ಸಿಕ್ತು. ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ನರೇಂದ್ರನಾಥ್. ಅತ್ಯಂತ ಮೇಧಾವಿ, ಬುದ್ಧಿವಂತ, ಪ್ರಾಚ್ಯ ಪಾಶ್ಚಾತ್ಯ ತತ್ವದರ್ಶನೆಲ್ಲ ಓದಿದ್ದಾನೆ. ಹಲವಾರು ವಿಷಯಗಳನ್ನೆಲ್ಲ ಆಮೂಲಾಗ್ರವಾಗಿ ತಿಳ್ಕೊಂಡಿದ್ದಾನೆ. ಅವನು ಮಾಡ್ತಾ ಇದ್ದಂಥ ಸಮಯದಲ್ಲಿ ಈಶ್ವರಚಂದ್ರ ವಿದ್ಯಾಸಾಗರ ಆ ಶಾಲೆಯ ಮುಖ್ಯಸ್ಥ, ಅಲ್ಲಿ ಮಾಸ್ಟರ್ ಮಹಾಶಯ ಹೆಡ್ ಮಾಸ್ಟರ್ ಆಗಿದ್ದರು. ಯುವ ನರೇಂದ್ರ ಅಲ್ಲಿ ಪಾಠವನ್ನು ಮಾಡ್ತಾ ಇದ್ದಾನೆ. ಈಶ್ವರಚಂದ್ರ ವಿದ್ಯಾಸಾಗರನ ಮಗನಿಗೂ ಇಲ್ಲ ತಮ್ಮನಿಗೂ ನರೇಂದ್ರನ ಕಂಡ್ರೆ ಆಗ್ತಾ ಇರಲಿಲ್ಲ. ಯಾಕಂದರೆ ಇವನು ಸುಮ್ಮನೆ ಎಲ್ಲರಿಗೂ ಸಲಾ ಹೊಡಿತಾ ಇರಲಿಲ್ಲ. ಎಲ್ಲರಿಗೂ ಎಷ್ಟು ಬೇಕೋ ಅಷ್ಟು ಗೌರವವನ್ನು ತೋರಿಸ್ತಾ ಇದೆ. ಅವನ ಪಾಡವನು ಕೆಲಸವನ್ನು ಮಾಡ್ಕೊಂಡಿರ್ತಾನೆ ನರೇನ್. ಹಾಗಾಗಿ ಇದನ್ನು ಜಂಬ ಅಹಂಕಾರ ಅಂತ ಅಂದ್ಕೊಂಡು ಅವನ ಮೇಲೆ ಸಿಟ್ಟು ಮಾಡಿ ಈಶ್ವರಚಂದ್ರ ವಿದ್ಯಾಸಾಗರನ ತಮ್ಮನೋ ಮಗನೋ ಈಶ್ವರಚಂದ್ರ ವಿದ್ಯಾಸಾಗರನ ಕಿವಿಯಲ್ಲಿ ಅವನ ಬಗ್ಗೆ ಎಲ್ಲ ಸಲ್ಲದ ಮಾತುಗಳನ್ನು ಹೇಳ್ತಾನೆ. ಅಷ್ಟು ಸಾಲದು ಅಂತ ಅಲ್ಲಿನ 9ನೇ ಕ್ಲಾಸ್ 10ನೇ ಕ್ಲಾಸಿನ ತರಗತಿಯ ವಿದ್ಯಾರ್ಥಿನಿಗೆ ನರೇನ್ ಮೇಲೆ ಎತ್ತಿ ಕಟ್ಟಿ ನರೇನ್ ಮೇಲೆ ಅವರು ಈಶ್ವರಚಂದ್ರ ವಿದ್ಯಾಸಾಗರ ಹತ್ರ ಹೋಗಿ ಆ ಟೀಚರ್ ಸರಿ ಇಲ್ಲ, ಆ ಟೀಚರ್ ಸರಿಯಾಗಿ ಪಾಠ ಮಾಡ್ತಿಲ್ಲ ಅಂತೇಳಿ ಕಂಪ್ಲೇಂಟ್ ಮಾಡುವ ಹಾಗೆ ಒಂದು ಕುತಂತ್ರವನ್ನು ಮಾಡ್ತಾರವರೆಲ್ಲ. ಈಶ್ವರಚಂದ್ರ ವಿದ್ಯಾಸಾಗರದನ್ನು ನಂಬಿಬಿಡ್ತಾನೆ. ಮಾಸ್ಟರ್ ಮಹಾಶಯ ಏನು ಹೇಳಲಿಕ್ಕೆ ಸಾಧ್ಯ ಆಗೋಲ್ಲ ಅಂತ ಪರಿಸ್ಥಿತಿ ಉಂಟಾಗುತ್ತೆ. ಕೊನೆಗೆ ಈಶ್ವರಚಂದ್ರ ವಿದ್ಯಾಸಾಗರರು ಸ್ವಾಮಿ ವಿವೇಕಾನಂದರಿಗೆ ಕೆಲಸವನ್ನು ಬಿಟ್ಟು ಹೋಗು ಅಂತ ಹೇಳ್ತಾರೆ. ಇದ್ದಿದ್ದು ಒಂದೇ ಒಂದು, ಇವನೊಬ್ಬನೇ ಮನೆಯಲ್ಲಿ ದುಡಿತಾ ಇದ್ದಂಥವನು. ತಾಯಿ, 2 ಅಕ್ಕಂದರು, 2 ತಮ್ಮಂದಿರಿದ್ದಾರೆ. ಪ್ರತಿ ದಿವಸ ಬೆಳ್ಳಿಯ ತಟ್ಟೆಯಲ್ಲಿ ಊಟ ಮಾಡ್ತಿದ್ದ ನರೇನ್ ತಾಯಿ ನರೇನ ಅಕ್ಕಂದರು ಮತ್ತು ತಮ್ಮಂದರು ಇವತ್ತು ಒಪ್ಪತ್ತು ಊಟ ಗಂಜಿ ತಿನ್ನಲಿಕ್ಕೂ ದುಡ್ಡಿರಲಿಲ್ಲ. ಅಂತಹ ಸಮಯದಲ್ಲಿ ಇದ್ದಂಥ ಒಂದೇ ಒಂದು ಕೆಲಸ, ಆ ಕೆಲಸವು ಬಿಟ್ಟು ಹೋಯಿತು. ಮಾಸ್ಟರ್ ಮಹಾಶಯ ಕೇಳಿ ತುಂಬ ಮನಸ್ಸಿಗೆ ಬೇಜಾರಾಗುತ್ತೆ. ನರೇನನ ಅವತ್ತು ಸಾಯಂಕಾಲ ರಾತ್ರಿ ಬಂದು ನರೇನ್ ಹತ್ರ ಮಾಸ್ಟರ್ ಮಹಾಶಯನಿಗೆ ಹೆಂಗೆ ಮಾತಾಡೋದು, ಇವನ ಹತ್ರ ಹೆಂಗೆ ಹೇಳೋದು ಅಂತೇಳಿ ಹೇಗೋ ಇಂಡೈರೆಕ್ಟಾಗಿ ತಿಳಿಸ್ತಾನೆ. ಆಮೇಲಿಂದ ಬೇಜಾರು ಮಾಡ್ಕೋಬೇಡ, ಆಗಿದ್ದಾಯಿತು, ಮುಂದೆ ಇಲ್ಲಾದರೂ ನೋಡೋಣ ಅಂತ ಮಾಸ್ಟರ್ ಮಹಾಶಯ ಹೇಳ್ತಾ ಇದ್ದ ಸಮಯದಲ್ಲಿ ನರೇನ್ ಹೇಳ್ತಾನೆ, ನಾನು ಯಾಕೆ ಬೇಜಾರು ಮಾಡ್ಕೊಳ್ಳಿ, ನಾನು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿದ್ದೇನೆ. ಆದರೆ ಆ ಹುಡುಗರು ನನ್ನ ಬಗ್ಗೆ ಯಾಕೆ ಆ ರೀತಿ ತಪ್ಪು ಕಂಪ್ಲೇಂಟನ್ನು ಕೊಟ್ಟರು ನನಗೆ ಅರ್ಥ ಆಗಲಿಲ್ಲ ಅಂತ ಒಂದೇ ಒಂದು ವಾಕ್ಯವನ್ನು ಹೇಳಿ ಏನೂ ಜೀವನದಲ್ಲಿ ಆಗಲೇ ಇಲ್ವೇನೋ ಅನ್ನುವ ಹಾಗೆ ನರೇಂದ್ರ ಆರಾಮಾಗಿದ್ದುಬಿಟ್ಟ. ಇದನ್ನು ನೋಡಿದಾಗ ಮಾಸ್ಟರ್ ಮಹಾಶಯಂಗೆ ಅನ್ನಿಸ್ತು, ಭೇಷ್, ಸ್ವಾಮಿ ವಿವೇಕಾನಂದರು ಎಂತಹವರು, ಶ್ರೀರಾಮಕೃಷ್ಣ ಸುಮ್ಮನೆ ನರೇಂದ್ರನನ್ನು ಸುಮ್ಮನೆ ಪ್ರೀತಿಸ್ತಾ ಇಲ್ಲ ನೋಡಿ ಅಂತ ಹೇಳಿ ಅವನ ಮನಸ್ಸಿನಲ್ಲಿ ಭಾವನೆ ಉಂಟು. ಸೊ ಈ ರೀತಿಯಾದ ಕಷ್ಟಗಳು ಸ್ವಾಮಿ ವಿವೇಕಾನಂದರಿಗೂ ಬಂದಿತ್ತು, ಮಾಸ್ಟರ್ ಮಹಾಶಯರಿಗೂ ಬಂದಿತ್ತು. ಇದರ ಮಧ್ಯದಲ್ಲಿ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಿದ್ರು, ಇದರ ಮಧ್ಯದಲ್ಲಿ ಅವರು ಗುರುಗಳ ಸೇವೆಯನ್ನು ಮಾಡಿದ್ರು, ಇದರ ಮಧ್ಯದಲ್ಲಿ ಆಧ್ಯಾತ್ಮವನ್ನು ಹಿಡಿದಿಟ್ಕೊಂಡಿದ್ರು. ಸೊ ಅವರೆಲ್ಲ ಗುರುದೇವರ ಕೃಪೆಗೆ ಪಾತ್ರರಾಗಿದ್ದರಿಂದ, ಅವತಾರ ಪುರುಷನ ಕೃಪೆಗೆ ಪಾತ್ರರಾಗಿದ್ದರಿಂದ, ಅವರ ಸಾನ್ನಿಧ್ಯ ಸತ್ಸಂಗ ಸಿಕ್ಕಿದಿಂದ ಅವರ ಜೀವನದ ಎಲ್ಲ ಕಷ್ಟಗಳು ತೀರು ಹೋಗಿತ್ತು ಅಂತ ಆ ಭ್ರಮೆಯನ್ನು ನಾವು ಇಟ್ಕೊಳ್ಬಾರ್ದು. ಯಾಕಪ್ಪ ಅಂದರೆ ನಾವು ರಾಮಕೃಷ್ಣ ಆಶ್ರಮಕ್ಕೆ ಬರ್ತಾ ಇದ್ದೀವಿ, ನಾವು ದೀಕ್ಷೆಯನ್ನು ತೆಗೆದುಕೊಂಡಿದ್ದೀವಿ, ಒಳ್ಳೆಯ ಜೀವನ ನಡೆಸ್ತಾ ಇದ್ದೀವಿ, ಯಾರಿಗೂ ಕೆಟ್ಟದನ್ನು ಮಾಡ್ತಿಲ್ಲ. ಇಷ್ಟೆಲ್ಲ ಮಾಡ್ತಿದ್ರು, ಇಷ್ಟೆಲ್ಲ ಪೂಜೆ ಪುನಸ್ಕಾರ ಭಜನೆ ಧ್ಯಾನ ಜಪ ಎಲ್ಲ ಮಾಡಿ 4 ಜನಕ್ಕೆ ದಾನ ಧರ್ಮಾದಿಗಳೆಲ್ಲ ಮಾಡಿದ್ರು ಕೂಡ ಭಗವಂತ ನಮಗೆ ಕಷ್ಟ ಕೊಡ್ತಿದ್ದಾನಲ್ಲ, ಭಗವಂತ ಮಾಡ್ತಿರೋದು ಸರಿಯೇ ಅನ್ನುವಂಥ ಪ್ರಶ್ನೆ ನಮಗೂ ಕೂಡ ಬರ್ತದೆ.
ಹಾಗಾಗಿ ಈ ಮಾಸ್ಟರ್ ಜೀವನವನ್ನು, ಸ್ವಾಮಿ ವಿವೇಕಾನಂದ ಜೀವನದ ಘಟನೆಗಳನ್ನು ನಮ್ಮ ಮುಂದೆ ತಂದುಕೊಂಡಾಗ ಅವ್ರಿಗೆ ಕಷ್ಟ ತಪ್ಪಿದ್ದಲ್ಲ ಅಂತ ನಾವು ಕೇಳ್ಕೊಂಡ್ವಿ. ಇನ್ನು ನಮ್ಮ ಜೀವನದಲ್ಲಿ ಕಷ್ಟ ಬಂದರೆ ಅದೇನು ಅತಿಶಯೋಕ್ತಿ ಅಲ್ಲ, ಅದೇನು ದೊಡ್ಡ ವಿಷಯ ಅಲ್ಲ ಅನ್ನುವಂಥ ಒಂದು ಅಟ್ಲೀಸ್ಟ್ ನಮಗೆ ಮನಸ್ಸಲ್ಲಿ ಒಂದು ಮುದ ಸಿಗುತ್ತೆ. ಎಲ್ಲರಿಗೂ ಕಷ್ಟ ಅಂದರೆ ಹುಟ್ಟಿದವನು ಹೇಗೆ ಸಾಯಲೇಬೇಕೋ, ಸತ್ತವನು ಹೇಗೆ ಹುಟ್ಟಲೇಬೇಕೋ, ಹಾಗೆ ಜಗತ್ತಿನಲ್ಲಿ ನಾನು ಜೀವವನ್ನು ತಾಳಿದ ಮೇಲೆ, ಈ ಜನ್ಮವನ್ನು ತಾಳಿದ ಮೇಲೆ ನಾನು ಏನೇ ಆಗಿರಲಿ ನನಗೆ ಹಲವಾರು ರೀತಿಯ ಕಷ್ಟ ಕಾರ್ಪಣ್ಯಗಳು ಬರ್ತಾ ಇರ್ತದೆ. ಆ ಕಷ್ಟ ಕಾರ್ಪಣ್ಯಗಳ ಮಧ್ಯದಲ್ಲಿ ಅದನ್ನು ಸಾಧ್ಯವಾದ ಮಟ್ಟಿಗೆ ಅದನ್ನು ಪರಿಹರಿಸ್ಕೊಂಡು ನನ್ನ ಗುರಿ ಏನಿದೆಯೋ ನನ್ನ ಗುರಿಯನ್ನು ಮುಟ್ಟಬೇಕು ಅನ್ನುವಂಥ ವಿಷಯ ನಮಗೆ ಖಾತ್ರಿಯಾಗಬೇಕು. ಹಾಗಾಗಿ ನಾವು ಸಾಧು ಸಂತರ ಜೀವನವನ್ನು ಓದಬೇಕು. ನೋಡಿ, ಎಲ್ಲ ಕಷ್ಟಗಳ ಮಧ್ಯದಲ್ಲೂ ನರೇನ್ ಅವನ ಜೀವನದ ಮುಖ್ಯ ಗುರಿಯಾದ ಸಮಾಧಿಯ ಅನುಭವದಿಂದ ಅವನು ವಿಮುಖನಾಗಲಿಲ್ಲ. ಮಾಸ್ಟರ್ ಅವರ ಗುರುಗಳ ಸೇವೆಯನ್ನು, ಅಧ್ಯಾತ್ಮದ ಸಾಧನೆಯನ್ನು ಇದು ಮಾಡಲಿಲ್ಲ. ನನಗಿವತ್ತು ಕೆಲಸ ಕಳ್ಕೊಂಡೆ, ಮೂಡಿಲ್ಲ, ಮನಸ್ಸು ಚೆನ್ನಾಗಿಲ್ಲ, ಹಾಗಾಗಿ ಇವತ್ತು ಜಪ ಬಿಟ್ಟುಬಿಡೋಣ, ಧ್ಯಾನ ಬಿಟ್ಟುಬಿಡೋಣ, ಗುರುಗಳ ಸೇವೆ ಬಿಟ್ಟುಬಿಡೋಣ, ಇಲ್ಲ ಶ್ರೀರಾಮಕೃಷ್ಣ ಹತ್ರ ಯಾಕೆ ಹೋಗಬೇಕು, ಈ ಥರ ಯಾವ ಪ್ರಶ್ನೆಯೂ ಇವರಿಬ್ಬರಿಗೂ ಎಲ್ಲೂ ಬರಲಿಲ್ಲ. ಇದು ನಮಗೆ ಖಾತ್ರಿ ಆಗಬೇಕು. ಆಧ್ಯಾತ್ಮಿಕ ಸಾಧನೆ ಹೇಗಪ್ಪ ಅಂತಂದರೆ, ಪ್ರಾಯಶಃ ನಾವು ಊಟಕ್ಕೆ ಕೂತ್ಕೊಂಡಾಗ ಅನ್ನ ಸಾಂಬಾರು ಇದ್ದ ಹಾಗೆ. ಅನ್ನ ಸಾಂಬಾರು ಇಲ್ಲ ಅಂದರೆ ಊಟ ಆಗೋದಿಲ್ಲ. ನೀವು ಉಪ್ಪಿನಕಾಯಿ ಇರಲಿ ಬಿಡಲಿ, ಪಲ್ಯ ಇರಲಿ ಬಿಡಲಿ, ತವೆ ಇರಲಿ ಬಿಡಲಿ, ಪರವಾಗಿಲ್ಲ, ನಡೀತಾ. ಅದೆಲ್ಲ ಸೈಡ್ ಐಟಮ್ಸ್ ಇದ್ದರೂ ಸರಿ, ಇಲ್ದಿದ್ರೂ ಸರಿ, ನಮ್ಗೆ ಊಟ ಮುಗಿತದೆ. ಆದರೆ ಅನ್ನನೇ ಇಲ್ಲ ಅಂತಂದರೆ, ಸಾಂಬಾರೇ ಇಲ್ಲ ಅಂದರೆ ನಮ್ಗೆ ಊಟ ಮುಗಿಲ್ಲ. ಹೇಗೆ ನಮಗೆ ಧರ್ಮ, ಅಧ್ಯಾತ್ಮ, ಭಗವಂತ ನಮ್ಮ ಜೀವನದಲ್ಲಿ ಮೇಯ್ನ್ ಐಟಮ್ ಆಗ್ತಾನೋ, ಪ್ರಮುಖವಾದ ವಸ್ತುವಾಗ್ತಾನೋ, ಆವಾಗ ಮಾತ್ರ ನಾವು ನಿಜವಾಗ್ಲೂ ಆಧ್ಯಾತ್ಮಿಕ ಸಾಧಕರು ಅಂತ ಹೇಳ್ಕೊಳ್ಬೋದು. ಇಲ್ಲ ಅಂತಂದರೆ ಸ್ವಾಮಿ ವಿವೇಕಾನಂದ ಹೇಳಿದಂಗೆ ಧರ್ಮದ ಹೆಸರಿನಲ್ಲಿ, ಧರ್ಮದ ವಿಷಯದಲ್ಲಿ ನಾವು ವ್ಯಾಪಾರವನ್ನು ಮಾಡ್ತಾ ಇದ್ದೀವಿ. ಇದು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ನರೇಂದ್ರನ ಮನಸ್ಥಿತಿ ಇದಾಗಿ ಕೆಲವು ದಿವಸ ಶ್ರೀರಾಮಕೃಷ್ಣರ ಸೇವೆಯನ್ನು ಮಾಡಲಿಕ್ಕೆ ಎಲ್ಲ ಗುರು ಭಕ್ತರು ಕೂಡ ಬರ್ತಾ ಇದ್ದಾರೆ. ಅವರಿಗೆ ಸಂಸಾರದ ನಿರ್ವಹಣೆ, ಸಂಸಾರದ ಜವಾಬ್ದಾರಿಗಳು, ಅವರ ಕೆಲಸಗಳು ಇತ್ಯಾದಿಗಳು ಇದರಿಂದ ಕೆಲವರು ಆಗಾಗ ಬಂದು ಹೋಗ್ತಿದ್ರು, ಕೆಲವರು ಡೈಲಿ ಬರ್ತಾ ಇದ್ರು, ಯಾವುದೋ ನಿರ್ದಿಷ್ಟವಾದ ಸಮಯದಲ್ಲಿ ಕೆಲವರು ಬರ್ತಾ ಇದ್ರು. ಆದರೆ ಹಣದ ಅವಶ್ಯಕತೆ ಏನಿತ್ತೋ ಅದಕ್ಕೆ ಬೇಕಾಗುವಂಥ ಹಣ, ಅಲ್ಲಿ ಬರ್ತಿರುವಂಥ ಜನರಿಗೆ ಎಲ್ಲರಿಗೂ ಊಟೋಪಚಾರಗಳು, ಆ ಮನೆಯ ಬಾಡಿಗೆ, ಕಾಶೀಪುರ ಉದ್ಯಾನದ ಮನೆಯ ಬಾಡಿಗೆ ಇತ್ಯಾದಿಗಳೆಲ್ಲ ಗುರಿ ಭಕ್ತರು ಕೊಡ್ತಾ ಇದ್ರು. ಯುವ ಸನ್ಯಾಸಿಗಳು ಹೆಚ್ಚು ಜನ, ಕೆಲವರು ಮಾತ್ರ ಮನೆಗೆ ಹೋಗಿ ಬರ್ತಾಯಿದ್ರು ಆಗಿಂದಾಗ, ಇಲ್ಲಾಂದ್ರೆ ಹೆಚ್ಚು ಯುವ ಸನ್ಯಾಸಿಗಳಾಗುವಂಥ ಯುವ ಶಿಷ್ಯರೆಲ್ಲರೂ ಕೂಡ ಹೆಚ್ಚು ಕಡಿಮೆ ಶ್ರೀರಾಮಕೃಷ್ಣರ ಜೊತೆಯೇ ಆ ಮನೆಯಲ್ಲೇ ಇದ್ದು ಶ್ರೀರಾಮಕೃಷ್ಣ ಸೇವೆಯನ್ನು ಮಾಡ್ತಾ ಇನ್ನು ಆಳವಾದ ಆಧ್ಯಾತ್ಮಿಕ ಸಾಧನೆಗಳನ್ನು ಮಾಡ್ತಾಯಿದ್ರು. ಆ ತಿಂಗಳಲ್ಲಿ ಪ್ರಾಯಶಃ ಅಂತ ಕಾಣ್ತದೆ ವೆಚ್ಚ ಜಾಸ್ತಿ ಆಗಿಬಿಟ್ಟಿದೆ, ಖರ್ಚು ಜಾಸ್ತಿ ಆಗಿಬಿಟ್ಟಿದೆ. ಸೊ ತಿಂಗಳ ಕೊನೆಯಲ್ಲಿ ಖರ್ಚು ವೆಚ್ಚ ಎಷ್ಟಾಗಿದೆ, ನಾವೆಷ್ಟು ಕೊಟ್ಟಿದ್ದೀವಿ, ನೀವೆಷ್ಟು ಖರ್ಚು ಮಾಡಿದ್ದೀರಾ ಅಂತೇಳಿ ಕೂತ್ಕೊಂಡು ಲೆಕ್ಕಾಚಾರ ಮಾಡುವಂಥ ಸಮಯದಲ್ಲಿ ಆ ತಿಂಗಳಿನ ಖರ್ಚು ಜಾಸ್ತಿ ಆಗಿಬಿಟ್ಟಿತ್ತು. ಗೃಹಸ್ಥ ಭಕ್ತರು ಪಾಪ ಅವರು ಕಷ್ಟಪಟ್ಟು ದುಡ್ದಿರುವಂಥ ಹಣ, ಸೊ ಅವ್ರು ಕೇಳುವಂಥ ಅಧಿಕಾರ ಇದೆ ಅನ್ನುವಂಥ ಮಾತಿನಿಂದ, ಆಲೋಚನೆಯಿಂದ ಅವ್ರು ಕೇಳ್ತಾರೆ, ಹೇಗೆ ಈ ರೀತಿ ನೀವೆಲ್ಲ ದುಡ್ಡನ್ನು ಖರ್ಚು ಮಾಡಿದ್ರೆ ನಾವು ಹೇಗೆ ಕೊಡ್ಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ, ನೀವು ಸ್ವಲ್ಪ ಆಲೋಚನೆಯನ್ನು ಮಾಡಿ ಸ್ವಲ್ಪ ಹುಷಾರಾಗಿ ಖರ್ಚನ್ನು ಮಾಡಬೇಕು ಅಂತ ಹೇಳಿ ಗೃಹಸ್ಥ ಭಕ್ತರು ಹೇಳ್ತಾರೆ. ಇದು ಕೇಳಿದಾಗ ಆ ಯುವ ಸನ್ಯಾಸಿ ಶಿಷ್ಯರಿಗೆ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ, ಆಘಾತ ಆಗುತ್ತೆ. ನೀವು ಕಷ್ಟಪಟ್ಟು ದುಡಿದು ನೀವು ತಂದು ಕೊಡ್ತಾ ಇದ್ದೀರಾ ನಮಗೆ ಗುರುದೇವರ ಸೇವೆಗೆ, ಇಲ್ಲ ಅಂತ ನಾವು ಹೇಳಲ್ಲ. ಹಾಗಂತೇಳಿ ನಾವು ಸುಮ್ಮನೆ ಯಾವುದನ್ನು ಖರ್ಚು ಮಾಡ್ತಾ ಇಲ್ಲ. ಪ್ರತಿಯೊಂದು ಪೈಸವನ್ನು ನಾವು ಆಲೋಚನೆಯನ್ನು ಮಾಡಿ ನಾವು ಕೂಡ ಖರ್ಚು ಮಾಡ್ತಾ ಇರೋದು ಅಂತ. ಹಾಗೆ ಅವರಿಬ್ಬರಲ್ಲಿ ಒಂದು ವೈಮನಸ್ಸು ಉಂಟಾಗುತ್ತೆ, ಮಾತು ಬೆಳೀತಾ ಹೋಗುತ್ತೆ. ಆಮೇಲೆ ಇದು ಶ್ರೀರಾಮಕೃಷ್ಣವರೆಗೂ ಹೋಗುತ್ತೆ. ಶ್ರೀರಾಮಕೃಷ್ಣದನ್ನು ಕೇಳಿ ಕೊನೆಗೆ ಇಬ್ಬರನ್ನು ಕರೆಸಿ ಮಾತಾಡಿ ಇದನ್ನು ಸಮಸ್ಯೆನ ಬಗೆಹರಿಸ್ತಾರೆ. ಇದು ಕೇಳಿದಾಗ ಮಾಸ್ಟರ್ಗೆ ಅತ್ಯಂತ ಬೇಜಾರಾಗುತ್ತೆ. ಗುರುದೇವರ ಸೇವೆಗೆ ಅಂತ ನಾವು ಬಿಟ್ಟಾಗ ಈ ರೀತಿಯಾದ ಲೆಕ್ಕಾಚಾರವನ್ನು ಹಾಕಬಾರ್ದಿತ್ತು. ಗೃಹಸ್ಥ ಭಕ್ತರು, ನಾನೊಬ್ಬ ಗೃಹಸ್ಥ, ನಾನೊಬ್ಬ ಭಕ್ತ, ಕಷ್ಟಪಟ್ಟು ನಾವು ದುಡಿತಾ ಇದ್ದೀವಿ, ಹಾಗಂತೇಳಿ ಯುವ ಶಿಷ್ಯರು ನಾವು ಕೇಳಬಾರ್ದಿತ್ತು ಅಂತ ಹೇಳಿ ಅವನು ಮಧ್ಯಸ್ಥಿಕೆಯನ್ನು ಮಾಡಿ ಈ ಕಡೆ ಗೃಹಸ್ಥ ಭಕ್ತರಿಗೂ ಮನಸ್ಸಿಗೆ ನೋವಾಗ್ದಂಗೆ, ಯುವ ಸನ್ಯಾಸಿ ಶಿಷ್ಯರಿಗೂ ಮನಸ್ಸಿಗೆ ನೋವಾಗ್ದಂಗೆ ಒಂದು ಸಮತೋಲನವನ್ನು ಮಾಡುವಂತಹ ಒಂದು ಚಾಕಚಕ್ಯತೆಯನ್ನು ಬೆಳೆಸ್ಕೊಂಡಿರ್ತಾನೆ. ಸೊ ಇಬ್ಬರನ್ನು ಒಂದು ಸಮತೋಲನ ಮಾಡುವಂಥ ಪ್ರಯತ್ನವನ್ನು ಸಾಕಷ್ಟು ಮಾಡ್ತಾನೆ, ಆದರೆ ಹೆಚ್ಚು ಮಾಡಲಿಕ್ಕಾಗಲ್ಲ. ಆವಾಗ ಅವನು ಮಧ್ಯದ ಒಂದು ಕೊಂಡಿಯಾಗಿ ಶ್ರೀರಾಮಕೃಷ್ಣ ತೆಗೆದುಕೊಂಡು ಹೋಗಿ ಇದನ್ನೆಲ್ಲ ಸರಿ ಮಾಡ್ತಾನೆ. ಸೊ ಅವಾಗಲೂ ಕೂಡ ಸಾಕಷ್ಟು ಅಪಮಾನಗಳು ಅವನಿಗಾಗುತ್ತೆ. ಅದು ಕೂಡ ಅವನು ಯಾವುದಕ್ಕೂ ಇರೋದು, ಎಲ್ಲ ಸಮಯದಲ್ಲಿ ಯಾರ್ಯಾರು ಬೈದರು ಏನು ಬೈದರು ಕೂಡ ಅವನು ತುಂಬ ಕಾಮ ಮೈಂಡಿಂದ, ತುಂಬ ಶಾಂತ ಮನಸ್ಸಿಂದ ಪ್ರತಿಯೊಬ್ಬರ ಹತ್ರ ಕೂಡ ಮಾತಾಡ್ತಾ ಇರ್ತಾನೆ. ಸೊ ಅಂದರೆ ಕಷ್ಟಗಳ ಸಮಯದಲ್ಲೂ ಕೂಡ ಅಪಮಾನಗಳು ಉಂಟಾದರೂ ಕೂಡ ನಾವು ಹೇಗೆ ಪ್ರತಿಕ್ರಿಯಿಸಬೇಕು,
ಹೇಗೆ ಜನರ ಜೊತೆ ಸಂವಾದ ಮಾಡಬೇಕು ಅನ್ನೋದಕ್ಕೆ ಈ ಮಾಸ್ಟರ್ ಮಹಾಶಯ ನಮಗೊಂದು ಅದ್ಭುತವಾದ ನಿದರ್ಶನ, ಉಪಮೆ. ಒಮ್ಮೆ ಮಾಸ್ಟರ್ ಮಹಾಶಯ ಬಂದಿದ್ದಾನೆ. ಒಬ್ಬ ಯುವ ಸನ್ಯಾಸಿ ಶಿಷ್ಯ ಆಗುವನು ನಿಂತಿದ್ದ. ಪಾಪ ಅವನು ಹೊಸವ, ಅವನಿಗೆ ಮಾಸ್ಟರ್ ಮಹಾಶಯ ಯಾರು ಅಂತ ಗೊತ್ತಿರಲಿಲ್ಲ. ಸೊ ಆವಾಗೊಂದು ನಿಯಮ ಆಗಿತ್ತು, ಸ್ವಾಮಿ ವಿವೇಕಾನಂದ ನಿಯಮ ಮಾಡಿದ್ರು, ಗೊತ್ತಿರುವಂತಹ ಭಕ್ತರು ಮಾತ್ರ ಬಂದಾಗ ಒಳಗಡೆ ಬಿಡಬೇಕು ಶ್ರೀರಾಮಕೃಷ್ಣ ದರ್ಶನಕ್ಕೆ. ಇನ್ಯಾರು ಹೊಸಬರು ಬಂದರು ಅಂದರೆ, ಇಲ್ಲ ಅವರ ಚಾರಿತ್ರ್ಯ ಶುದ್ಧವಾಗಿಲ್ಲ ಅಂತ ನಮ್ಗೇನಾದರೂ ಗೊತ್ತಿದ್ದರೆ ಅಂಥವ್ರನ್ನ ಒಳಗಡೆ ಬಿಡಬಾರ್ದು. ಯಾಕಂದರೆ ಅವ್ರು ಬಂದು ಶ್ರೀರಾಮಕೃಷ್ಣ ಪಾದ ಸ್ಪರ್ಶ ಮಾಡಿದ್ರೆ ಮತ್ತು ಅವ್ರ ಗಂಟಲು ನೋವು ಜಾಸ್ತಿ ಆಗುತ್ತೆ ಅಂತ ಹೇಳಿ ಡಾಕ್ಟರ್ ಹೇಳಿರೋದ್ರಿಂದ ಒಳಗಡೆ ಬಿಡಬಾರ್ದು ಅಂತ ಹೇಳಿದರು. ಸೊ ಅವರೆಲ್ಲ ಡಿಸ್ಕಸ್ ಮಾಡಿ ಡಿಸೈಡ್ ಮಾಡಿದರು. ಸೊ ಸ್ವಾಮಿ ನಿರಂಜನ್ ಅವ್ರು ನಿಂತ್ಕೊಂಡ್ರು, ಅವ್ರು ಗಟ್ಟಿಮುಟ್ಟಾಗಿದ್ದರು, ಅವ್ರನ್ನ ನಿಲ್ಲಿಸಿದ್ರು ಒಂದು ಕೋಲ್ ಇಟ್ಕೊಂಡು. ಸೊ ಅದಕ್ಕೆ ಯಾರು ಒಳಗಡೆ ಶ್ರೀರಾಮಕೃಷ್ಣ ಯಾರು ಅನ್ನೋದು ಬಿಡಬಾರ್ದು ಅಂತ. ಪಾಪ ಇವನು ನಿಂತಿದ್ದಾನೆ. ತುಂಬ ಶ್ರೀರಾಮಕೃಷ್ಣರು ನನ್ನ ಗುರುಗಳು, ನನ್ನ ಇಷ್ಟ ದೇವರು, ಅವರ ಜೀವನಕ್ಕೆ ಅವರ ಆರೋಗ್ಯಕ್ಕೆ ಏನೂ ತೊಂದರೆ ಆಗಬಾರ್ದು ಅಂತ ಒಂದೇ ಒಂದು ಉದ್ದೇಶ ಒಂದಷ್ಟೇ ನಿಂತಿದ್ದಾನೆ. ಅವನು ಮಾಸ್ಟರ್ ಮಾಸ್ಟರ್ ಬಗ್ಗೆ ಅವನಿಗೆ ಗೊತ್ತಿರಲಿಲ್ಲ ಪಾಪ. ಮಾಸ್ಟರ್ ಮಾಸ್ಟರ್ ಪ್ರತಿನಿತ್ಯ ಬರುವ ಹಾಗೆ ಶಾಲೆಯ ಕೆಲಸವನ್ನು ಮುಗಿಸ್ಕೊಂಡು ಬರ್ತಾರೆ, ಒಳಗಡೆ ಹೋಗ್ಲಿಕ್ಕೆ ಹೋಗ್ತಾರೆ. ಸ್ವಾಮಿ ನಿರಂಜನ್ ಗೊತ್ತಿರಲಿ ಇವರು ಮಾಸ್ಟರ್ ಮಹಾಶಯ ಯಾರು, ಏನು ಮಹೇಂದ್ರನಾಥ್ ಗುಪ್ತಾ ಅಂತ. ನೀವು ಒಳಗಡೆ ಹೋಗುವಾಗಿಲ್ಲ, ಶ್ರೀರಾಮಕೃಷ್ಣ ಆರೋಗ್ಯ ಚೆನ್ನಾಗಿಲ್ಲ, ಆರೋಗ್ಯ ಚೆನ್ನಾಗಾದ್ಮೇಲೆ ನಾವು ಹೇಳಿ ಕಳಿಸ್ತೀವಿ, ಇಲ್ಲ ಹೇಳ್ತೀವಿ ತಿಳಿಸ್ತೀವಿ, ಆವಾಗ ಬನ್ನಿ ಅಂತ. ಇದು ಕೇಳಿದಾಗ ಮಾಸ್ಟರ್ ಮಹಾಶಯನ ಹೃದಯಕ್ಕೆ ಈಟಿಚ್ಚಿದಾಗ ಆಗುತ್ತೆ. ಪ್ರತಿನಿತ್ಯ ಪ್ರತಿ ಕ್ಷಣ ಶ್ರೀರಾಮಕೃಷ್ಣ ಸೇವೆಯನ್ನು ಮಾಡ್ತಾ ಇದ್ದೀನಿ, ಇವನ್ಯಾರು ಹೊಸಬ ಬಂದಂಗೆ ಹೇಳ್ತಾ ಇದ್ದಾನೆ. ಆದರೂ ನೀನೊಬ್ಬ ಯುವಕ, ನನ್ನ ವಯಸ್ಸು ನಿನ್ನ ವಯಸ್ಸೇನು ಹಾಗೆ ಹೀಗೆ ಅಂತ ಅವರು ಬೈಲೂಲಿಲ್ಲ, ಕೂಗಾಡಲಿಲ್ಲ, ಚೀರಾಡಲಿಲ್ಲ, ಪರಿಪರಿಯಾಗಿ ಬೇಡ್ತಾರೆ. ದಯವಿಟ್ಟು ನಾನು ಪ್ರತಿನಿತ್ಯ ಬರ್ತೇನೆ, ಶ್ರೀರಾಮಕೃಷ್ಣ ಭಕ್ತ, ಬೇಕಾದ್ರೆ ಯಾರನ್ನು ಬೇಕಾದ್ರೂ ಕೇಳು, ದಯವಿಟ್ಟು ಒಳಗೋಗ್ಲಿಕ್ಕೆ ನನಗೆ ಬಿಡು, ಶ್ರೀರಾಮಕೃಷ್ಣ ಸೇವೆ ನಾನು ಮಾಡಬೇಕು, ಶ್ರೀರಾಮಕೃಷ್ಣ ದರ್ಶನ ಮಾಡಬೇಕು, ಇಲ್ಲ ನನಗೆ ಮನಸ್ಸು ತಡೆಯೋಲ್ಲ ಅಂತ ಪರಿಪರಿಯಾಗಿ ಬೇಡ್ತಾನೆ. ಆದರೆ ನಿರಂಜನ, ಇಲ್ಲ ನೀವು ಯಾರು ನಂಗೆ ಗೊತ್ತಿಲ್ಲ, ನಾನು ಬಿಡೋಕ್ಕಾಗೋಲ್ಲ, ನರೇಂದ್ರನ ನಮ್ಮ ನಾಯಕರ ಕಟ್ಟಪ್ಪಣೆಯಾಗಿದೆ ಅಂತ. ಇಂತಹ ಅಪಮಾನ ಒಳಗಾಯಿತು. ಯಾವಾಗ ಗೃಹಸ್ಥ ಭಕ್ತರಿಗೂ ಮತ್ತು ಯುವ ಶಿಷ್ಯರಿಗೂ ವೈಮನಸ್ಸಾದಾಗ ಹಲವಾರು ಜನಕ್ಕೆ ವೈಯಕ್ತಿಕವಾಗಿ ಗೃಹಸ್ಥ ಭಕ್ತರ ಹತ್ರ ಮಾತಾಡ್ತಾನೆ. ಇಲ್ಲ ಯುವ ಸನ್ಯಾಸಿ ಶಿಷ್ಯರು ಕೂಡ ಅವ್ರಿಗೂ ಸಾಕಷ್ಟು ಜವಾಬ್ದಾರಿ ಇದೆ, ಅವರು ಆ ಥರ ಎಲ್ಲ ಮಾಡಲ್ಲ, ದಯವಿಟ್ಟು ಸ್ವಲ್ಪ ನೀವುಗಳು ಕೂಡ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದಾಗ ಹಲವಾರು ಜನ ನೀನು ಯಾವ ನನಗೆ ಹೇಳಲಿಕ್ಕೆ ಅನ್ನುವಂಥ ರೀತಿಯಲ್ಲಿ ಉಡಾಫೆಯಾಗಿ ಸಾಕಷ್ಟು ಮಾತಾಡ್ತಾರೆ, ಅವನಿಗೆ ಅಪಮಾನವನ್ನು ಮಾಡ್ತಾರೆ. ಈ ರೀತಿಯಾದ ಎಲ್ಲ ಅಪಮಾನಗಳಾದರೂ ಕೂಡ ಮಾಸ್ಟರ್ ಮಹಾಶಯ ಸುಮ್ಮನೆ ಅದನ್ನು ಸ್ವೀಕರಿಸ್ತಾನೆ. ಶ್ರೀರಾಮಕೃಷ್ಣ ಹತ್ರ ಕಂಪ್ಲೇಂಟ್ ಮಾಡೋದಾಗಲಿ, ಇಲ್ಲ ಮನಸ್ಸಲ್ಲಿ ತುಂಬ ಬೇಜಾರು ಮಾಡ್ಕೊಳ್ಳೋದಾಗಲಿ, ಇವತ್ತೇ ಲಾಸ್ಟ್ ಇನ್ಮೇಲೆ ನಾನು ನಿನ್ನ ಸಂಬಂಧ ಕಿತ್ತೋಯ್ತು, ಮುರಿದೋಯ್ತು, ನಾಳೆಯಿಂದ ನಿನ್ನ ಮಾತಾಡೋಲ್ಲ ಅಂತ ಹೇಳೋದಾಗಲಿ, ಈ ಥರದ ಯಾವುದೇ ಪ್ರತಿಕ್ರಿಯೆಯನ್ನು ಮಾಸ್ಟರ್ ಮಹಾಶಯ ಮಾಡಲ್ಲ. ಬದಲಾಗಿ ಏನು ಮಾಡ್ತಾನೆ, ಇಷ್ಟೆಲ್ಲ ಆದಾಗ ಆವತ್ತು ಇಂತಹ ಘಟನೆಗಳು ಯಾವತ್ತು ನಡೆದಿತ್ತೋ ಅವತ್ತವತ್ತು ಧ್ಯಾನ ಜಪವನ್ನು ಜಾಸ್ತಿ ಮಾಡ್ತಾನೆ. ಯಾಕೆ? ಅವನ ಮನಸ್ಸಿನ ಆ ಬ್ಯಾಲೆನ್ಸ್ ಅಂತ ನಾವು ಹೇಳ್ತೀವಿ, ಸ್ಥಿತಿಯನ್ನು ಮೇಂಟೈನ್ ಮಾಡಲಿಕ್ಕೆ. ಸೊ ಇವನು ನಿರಂಜನ ಅವತ್ತು ಬೇಜಾರು ಮಾಡಿದ್ದಾನೆ, ಗೃಹಸ್ಥ ಭಕ್ತರು ಬೇಜಾರು ಮಾಡಿದ್ರು ಅಂತ ಹೇಳಿ ಇನ್ಯಾವುದೋ ಕಾರಣಕ್ಕೂ ಅವನು ಸಾಧನೆಯನ್ನು ಜಪಧ್ಯಾನವನ್ನು ಮಾಡೋದು ನಿಲ್ಲಿಸ್ತಿಲ್ಲ, ಬದಲಾಗಿ ಇನ್ನೂ ಹೆಚ್ಚು ಹೆಚ್ಚು ಮಾಡ್ತಿದ್ದ. ಇದು ನೋಡಿದಂಥ ಒಬ್ಬ ಭಕ್ತರು ಕೇಳ್ತಾರೆ, ಅಲ್ಲ ಈ 2-3 ದಿವಸದಲ್ಲಿ ನೋಡಿದೆ ಎಷ್ಟೊಂದು ಅಪಮಾನಗಳು ನಿಮಗೆ ಆಯಿತು, ಆದರೂ ಕೂಡ ನೀವು ನಿಮ್ಮ ಸಾಧನೆಯನ್ನು, ನಿಮ್ಮ ಉಪಾಸನೆಗಳನ್ನು ಬಿಡ್ತಾ ಇಲ್ವಲ್ಲ, ಹೇಗೆ ಸಾಧ್ಯ ಮಹಾಶಯರೇ ನಿಮಗಿದು ಅಂತ ಕೇಳಿದಾಗ, ನನ್ನ ಗುರಿ ಏನು, ಶ್ರೀರಾಮಕೃಷ್ಣರು ಏನು ಹೇಳಿದ್ದಾರೆ, ಭಗವಂತನ ಸಾಕ್ಷಾತ್ಕಾರವೇ ಮನುಷ್ಯನ ಪರಮೋದ್ದೇಶ, ಮನುಷ್ಯನ ನಿಜವಾದ ಗುರಿ ಅಂತ ಹೇಳಿದ್ದಾರೆ ತಾನೆ. ಸೊ ನಾನು ಅದಕ್ಕೋಸ್ಕರ ಇದ್ದೀನಿ ತಾನೆ, ನಾನು ಅದನ್ನು ಮಾಡಬೇಕು ತಾನೆ. ಯಾರೋ ಬೈದರು, ಏನೋ ಆಯಿತು, ನನ್ನ ಮನಸ್ಸು ಚೆನ್ನಾಗಿಲ್ಲ ಅಂತೇಳಿ ನಾನು ಆ ಕಡೆ ಹೋಗದಿದ್ರೆ ನಾನು ಮೂರ್ಖನಾಗ್ತೇನೆ. ಹಾಗಾಗಿ ಯಾರ್ಯಾರೋ ಯಾವ ಶಬ್ದದಲ್ಲಿ ಅಂದರು ಅದಕ್ಕೆ ತಲೆ ಕೆಡಿಸ್ಕೊಂಡು ಕೂತ್ರೆ ನನ್ನ ಜೀವನ ಹಾಳಾಗುತ್ತೆ. ಹಾಗಾಗಿ ನನ್ನ ಪರಮ ಗುರಿ, ನನ್ನ ಮುಖ್ಯ ಉದ್ದೇಶ, ಪರಮ ಉದ್ದೇಶ ಭಗವತ್ ಸಾಕ್ಷಾತ್ಕಾರ. ಅದಕ್ಕೆ ಯಾವಾಗಲೂ ಕೂಡ ನಾವು ಯಾವುದನ್ನು ನಿಲ್ಲಿಸಬಾರ್ದು ಅಂತ. ಇದಕ್ಕೆ ನಮ್ಮ ಪೂಜ್ಯ ಗುರುಗಳು ಯಾವಾಗಲೂ ಹೇಳ್ತಾ ಇದ್ರು, ದೇರ್ ಇಸ್ ನೋ ಹಾಲಿಡೇ ಫಾರ್ ಸ್ಪಿರಿಚುವಲ್ ಲೈಫ್ ಅಂತ ಹೇಳಿ. ಆಧ್ಯಾತ್ಮಿಕ ಜೀವನದಲ್ಲಿ ಯಾವತ್ತೂ ರಜೆ ಇಲ್ಲ. ಭಾನುವಾರ ಆಫೀಸ್ ರಜೆ ಇದೆ, ಸೊ ಹಂಗಾಗಿ ಇವತ್ತು ಕೂಡ ನಮ್ಮ ಧ್ಯಾನಕ್ಕೆ ಜಪಕ್ಕೆ ನಾವು ರಜೆ ಕೊಟ್ಟುಬಿಡೋಣ. ನೋ, ದೇರ್ ಇಸ್ ನೋ ಸ್ಪಿರಿಚುವಲ್ ಹಾಲಿಡೇ ಅಟ್ ಆಲ್ ಅಂತೇಳಿ ನಮ್ಮ ಗುರುಗಳು ಯಾವಾಗಲೂ ಹೇಳಿ. ಯಾಕಂದರೆ ಶ್ರೀರಾಮಕೃಷ್ಣ ಇದನ್ನು ಹೇಳ್ತಾ ಇದ್ರು. ರಾಮಕೃಷ್ಣ ಮಹಾಸಂಘದ ಉಪಾಧ್ಯಕ್ಷರಾಗಿದ್ದಂತಹ ಪರಮ ಪೂಜ್ಯರಾದ ಸ್ವಾಮಿ ಗೀತಾನಂದಜಿ ಮಹಾರಾಜ್, ಕೆಲವರು ಯಾರು ನಿಮ್ಮಲ್ಲಿ ದೀಕ್ಷೆಯನ್ನು ಕೂಡ ಪಡ್ಕೊಂಡಿರಬಹುದು. ಅವ್ರಿಗೆ ಇತ್ತೀಚಿನ ದಿವಸಗಳಲ್ಲಿ ನಾನು ನೋಡಿರುವ ಹಾಗೆ ಅಜಪ ಜಪ ಉಂಟಾಗಿತ್ತು. ಅಜಪ ಜಪ ಅಂತ ಅಂದರೆ ಅವರು ಊಟ ಮಾಡ್ತಾ ಇರಲಿ, ತಿಂತಿರಲಿ, ಮಲಗಿರಲಿ, ಧ್ಯಾನ ಮಾಡ್ತಾ ಇರಲಿ, ಮಾತಾಡ್ತಿರಲಿ, ಏನು ಮಾಡ್ತಿದ್ರು ಕೂಡ ಒಳಗಡೆ ಜಪ ನಡೀತಾ ಇರುತ್ತೆ. ಇದು 6 ತಿಂಗಳ ಕಾಲ ಶ್ರೀರಾಮಕೃಷ್ಣ ಹೇಳ್ತಾರೆ ವಚನ ವೇದದಲ್ಲಿ, 6 ತಿಂಗಳ ಕಾಲ ಇಲ್ಲ 3 ದಿವಸ ಬೆಳಗ್ಗೆಯಿಂದ ರಾತ್ರಿವರೆಗೂ ಯಾರು ಭಗವಂತನಿಗೋಸ್ಕರ ಅಳ್ತಾರೋ ಅವನಿಗೆ ಈ ರೀತಿ ಅವಸ್ಥೆ ಉಂಟಾಗುತ್ತೆ. ಇಲ್ವಾ? 6 ತಿಂಗಳ ಕಾಲ ಎಷ್ಟು ಸಾಧ್ಯವೋ ಅಷ್ಟು, ಎಷ್ಟು ಗಂಟೆಗಳು ಸಾಧ್ಯವೋ ಅಷ್ಟು ಗಂಟೆಗಳು
ಇಲ್ಲ ಧ್ಯಾನ ಕೂತ್ಕೊಂಡಿರ್ಬೋದು, ಇಲ್ಲ ಕೆಲಸ ಮಾಡ್ತಾ ಇರ್ಬೋದು. ಭಗವಂತನ ಜಪವನ್ನು ಎಷ್ಟು ಸಾಧ್ಯವೋ 6 ತಿಂಗಳ ಕಾಲ ಮಾಡಿದ್ರೆ ಈ ಅಜಪ ಜಪ ಸಿದ್ಧಿ ಉಂಟಾಗುತ್ತೆ ಅಂತ. ಅದರಲ್ಲಿ ಈ ರಾಮಕೃಷ್ಣ ಮಹಾಸಂಘದ ಪರಮ ಉಪಾಧ್ಯಕ್ಷರಾಗಿದ್ದಂಥ ಪೂಜ್ಯ ಸ್ವಾಮಿ ಗೀತಾಂಜಿ ಮಹಾರಾಜರು ಅವರು ನಾವು ಕೇಳಿದ್ದೇನಪ್ಪ ಅಂದರೆ ಯಂಗಾಗಿದ್ದಾಗ ಯುವಕರಾಗಿದ್ದಂಥ ಸಮಯದಲ್ಲಿ ಸನ್ಯಾಸಿಗಳಾಗಿ ಅಂದರೆ ಎರಡೂ ಕೈಲಿ 2 ಜಪಮಾಲೆ ಇಟ್ಕೊಳ್ತಿದ್ದಂಥ, ಒಂದು ಬಲಗೈಲೊಂದು ಎಡಗೈಲೊಂದು. ಒಂದು ಕೈಲಿ 108 ಆದಮೇಲೆ ಇಲ್ಲಿ ಒಂದು ಮಣಿ ತಿರುಗಿಸೋದು, 208 ಆದಮೇಲೆ ಇಲ್ಲೊಂದು ಕಡೆ, ಇಲ್ಲ ಆ ರೀತಿ ಲಕ್ಷಾಂತರ ಜಪವನ್ನು ಮಾಡ್ತಾ ಇದ್ರು ಅಂತ. ಸೊ ಮಾಡಿ ಆ ಅಜಪ ಜಪ ಉಂಟಾಗಬೇಕಿತ್ತು. ಅಂದರೆ ಅವರು ಕೂತ್ಕೊಳ್ಳಿ, ಮಲಿಕೊಳ್ಳಿ, ನೀರು ಕುಡಿತಾ ಇರಲಿ, ಮಾತಾಡ್ತಿರಲಿ, ಅದರಲ್ಲಿ ಜಪ ನಿರಂತರವಾಗಿ ನಡೀತಾ ಇತ್ತು. ಅವರು ಹಲಸೂರಿಗೆ ಬಂದಿದ್ದರು ದೀಕ್ಷೆಯನ್ನು ಕೊಡಲಿಕ್ಕೆ. ಅವಾಗ ನಾವಿನ್ನೂ ಬ್ರಹ್ಮಚಾರಿಗಳು. ಊಟ ಆದಮೇಲೆ ನೈಟ್ ಕ್ಲಾಸಲ್ಲಿ ಎಲ್ಲಿ ನಡೀತದೆ ಅಂಥೇಳಿ ಅವರ ಸೆಕ್ರೆಟ್ರಿಗಳು ಕಾರ್ಯದರ್ಶಿಗಳು ಕೇಳಿದ್ರು. ನಾವಿನ್ನೂ ಬ್ರಹ್ಮಚಾರಿಗಳು, ಅವಾಗ ನಮ್ಗೆ ಅವ್ರ ಬಗ್ಗೆ ಎಲ್ಲ ಸ್ವಲ್ಪ ಕೇಳಿದ್ವಿ ಬಿಟ್ಟರೆ ಹೆಚ್ಚು ಗೊತ್ತಿರಲಿಲ್ಲ. ಒಳ್ಳೆ ಸ್ವಾಮೀಜಿ ನೈಟ್ ಕ್ಲಾಸ್ ನಡೆಯುವಂಥ ಜಾಗ, ಆದರೆ ಇವತ್ತು ಭಾನುವಾರ ಅಲ್ವಾ, ಸೊ ಹಾಗಾದರೆ ನೈಟ್ ಕ್ಲಾಸ್ ಇರೋದಿಲ್ಲ. ನೈಟ್ ಕ್ಲಾಸ್ ಅಂದರೆ ರಾತ್ರಿ ಊಟ ಆಗಿ ಒಂದು 10 ನಿಮಿಷ ಆದಮೇಲೆ ಸಾಮಾನ್ಯವಾಗಿ ಸಾಧು ಬ್ರಹ್ಮಚಾರಿಗಳೆಲ್ಲ ಸೇರಿ ಯಾವುದೊಂದು ಶಾಸ್ತ್ರಗ್ರಂಥವನ್ನು ಇಟ್ಕೊಂಡು ಒಂದು ಓದಿ ಆಮೇಲೆ ಏನಾದರೂ ಚರ್ಚೆಗಳನ್ನು ಮಾಡಿ ನಾವು ನಮ್ಮ ಕೋಣೆಗೆ ಹೋಗ್ತೀವಿ. ಎಲ್ಲ ಮಠಗಳಲ್ಲೂ ನಡೆಯುವಂಥ ಪರಂಪರೆ ಅದು. ಸೊ ಇವತ್ತು ನೈಟ್ ಕ್ಲಾಸ್ ಇರೋದಿಲ್ಲ ಅಂತ ನಾನು ಹೇಳಿಬಿಟ್ಟೆ. ಅವಾಗ ಅವ್ರು ಹೇಳ್ತಾರೆ, ನಿನಗೆ ನೈಟ್ ಕ್ಲಾಸ್ ಇಲ್ಲದೆ ಇರ್ಬೋದು, ಆದರೆ ಸ್ವಾಮೀಜಿಗಿದೆ. ಅಲ್ಲ ಇವತ್ತು ಭಾನುವಾರ ಅಲ್ವಾ, ಭಾನುವಾರದ ನೈಟ್ ಕ್ಲಾಸ್ ಇಲ್ಲ ಅಲ್ವಾ, ನಮ್ಮ ನಿಯಮ ಇದೆ ಅಲ್ವಾ ಅಂತ. ಆದರೆ ಇವರು ಆಧ್ಯಾತ್ಮಿಕ ಜೀವನಕ್ಕೆ ಹಾಲಿಡೇ ಇಲ್ಲ ಅಲ್ಲ ತಾನೆ. ನಾನು ಇವತ್ತು ಊಟ ಮಾಡಿರ್ತಾನೆ, ನೀನು ಊಟ ಮಾಡ್ತಾನೆ ಭಾನುವಾರ ಅಂತ, ನೀನು ನಿದ್ದೆ ಮಾಡಿರ್ತಾನೆ, ಮತ್ತು ನೈಟ್ ಕ್ಲಾಸ್ಗೆ ಯಾಕೆ ರಜಾ, ಶ್ರೀರಾಮಕೃಷ್ಣ ವಚನವೇದ ಓದಲಿಕ್ಕೆ ಯಾಕೆ ರಜಾ. ಸೊ ಹಾಗಾಗಿ ಇವತ್ತು ಕೂಡ ನೈಟ್ ಕ್ಲಾಸ್ ಇರುತ್ತೆ. ನೀವು ಸಂಡೇ ನೀವು ರಜಾ ಬೇರೆ ಹಾಕ್ಕೊಂಡಿರ್ಬೋದು, ಬಟ್ ಇವತ್ತು ಸ್ವಾಮೀಜಿ ಇದ್ದಾರೆ, ಹಾಗಾಗಿ ಇವತ್ತು ನೈಟ್ ಕ್ಲಾಸ್ ಇರುತ್ತೆ ಅಂತ ಕಾರ್ಯದರ್ಶಿಗೆ ಹೇಳಿದ್ರು. ಇದು ನಮಗೊಂದು ಸಣ್ಣ ಘಟನೆ ಅನ್ನಿಸ್ಬೋದು. ನಾವು ಹೌದಾ ಅದ್ಭುತ ಅಂತ ಮತ್ತೆಲ್ಲರಿಗೂ ನ್ಯೂಸ್ಗಳೆಲ್ಲ, ಬಿಕಾಸ್ ಆಫೀಸಲ್ಲಿದ್ದೆ ನಾನು, ಅವಾಗ ಹೇಳಿದ ತಕ್ಷಣ ಎಲ್ಲರಿಗೂ ಸಾಧುಗಳಿಗೆ ಇನ್ಫಾರ್ಮೇಷನ್ ಕೊಟ್ಟು ಬಂದೆ. ಎಲ್ಲರೂ ಬಂದರು, ಗುರುಗಳು ಬಂದರು, ನೈಟ್ ಕ್ಲಾಸೆಲ್ಲ ಆಯಿತು. ಆಮೇಲೆ ನಾವು ಸ್ವಲ್ಪ ಡಿಸ್ಕಸ್ ಮಾಡಿ ಹೋದ್ವಿ. ಆಮೇಲೆ ರೂಮ್ಗೆ ಹೋದ್ಮೇಲೆ ನಾವು ಯೋಚನೆ ಮಾಡ್ತೀವಿ, ನನ್ನ ಗುರುಗಳು ಏನು ಹೇಳಿದ್ದು, ದೇರ್ ಇಸ್ ನೋ ಹಾಲಿಡೇ ಫಾರ್ ಸ್ಪಿರಿಚುವಲ್ ಲೈಫ್ ಅನ್ನೋದು ಇವರು ಹೇಗೆ ಜ್ವಲಂತವಾಗಿ ಗೀತಾಂಜಿ ಮಹಾರಾಜ್ ಕೂಡ ಜೀವನದಲ್ಲಿ ಅನುಷ್ಠಾನ ಮಾಡಿದ್ದಾರೆ. ಸೊ ಭಾನುವಾರ ಅಂತೇಳಿ ನೈಟ್ ಕ್ಲಾಸ್ ಇಲ್ಲ ಅಂತ ಏನಿಲ್ಲ, ಯಾಕಂದರೆ ವಚನ ವೇದ ನಾವು ಪ್ರತಿನಿತ್ಯ ಓದ್ತಾ ಇರಬೇಕು ಅಂತ ಅದವರು. ಈ ಥರ ಒಂದೊಂದು ಸಣ್ಣ ಘಟನೆಗಳಲ್ಲೇ ನಮ್ಮ ಜೀವನ, ನಮ್ಮ ಸಾಧನೆಗಳೇನು, ಒಬ್ಬ ವ್ಯಕ್ತಿ ಹೇಗೆ ಅಂತೇಳಿ ಅರ್ಥ ಮಾಡ್ಕೊಳ್ಬಿಡ್ಬೋದು. ಇಲ್ಲ ಇನ್ನು ತಿಳಿದಂಥವ್ರು ನಮ್ಮನ್ನು ಯಾರು, ನಾವು ಯಾವ ರೀತಿ ಅಂತೇಳಿ ಅಳಿತುಬಿಡ್ಬೋದು. ಅದೇ ರೀತಿ ಈ ಮಾಸ್ಟರ್ ಕೂಡ, ದೇರ್ ವಾಸ್ ನೋ ಹಾಲಿಡೇ ಫಾರ್ ಸ್ಪಿರಿಚುವಲ್ ಲೈಫ್, ಫಾರ್ ಸ್ಪಿರಿಚುವಲ್ ಪ್ರಾಕ್ಟೀಸ್ ಇನ್ ಹಿಸ್ ಲೈಫ್. ಇದೆಲ್ಲ ಆಯಿತು. ಗುರು ಸೇವೆಯನ್ನು ಮಾಡ್ತಾ ಇದ್ದಾನೆ, ಆಧ್ಯಾತ್ಮ ಸಾಧನೆಯನ್ನು ಕೂಡ ಮಾಡ್ತಾ ಇದ್ದಾನೆ. ಶಿವರಾತ್ರಿ ಬಂತು. ಶಿವರಾತ್ರಿ ಶ್ರೀರಾಮಕೃಷ್ಣರಂತೆಯಂತೆ ಎಲ್ಲ ಗೃಹಸ್ಥ ಭಕ್ತರು ಮತ್ತು ಯುವ ಸನ್ಯಾಸಿ ಭಕ್ತರು ಅವತ್ತು ಉಪವಾಸವನ್ನು ಮಾಡ್ತಾ ಇದ್ದಾರೆ. ಎಷ್ಟೆಷ್ಟಾಗುತ್ತೋ ಜಪವನ್ನು ಮಾಡ್ತಾಯಿದ್ರು, ಧ್ಯಾನವನ್ನು ಮಾಡ್ತಾಯಿದ್ರು. ಇಡೀ ದಿವಸ ಉಪವಾಸಗಳನ್ನು ಮಾಡಿ ರಾತ್ರಿ 4 ಯಾಮದ ಪೂಜೆಗಳನ್ನು ಮಾಡಿದ್ರು. ಅವತ್ತು ಯುವ ನರೇಂದ್ರ ಶಿವನ ವೇಷವನ್ನು ಹಾಕ್ಕೊಂಡಿದ್ದ. ಅವನು ಬೆಳಗ್ಗೆಯಿಂದ ರಾತ್ರಿವರೆಗೂ ಉಪವಾಸವನ್ನು ಮಾಡಿ ಎಷ್ಟು ಸಾಧ್ಯವೋ ಅಷ್ಟು ಶಿವನ ಧ್ಯಾನದಲ್ಲಿ ಕೂತಿದ್ದ. ಮೊದಲೇ ಅವನು ಶಿವನ ಅವತಾರ, ಶಿವನ ಅಂಶ, ಶಿವನ ಅವತಾರ. ಆ ಶಿವನ ಅವತಾರವಾದ ಸ್ವಾಮಿ ವಿವೇಕಾನಂದರು ಶಿವನ ಧ್ಯಾನವನ್ನು ಮಾಡಿದ್ದಾರೆ. ಬೆಳಗ್ಗೆಯಿಂದ ಉಪವಾಸ ಇದ್ದರು, ಶಿವನ ಧ್ಯಾನದಲ್ಲಿ ಮಾಡಿ ಶಿವನ ವೇಷವನ್ನು ಬೇರೆ ಹಾಕ್ಕೊಂಡಿದ್ದಾರೆ. ಯೋಚನೆ ಮಾಡಿ. ಅವರು ನೋಡಿದಾಗ ಎಲ್ಲ ಭಕ್ತರ, ನಾವು ಊಹಿಸ್ಕೊಳ್ಬೇಕಿದ್ದೆಲ್ಲವನ್ನು ಕೂಡ. ದಕ್ಷಿಣೇಶ್ವರದ ನಾವು ಹೋಗಿದ್ದೀವಿ ಕಲ್ಕತ್ತೆಯಲ್ಲಿ, ಆಗ ಕಾಶೀಪುರದ ಉದ್ಯಾನವಿದೆ, ಮೇಲ್ಗಡೆ ಶ್ರೀರಾಮಕೃಷ್ಣ ಕೂತಿದ್ರು, ಎಲ್ಲ ಗೃಹಸ್ಥ ಶಿಷ್ಯರು ಮತ್ತು ಯುವ ಸನ್ಯಾಸಿಗಳೆಲ್ಲ ಇದ್ದಾರೆ. ಶ್ರೀರಾಮಕೃಷ್ಣರು ಹೇಳಿದ್ದಾರೆ, ಇವರೆಲ್ಲ ಕೂಡ ಉಪವಾಸಾದಿ ವ್ರತಗಳನ್ನು ಮಾಡಿದ್ರು. ಸ್ವಾಮಿ ವಿವೇಕಾನಂದರು, ಯುವಕರಾಗಿದ್ದಂಥ ಸ್ವಾಮಿ ವಿವೇಕಾನಂದರು ಶಿವನ ವೇಷವನ್ನು ಹಾಕಿಕೊಂಡಿದ್ದಾರೆ. ಭಸ್ಮವನ್ನು ಹಾಕ್ಕೊಂಡು ಮೈಗೆಲ್ಲ ಭಸ್ಮವನ್ನು ಹಚ್ಕೊಂಡಿದ್ದಾರೆ, ಜಟೆಯನ್ನು ಹಚ್ಕೊಂಡಿದ್ದಾರೆ, ತ್ರಿಶೂಲ ಇಟ್ಕೊಂಡು ಬಂದಿದ್ದಾರೆ. ಭಕ್ತರೆಲ್ಲ ನೋಡ್ತಾ ಇದ್ದಾರೆ. ಸೊ ಮಾಸ್ಟರ್ ಹೇಳ್ತಾನೆ, ನಾನು ನೋಡಿದಾಗ ಒಂದು ಕ್ಷಣ, ಆ ಕ್ಷಣದಲ್ಲಿ ನಾನು ಸಾಕ್ಷಾತ್ ಪರಮ ಶಿವನನ್ನೇ ನೋಡಿದೆ ಅಂತ ನನಗೆ ಅನ್ನಿಸ್ತು, ನನಗೆ ಭಾವನವಾಯಿತು, ನನಗೆ ಭಾಸವಾಯಿತು. ಇಡೀ ಮೈಯೆಲ್ಲ ರೋಮಾಂಚನವಾಯಿತು, ಪುಳಕಿತವಾಯಿತು ಅಂತ ಹೇಳಿ. ನಮ್ಮ ಇಡೀ ರಾತ್ರಿ ಪೂಜೆಗಳಾಯಿತು, ಧ್ಯಾನ ಆಯಿತು. ಮತ್ತು ಸ್ವಾಮಿ ವಿವೇಕಾನಂದರು ಹಲವಾರು ಭಜನೆಗಳನ್ನು, ಶಿವನ ಕುರಿತು ಹಲವಾರು ಭಜನೆಗಳನ್ನು ಹಾಡ್ತಾರೆ. ಅವಾಗ ಮಾಸ್ಟರ್ ಹೇಳ್ತಾರೆ, ಎಂಥ ಅದ್ಭುತವಾದ ಅಲೌಕಿಕವಾದ ಆನಂದ ಅವತ್ತು ಆ ಕಾಶೀಪುರದ ಉದ್ಯಾನ ಬಾಟಿಯಲ್ಲಿ ಇತ್ತು ಆ ಶಿವರಾತ್ರಿ ದಿವಸ ಅಂತ ಹೇಳಿ ಮಾಸ್ಟರ್ ಅವರು ಡೈರಿ ಬರ್ಕೊಳ್ತಾರೆ. ಇದಾಗ್ತಾ ನೋಡಿ, ಅಷ್ಟು ಗುಂಗಿದ್ದಂಥ ಮಾಸ್ಟರ್ಗೆ ಶಿವನ ಗುಂಗು ಎಷ್ಟು ಹೋಗ್ಬಿಟ್ಟಿದೆ ಅಂದರೆ, ಬೆಳಗ್ಗೆ ಆದಮೇಲೆ ಇಡೀ ರಾತ್ರಿ ಜಾಗರಣೆ ಮಾಡಿ ಬೆಳಗ್ಗೆ ಅವ್ನು ನಿದ್ದೆ ಮಾಡಿಲ್ಲ. ಹಿಂದಿನ ದಿವಸ ಉಪವಾಸ ಆಗಿತ್ತು. ಬೆಳಗ್ಗೆ ಹೇಳ್ತಾನೆ ನರೇಂದ್ರ ನೆನ್ನೆ ನೋಡಿದಾಗ ರೋಮಾಂಚನ ಆಗಿತ್ತು ನೀನು ನೋಡಿದಾಗ, ಹಾಗಾಗಿ ಶಿವನ ಬಗ್ಗೆ ಏನಾದರೂ ಹೇಳು ಅಂತ.
ಅವನಿಗೆ ಆ ಶಿವನ ಬಗ್ಗೆ ಇನ್ನೂ ಕೇಳಬೇಕು, ಯಾಕಂದರೆ ಆ ಶಿವನ ಭಾವದಲ್ಲಿ ಮಾಸ್ಟರ್ ಮನಸ್ಸು ಪುಳಕಿತವಾಗಿದೆ. ಸೊ ಹಾಗಾಗಿ ಅವ್ನು ಕೇಳ್ತಾ ಇದ್ದಾನೆ, ಶಿವನ ಬಗ್ಗೆ ಏನಾದರೂ ಹೇಳಿಕ್ಕೆ ಸಾಧ್ಯ ಅಂತ. ಸ್ವಾಮಿ ವಿವೇಕಾನಂದ ಮನಸ್ಸು ಅತ್ಯಂತ ಉನ್ನತಕ್ಕೆ ಹೋಗಿತ್ತು ಅಂತ ಕಾಣುತ್ತೆ. ಅವ್ರು ಏನು ಮಾತಾಡುವಂಥ ಪರಿಸ್ಥಿತಿಲೇ ಇಲ್ಲ ಸ್ವಾಮಿ ವಿವೇಕಾನಂದರು. ಏನೂ ಆಗಲಿಲ್ವೇನೋ ಅನ್ನುವ ಹಾಗೆ ಸ್ವಾಮಿ ವಿವೇಕಾನಂದ ಸುಮ್ಮನೆ ಕೂತ್ಬಿಟ್ಟು ಸ್ವಲ್ಪ ಹೊತ್ತು ನೋಡಿಬಿಟ್ಟು ಮಾಸ್ಟರ್ ಮಹಾಶಯ ಕೊನೆಗೆ ಗಿರೀಶ್ ಚಂದ್ರ ಘೋಷ್ ಹತ್ರ ಬರ್ತಾರೆ. ಗಿರೀಶ್ ಚಂದ್ರ ಘೋಷ್ ಯಾರು? ಭೈರವ ಮೂರ್ತಿಯವನು. ಶ್ರೀರಾಮಕೃಷ್ಣ ಹೇಳ್ತಾರೆ, ಗಿರೀಶ್ ಚಂದ್ರ ಘೋಷ್ ಯಾರು ಅಂದರೆ ಶಿವನ ಜೊತೆ ಇರುವಂಥ ಭೈರವ ಮೂರ್ತಿಗಳು ಅಂತ ನಾವು ಹೇಳ್ತೀವಲ್ಲ, ಆ ಭೈರವ ಒಬ್ಬ ಈ ಗಿರೀಶ್ ಚಂದ್ರ ಘೋಷ್. ಅವನ ಹತ್ರ ಅವನು ಹೇಳ್ತಾನೆ, ಯಾರು ಶಿವ ಅಂದರೆ ಗೊತ್ತೇನು? ಜಗತ್ತಿನಲ್ಲಿ ಏನೇನು ಬೇಡ ಅಂತ ನಾವು ಬಿಸಾಕಿದ್ದೀವೋ, ಬಿಟ್ಟು ಬಿಟ್ಟಿದ್ದೀವೋ, ಜಗತ್ತಿನಲ್ಲಿ ಯಾವ್ದ್ಯಾವುದು ಕನಿಷ್ಠ ಅಂತ ನಾವು ಅಂದ್ಕೊಂಡಿದ್ದೀವೋ ಅದೆಲ್ಲವನ್ನು ಕೂಡ ಶಿವ ಅವನ ಹತ್ರ ಇಟ್ಕೊಂಡಿದ್ದಾನೆ. ಸ್ಮಶಾನ ನಮ್ಗೆ ಯಾರಿಗೂ ಬೇಡ, ಸ್ಮಶಾನದಲ್ಲಿ ಇರ್ತಾನೆ. ಬೂದಿ ನಮ್ಗೆ ಯಾರಿಗೂ ಬೇಡ, ಬೂದಿ ಎಲ್ಲ ಹಚ್ಕೊಂಡಿದ್ದಾನೆ. ಇನ್ನು ಮರದ ತೊಗಟೆ ಆಗಿರ್ಬೋದು, ಇಲ್ಲ ಪ್ರಾಣಿಗಳ ಚರ್ಮ ನಮ್ಗೆ ಯಾರಿಗೂ ಬೇಡ, ಅದನ್ನು ಹಾಕ್ಕೊಂಡಿದ್ದಾನೆ. ಇನ್ನು ಒಂದು ಹಬ್ಬ ಅಂದರೆ ಒಂದು ಚಂದ್ರ, ಇನ್ನು ಸರ್ಪ, ಹಾವು ನಮ್ಗೆ ನೋಡಿದ ತಕ್ಷಣ ಭಯ, ಹೊಡಿರಿ ಬಡಿರಿ ಕಡೀರಿ ಅಂತ ಹೇಳ್ಬಿಟ್ಟು ಇಮಿಟಾಗಿ ದೋಣಿಯಲ್ಲಿ ತೊಡ್ತೀವಿ ಹಾವು ನೋಡಿದ ತಕ್ಷಣ, ಅಂತ ಹಾವನ್ನು ಹಚ್ಕೊಂಡಿದ್ದಾನೆ. ಸೊ ಅವನು ಹೇಳ್ತಾನೆ, ಕನಿಷ್ಠ ವಸ್ತುಗಳು ಅಂತ ನಾವೇನು ಅಂದ್ಕೊಂಡಿದ್ದೀವೋ ಜಗತ್ತಿನಲ್ಲಿ ಅದೆಲ್ಲವನ್ನು ಶಿವ ಧರಿಸ್ಕೊಂಡಿದ್ದಾನೆ ಮತ್ತು ಅವನ ಬಳಿ ಇಟ್ಕೊಂಡಿದ್ದಾನೆ. ಪ್ರಾಣಿಗಳನ್ನು ಮತ್ತು ದೆವ್ವಗಳನ್ನು, ಭೂತಗಣಗಳನ್ನೆಲ್ಲವನ್ನು ಅಂತ. ಇದು ಒಂದೇ ಒಂದು ವಾಕ್ಯ, ಬಟ್ ಇದನ್ನು ನಾವು ಅಧ್ಯಯನ ಮಾಡ್ತಾ ಹೋದರೆ, ಇದ್ರ ಬಗ್ಗೆ ಚಿಂತನೆ ಮಾಡ್ತಾ ಹೋದರೆ ಅದ್ಭುತವಾದ ಆಲೋಚನೆ, ಅದ್ಭುತವಾದ ವಿಷಯಗಳು ನಮ್ಗೆ ಗೊತ್ತಾಗುತ್ತೆ. ಆ ಪರಮಶಿವ, ಆ ಭೋಲೆನಾಥ್ ಶಿವ ಈ ಎಲ್ಲ ಕನಿಷ್ಠ ವಸ್ತುಗಳನ್ನು ಇಟ್ಕೊಂಡಿದ್ದಾನಲ್ಲ. ಯಾಕೆ ಅಂದರೆ ಜಗತ್ತಿನಲ್ಲಿ ಕನಿಷ್ಠ ಅಂತ ನಾವೆಲ್ಲ ಎಲ್ಲರೂ ತ್ಯಜಿಸ್ಬಿಟ್ಟು ಅವನನ್ನು ಇಟ್ಕೊಂಡ. ಯಾಕಪ್ಪ ಅಂದರೆ ಯಾರು ಭಗವಂತನಲ್ಲಿ ಶರಣಾಗತಿ ಆಗ್ಬಿಡ್ತೀವೋ, ಭಗವಂತನ ಕೃಪೆ ಯಾರಿಗೆ ಆಗ್ಬಿಡುತ್ತೋ ಆವಾಗ ಒಂದು ಭಗವಂತನ ಸೃಷ್ಟಿಯಲ್ಲಿ ಯಾವ ವಸ್ತುವು ಕನಿಷ್ಠ ವಸ್ತು ಅಲ್ಲ. ಅದು ಒಂದು ಅರ್ಥ ಮಾಡ್ಕೊಳ್ಬೋದು ಶಿವ ಈ ಕನಿಷ್ಠ ವಸ್ತುವನ್ನು ಇಟ್ಕೊಂಡಿರೋದ್ರಿಂದ. ಒಂದು ತಾತ್ವಿಕ ಸಿದ್ಧಾಂತದ ದೃಷ್ಟಿಯಲ್ಲಿ ಇದು ನಾವು ನೋಡ್ಬೋದು. ಎರಡನೇದು, ಭಗವದ್ ಕೃಪೆಯಾದಾಗ, ಪರಮಾತ್ಮನ ಕೃಪೆಯಾದಾಗ ಒಂದು ಸಾಮಾನ್ಯವಾದ ಯತ್ಕಿಂಚಿತ್ ಕನಿಷ್ಠ ವಸ್ತುವು ಕೂಡ ಅವನ ತಲೆ ಮೇಲೆ ಹೋಗುತ್ತೆ, ಇಲ್ಲ ಅವನ ಶರೀರದ ಒಂದು ಆಭೂಷಣ ಆಭರಣ ಆಗ್ಬಿಡುತ್ತೆ. ಸೊ ಶರಣಾಗತಿಯ ಮಹತ್ವ, ರಾಮಾನುಚಾರ್ಯರು ಹೇಳುವುದ ಪ್ರಪತ್ತಿ ಅಂತ ನಾವೇನು ಕರಿತೀವೋ ಆ ಶರಣಾಗತಿಯ ಮಹತ್ವ ನಮಗಿಲ್ಲ ಅರ್ಥ ಆಗುತ್ತೆ. ಆ ಭಗವಂತನ ಕೃಪೆ ನಮ್ಗೆ ಆಗ್ಬಿಡ್ತು ಅಂತಂದರೆ ಏನು ಬೇಕಾದ್ರೂ ಆಗ್ಬೋದು. ನಾವೆಂಥ ಮೂರ್ಖರಾಗಿರ್ಬೋದು, ಗಾಳಿಯ ಕೃಪೆ ಆದ್ದರಿಂದ ಒಬ್ಬ ಮೂರ್ಖ ದಡ್ಡ ಶಿಖಾಮಣಿ ಕವಿರತ್ನ ಕಾಳಿದಾಸ ಆಗ್ಬಿಟ್ಟ. ಒಬ್ಬ ಸಾಮಾನ್ಯ ಪಂಡಿತ ತೆನಾಲಿ ರಾಮಕೃಷ್ಣನ ಆದ. ಒಬ್ಬ ಸಾಮಾನ್ಯ ಕಶ್ಚಿತ್ ಇದನ್ನೇ ರಾಮಕೃಷ್ಣ ಮಹಾಸಂಘದ ಪರಮಾಧ್ಯಕ್ಷರಾಗಿದ್ದಂಥ, ಎರಡನೇ ಪರಮಾಧ್ಯಕ್ಷರಾಗಿದ್ದಂಥ ಸ್ವಾಮಿ ಶಿವಾಂಜಿ ಹೇಳ್ತಾರೆ. 5 ಈಶ್ವರ ಕೋಟಿಗಳು ಅಂತ ನಾವು ಶ್ರೀರಾಮಕೃಷ್ಣರ ಗೃಹಸ್ಥ ಭಕ್ತರ ಯುವ ಸನ್ಯಾಸಿ ಶಿಷ್ಟರಲ್ಲಿ ನಾವು ನೋಡ್ತೀವಿ. ಸ್ವಾಮಿ ಶಿವಾನಂದರು ಹೇಳ್ತಾರೆ, ನನ್ನ ಸಾಧನೆಯಿಂದ ಅಲ್ಲ ಶ್ರೀರಾಮಕೃಷ್ಣರ ಕೃಪೆಯಿಂದ ನಾನೊಬ್ಬ ಸಾಮಾನ್ಯ ಜೀವಿಯಾಗಿ ಹುಟ್ಟಿದ್ರು ಕೂಡ ನಾನಿವತ್ತು ಈಶ್ವರ ಕೋಟಿಯ ಮಟ್ಟಕ್ಕೆ ಹೊರಟೋಗಿದ್ದೀನಿ, ನಾನು ಈಶ್ವರ ಕೋಟಿ ಆಗಿದ್ದೀನಿ ಅಂತೇಳಿ ಸ್ವಾಮಿ ಶಿವಾನಂದರು ಹೇಳ್ತಾರೆ. ಭಗವಾನ್ ಶ್ರೀರಾಮಕೃಷ್ಣರ ಕೃಪೆಯಿಂದ ಅಂತ ನೋಡಿ, ಒಂದೊಂದು ವಿಷಯದಲ್ಲೂ ಒಂದೊಂದು ಅಂಶದಲ್ಲೂ ಕೂಡ ಎಂಥ ಆಳವಾದ ಅರ್ಥಗಳಿದೆ. ಸೊ ಆ ವಿಷಯವನ್ನು ಕೂಡ ಕೊನೆಗೆ ಭಗವಂತ ಸ್ವೀಕರಿಸ್ಬಿಟ್ಟ. ಸೊ ಇದನ್ನು ಕೇಳಿದಾಗ ಯಾಕೋ ಸ್ವಲ್ಪ ಓಕೆ ಅಂತ ಅನಿಸಿದ್ರು ಕೂಡ ಅವನ ಮನಸ್ಸು ಇನ್ನೂ ಇದರಿಂದ ತೃಪ್ತಿ ಆಗ್ತಿಲ್ಲ. ಅಂದರೆ ಇದನ್ನೇ ಭಾವಾವಸ್ಥೆ ಅಂತ ನಾವು ಹೇಳೋದು. ಯಾವಾಗ ಮನಸ್ಸಲ್ಲಿ ಭಗವಂತನಲ್ಲೇ ತಲ್ಲೀನವಾಗಿರುತ್ತೋ ನಾವು ಎಷ್ಟು ಕೇಳಿದ್ರೂ ಕೂಡ ನಮಗೆ ಕಡಿಮೆ ಅಂತ ಅನಿಸ್ತಾ ಇದೆ. ಪ್ರಾಯಶಃ ಯಾರಿಗಾದರೂ ಈ ಚಿನ್ನ ಬೆಳ್ಳಿ ಬಂಗಾರದ ಹುಚ್ಚಿತ್ತು ಅಂತಂದರೆ ಒಂದು ಸಾಮಾನ್ಯವಾಗಿ ಒಂದು ಗೋಲ್ಡ್ ಚೈನ್ ನಾವು ಮಾಡಿಸ್ಕೊಳ್ಬೇಕು ಅಂತ ಇಷ್ಟಪಡ್ತೀವಿ. ಒಂದು ಗೋಲ್ಡ್ ಚೈನ್ ಮಾಡಿಸ್ಕೊಂಡ್ಮೇಲೆ ನಮ್ಗೆ ಇನ್ನೂ ಸಾಕಾಗಲ್ಲ. ಒಂದು ಯಾವುದಾದ್ರೂ ಆಮೇಲೆ ಒಂದು ಲಾಂಗ್ ಚೈನ್ ಅಂತ ಅಂದ್ಕೊಳ್ತೀವಿ, ಲಾಂಗ್ ಚೈನ್ ಮಾಡ್ಕೊಂಡು ನೆಕ್ಲೇಸ್ ಅಂದ್ಕೊಳ್ತೀವಿ, ಅದಾದಮೇಲೆ ಡೈಮಂಡು, ಇನ್ನೂ ಏನೇನೋ ಯೋಚನೆ ಮಾಡ್ತಾ ಇರ್ತೀವಿ. ಯಾಕಂದರೆ ವಿ ಆರ್ ಅಬ್ಸೆಸ್ಡ್ ವಿತ್ ದಟ್ ಗೋಲ್ಡ್, ಡೈಮಂಡ್, ಜುವೆಲ್ಸ್ ಆರ್ ವಾಟ್ ಎವರ್. ಅದೇ ರೀತಿ ಇವನಿಗೆ ಆ ಶಿವನ ಭಾವದಲ್ಲಿ ಹುಚ್ಚಿಡಿದು ಬಿಡಿದೆ ಮಾಸ್ಟರ್ ಮಹಾಶಯನಿಗೆ. ಹಾಗಾಗಿ ಇಂದಿನ ದಿವಸ ಎಲ್ಲ ಶಿವನ ಧ್ಯಾನವನ್ನು ಮಾಡಿದ್ದಾನೆ, ಶಿವನ ಬಗ್ಗೆ ಸಾಕಷ್ಟು ಭಜನೆಗಳನ್ನು ಮಾಡಿದ್ದಾನೆ, ಪೂಜೆಯನ್ನು ಮಾಡಿದ್ದಾನೆ, ಧ್ಯಾನವನ್ನು ಮಾಡಿದ್ರು ಕೂಡ ಇನ್ನೂ ಅವನ ಮನಸ್ಸಿಗೆ ತೃಪ್ತಿ ಇಲ್ಲ. ಇದಾದಮೇಲೆ ಸ್ವಾಮಿ ಯೋಗಾನಂದಜಿ ಯೋಗಿನ್ ಮಹಾರಾಜ್ ಹತ್ರ ಹೇಳ್ತಾರೆ, ನೀನೇನಾದರೂ ಶಿವನ ಬಗ್ಗೆ ಸ್ವಲ್ಪ ಹೇಳಿ. ಅವ್ರು ಹೇಳ್ತಾರೆ, ಶಿವ ಏನು ಹೇಳೋದು ಶಿವನ ಬಗ್ಗೆ, ಅವನು ಬೋಲಾನಾಥ್, ಯಾರು ಬಂದರೂ ಪಾಪ ಸ್ವೀಕರಿಸ್ಬಿಡ್ತಾನೆ. ಪ್ರಾಯಶಃ ನಾವು ಆತ್ಮಲಿಂಗದ ಕಥೆ ನಮಗೆಲ್ಲ ಗೊತ್ತು. ಬಂದು ಪಾರ್ವತಿನೇ ಕೇಳಲಿಕ್ಕೆ ರಾವಣ ಬಂದಾಗ ಪಾರ್ವತಿ ಅವಳನ್ನು ಅವನು ಕಾಪಾಡ್ಕೊಳ್ಬೇಕಾಗ್ತದೆ. ಆತ್ಮಲಿಂಗವನ್ನು ಕೇಳಿದ್ರೆ ಶಿವ ಆತ್ಮಲಿಂಗವನ್ನೇ ಕೊಟ್ಬಿಡ್ತಾನೆ. ಸೊ ಇವನು ಅದಕ್ಕೆ ಬೋಳೆ ಶಂಕರ ಅಂತೇಳಿದ್ರೆ ಶಿವನನ್ನು ಯಾರು ಏನು ಬಂದು ಕೇಳಿದ್ರು ಕೊಟ್ಬಿಡ್ತಾರೆ. ಸೊ ಬೋಲೆನಾಥವನು ಬೋಳೆ ಶಂಕರ ಅಂತೇಳಿ ಯೋಗೇನ್ ಮಹಾರಾಜ ಹೇಳ್ತಾರೆ. ಈ ರೀತಿ ಹಲವಾರು ಜನರ ಹತ್ರ ಯಾರ್ಯಾರು ಸಿಗ್ತಾರೋ ಅವ್ರ ಹತ್ರ ಎಲ್ಲ ಶಿವನ ಬಗ್ಗೆ ಕೇಳ್ತಾನೆ. ನಿಮ್ಗೇನಾದ್ರು ಶಿವನ ಬಗ್ಗೆ ಗೊತ್ತಿದ್ರೆ ಹೇಳಿ, ಶಿವನ ಬಗ್ಗೆ ಗೊತ್ತಿದ್ರೆ ಹೇಳಿ, ಶಿವನ ಬಗ್ಗೆ ಗೊತ್ತಿದ್ರೆ. ಯಾಕೆ ಆ ಶಿವನ ಬಗ್ಗೆ ಕೇಳಿ ಅವನ ಮನಸ್ಸು ಒಂದು ಆನಂದ ಆಗುತ್ತೆ ಅಂತ.
ಸೊ ಯಾವಾಗ ನಾವು ಆಧ್ಯಾತ್ಮಿಕ ಜೀವನದಲ್ಲಿ ಸಾಧನೆಗಳನ್ನು ಮಾಡ್ತಾ ಆಳವಾಗಿ ಹೋಗ್ತಾ ಇರ್ತೀವೋ ಆವಾಗ ಇಂತಹ ಅನುಭವಗಳು, ಇಂಥ ಅವಸ್ಥೆಗಳು ನಮಗೂ ಕೂಡ ಉಂಟಾಗ್ತದೆ. ಸೊ ಒಬ್ಬ ಪರಮ ಸಾಧಕನ ಮನಸ್ಥಿತಿ ಹೇಗಿರ್ತದೆ ಅನ್ನೋದಕ್ಕೆ ನಮಗಿದೊಂದು ನಿದರ್ಶನ. ಇಷ್ಟೆಲ್ಲ ಆಯಿತು. ಇನ್ನು ಶ್ರೀರಾಮಕೃಷ್ಣ ಸ್ಥಿತಿ ನೋಡಿ, ಅವನಿಗೆ ಮಧ್ಯೆ ತುಂಬ ಮನಸ್ಸಿಗೆ ಬೇಜಾರಾಗ್ತಾ ಇತ್ತು. ಅವನ ಸೇವೆಯನ್ನು ಮಾಡ್ತಾ ಇದ್ದ. ಇದಾದಮೇಲೆ ಒಂದು ಪ್ರಾಬ್ಲಮ್ ಬಂತು. ಏನಪ್ಪ ಅಂತ ಅಂದರೆ, ಆ ವರ್ಷ ಈಶ್ವರಚಂದ್ರ ವಿದ್ಯಾಸಾಗರನ ಹೈಸ್ಕೂಲ್ನಲ್ಲಿ ಇವನು ಹೆಡ್ ಮಾಸ್ಟರ್ ಕೆಲಸ ಮಾಡ್ತಿದ್ದ. 10ನೇ ಕ್ಲಾಸಿನ ರಿಸಲ್ಟು ಕಡಿಮೆ ಆಗಿಬಿಡ್ತು. ಯಾವಾಗ ಕಡಿಮೆ ಆಯಿತು, ಈಶ್ವರಚಂದ್ರ ವಿದ್ಯಾಸಾಗರ್ ಗೊತ್ತಿತ್ತು, ಎಲ್ಲ ಜನರಿಗೂ ಗೊತ್ತಿತ್ತು ಇವನು ರಾಮಕೃಷ್ಣ ಸೇವೆ ಮಾಡ್ತಾನೆ, ರಾಮಕೃಷ್ಣ ಪರಮ ಭಕ್ತ, ರಾಮಕೃಷ್ಣ ಶಿಷ್ಯ ಅಂತ. ಈಶ್ವರಚಂದ್ರ ವಿದ್ಯಾಸಾಗರ್ ಹೇಳ್ತಾರೆ, ಆ ಮಾಸ್ಟರ್ ಮಹಾಶಯನಿಗೆ ಶಾಲೆ ಬಗ್ಗೆ ಎಲ್ಲಿ ಯೋಚನೆ ಇದೆ, ಶಾಲೆಯ ಮಕ್ಕಳ ಬಗ್ಗೆ, ಶಾಲೆಯ ಮಕ್ಕಳ ರಿಸಲ್ಟ್ಸ್ ಬಗ್ಗೆ ಎಲ್ಲಿ ಯೋಚನೆ ಇದೆ. ಅವ್ನಿಗೇನಿದ್ರು ಶ್ರೀರಾಮಕೃಷ್ಣ ಹುಚ್ಚಿಡಿದೆ, ಶ್ರೀರಾಮಕೃಷ್ಣ ಸೇವೆ ಮಾಡ್ಕೊಂಡಿದ್ದಾನೆ. ಸೊ ಶಾಲೆಯಲ್ಲಿ ಏನು ನಡೀತದೆ ಅಂತ ಅವ್ನಿಗೇನು ಬೇಕಾಗಿದೆ, ಹೇಗೆ ಬೇಕಾಗಿದೆ. ಅವನು ಅತ್ಯಂತ ಪ್ರಾಮಾಣಿಕವಾದ ಶ್ರೀರಾಮಕೃಷ್ಣ ಹುಚ್ಚೇನೋ ಅವ್ನಿಗೆ ಹಿಡಿದಿದೆ, ಆದರೆ ಅತ್ಯಂತ ಪ್ರಾಮಾಣಿಕವಾದ ಕೆಲಸವನ್ನು, ಸೇವೆಯನ್ನು ಅವ್ನು ಮಾಡ್ತಾ ಇದ್ದ. ಯಾವತ್ತೂ ಅವ್ನು ನಿಲ್ಲಿಸಿರಲಿಲ್ಲ. ಆದರೆ ಯಾವಾಗ ಈ ಮಾತನ್ನು ನಿಲ್ಲಿಸಿ ಕೇಳಿಬಿಟ್ನೋ ಅವನ ಮನಸ್ಸಿಗೆ ಅತ್ಯಂತ ನೋವಾಯಿತು. ಇದೊಂದು ಪ್ರತ್ಯಕ್ಷವಾಗಿ ಕೇಳಿಲ್ಲ, ಬೇರೆಯವ್ರ ಹತ್ರ ಕಾಮೆಂಟ್ ಮಾಡಿದ ಈಶ್ವರಚಂದ್ರ ವಿದ್ಯಾಸಾಗರು ಅವರು ಬಂದು ಇವ್ನಿಗೆ ಹೇಳಿದೆ. ಇದು ಕೇಳಿದ ತಕ್ಷಣ ಅವನ ಎದೆಗೆ ಈಟಿ ಹಾಕಿ ಚುಚ್ಚಿದ ರೀತಿ ಆಯಿತು. ತುಂಬ ಮನಸ್ಸಿಗೆ ನೋವಾಯಿತು. ಭರ್ತ ಶ್ರೀರಾಮಕೃಷ್ಣ ಸೇವೆಯನ್ನು ಮಾಡ್ದ. ರಾತ್ರಿ ಮನೆಗೆ ಹೋಗಿ ಮಲಗಲಿಕ್ಕೆ ಪ್ರಯತ್ನ ಮಾಡ್ತಾನೆ, ನಿದ್ದೆ ಬರ್ತಿಲ್ಲ. ಒಂದು ದಿವಸ ಆಯಿತು, ಏನು ಮಾಡಿದ್ರು ಮನಸ್ಸು ತಡೀಲಿಕ್ಕೆ ಆಗ್ತಿಲ್ಲ. ಕೊನೆಗೆ ರೆಸಿಗ್ನೇಷನ್ ಲೆಟರ್ನ ಬರೆದು ಇನ್ನೊಬ್ಬರ ಹತ್ರ ಕಳಿಸೇ ಬಿಡ್ತಾನೆ. ಈಶ್ವರಚಂದ್ರ ವಿದ್ಯಾಸಾಗರ್ ಯಾವಾಗ ಮಾಸ್ಟರ್ನ ರೆಸಿಗ್ನೇಷನ್ ರಾಜೀನಾಮೆ ಪತ್ರವನ್ನು ನೋಡ್ತಾನೋ ಅವನಿಗೆ ಗೊತ್ತಾಗುತ್ತೆ ನಾನು ಎಂಥ ತಪ್ಪು ಮಾಡಿದೆ ಅಂತ. ಈ ಮಾಸ್ಟರ್ ಅತ್ಯಂತ ಬುದ್ಧಿವಂತ ಜೀವಿ, ಆಗಿನ ಕಾಲದಲ್ಲಿ ಅತ್ಯಂತ ಮೇಧಾವಿ, ಅತ್ಯಂತ ಪ್ರಾಮಾಣಿಕ ವ್ಯಕ್ತಿ ಅಂತ ಅವನಿಗೂ ಗೊತ್ತಿತ್ತು. ಆ ಸಮಯದಲ್ಲಿ ನಾಲ್ಗೆ ಜಾರಿ ಮಾತಾಡಿದ್ದು ಅಂತ ಅವ್ನಿಗೆ ಗೊತ್ತಾಯಿತು. ಈಶ್ವರಚಂದ್ರ ವಿದ್ಯಾಸಾಗರ್ ಮತ್ತು ಕ್ಷಮಾಪಣೆಯನ್ನು ಕೇಳ್ತಾನೆ. ಆ ಶಾಲೆಯ ಮುಖ್ಯಸ್ಥ ಇವನ ಹತ್ರ ಮುಖ್ಯೋಪಾಧ್ಯಾಯನ ಕ್ಷಮಾಪಣೆ ಕೇಳ್ತಾನೆ. ಯಾವುದೋ ಸಮಯದಲ್ಲಿ ನನಗೆ ಗೊತ್ತಿಲ್ಲದೆ ಅಂದ್ಬಿಟ್ಟೆ, ದಯವಿಟ್ಟು ಕ್ಷಮಿಸು, ದಯವಿಟ್ಟು ನೀನು ಹೆಡ್ ಮಾಸ್ಟರ್ ಆಗಿ ಕಂಟಿನ್ಯೂ ಮಾಡು, ನೀನು ಈ ಕೆಲಸವನ್ನು ಬಿಟ್ಟು ಹೋಗೋದು ನನಗೆ ಇಷ್ಟ ಇಲ್ಲ ಅಂತೇಳಿ. ಆದರೆ ಮಾಸ್ಟರ್ ಹೇಳ್ತಾನೆ, ನೀವು ಒಂದ್ಸಲ ಅವನು ಅಂದ್ಕೊಳ್ತಾನೆ, ನೀವು ನಮ್ಮ ಗುರುವನ್ನು ನಿಂದೆ ಮಾಡಿದ್ದೀರಾ. ಗುರು ನಿಂದೆ ಮಾಡಿರುವಂಥ ಜಾಗ ಅದು ಅಪಪವಿತ್ರ ಜಾಗ. ಸೊ ಅಲ್ಲಿ ಬರುವಂಥ ಹಣವೂ ಕೂಡ ಅಪವಿತ್ರವಾಗುತ್ತೆ. ಅಪವಿತ್ರ ಹಣದಿಂದ ನಾನು ಸಂಸಾರ ನಡಿಬೇಕಾಗಿಲ್ಲ, ಅಪವಿತ್ರ ಜಾಗದಲ್ಲಿ ನಾನು ಇರಬೇಕಾಗಿಲ್ಲ. ಇದನ್ನು ನನ್ನ ಜೀವನಕ್ಕೆ, ಆಧ್ಯಾತ್ಮಿಕ ಜೀವನಕ್ಕೆ ಹಾನಿ ಉಂಟಾಗುತ್ತೆ ಅಂತೇಳಿ ಅವನು ನಡೆದೇ ಬಿಡ್ತಾನೆ. ಸೊ ಅವನಿಗೆ ನೆಕ್ಸ್ಟ್ ಕೆಲಸ ಯಾವುದೂ ಕನ್ಫರ್ಮ್ ಆಗಿಲ್ಲ. ಮನೆಯಲ್ಲ ಬೇಕಾದಷ್ಟು ಆಸ್ತಿ ಇದೆ ಬಿಡಪ್ಪ, ಹೆಂಗಾದ್ರೂ 1 ತಿಂಗಳು 2 ತಿಂಗಳು ಕೆಲಸ ಸಿಗಲಿ ಅಂದರೂ ಪರವಾಗಿಲ್ಲ ಅಂತೇನು ಆ ಥರನೂ ಇಲ್ಲ. ದುಡ್ಕೊಂಡು ಬಂದು ಏನು ತಿಂಗಳು ಅವನಿಗೆ ಸ್ಯಾಲ್ರಿ ಬರುತ್ತೋ ಅದರಲ್ಲೇ ಅಷ್ಟೇ ಅವನ ಜೀವನ ನಡಿಬೇಕು. ಅಂಥ ಸಮಯದಲ್ಲೂ ಕೂಡ ಮಾಸ್ಟರ್ ಇದು ಮಾಡ್ತಾರೆ. ಯಾಕೆ? ಅವನ ಗುರುವಿನ ನಿಂದೆಯನ್ನು ಮಾಡೋಂಥ ಒಂದೇ ಒಂದು ಕಾರಣಕ್ಕೆ. ನೋಡಿ, ಇದು ಯಾಕೆ ಮಾಸ್ಟರ್ ಮಹಾಶಯನ ಶ್ರೀರಾಮಕೃಷ್ಣ ಹಾರಿಸ್ಕೊಂಡ್ರು ಅನ್ನೋದು. ಇದೆಲ್ಲ ನಮಗೆ ಅತಿರೇಕ ಅನ್ನಿಸ್ಬೋದು. ಒಂದು ವ್ಯವಹಾರಿಕ ಜೀವನದಲ್ಲಿ, ಲೌಕಿಕ ಜೀವನದಲ್ಲಿ ಮೂರ್ಖತನದ ಪರಮಾವಧಿ ಅನ್ನಿಸ್ಬೋದು. ಇದೆಲ್ಲ ನಮ್ಗೆ ಅತಿರೇಕ ಅನ್ನಿಸ್ಬೋದು. ಆದರೆ ಯಾರು ಭಕ್ತಿಯ ಉನ್ಮಾದ ಅವಸ್ಥೆಗೆ ಹೋಗಿರ್ತಾರೋ, ಆಧ್ಯಾತ್ಮಿಕ ಜೀವನವನ್ನು ಮೇಯ್ನ್ ಐಟಮ್ ಆಗಿ ತೆಗೆದುಕೊಂಡಿರ್ತಾರೋ, ಆಳವಾಗಿ ಭಗವಂತ ಇರುವುದು ಸತ್ಯ ಅಂತೇಳಿ ಭಗವದ್ ಅಭಿಮುಖವಾದ ಜೀವನವನ್ನು ಮಾಡ್ತಿರ್ತಾರೋ ಅವ್ರು ಮಾತ್ರ ಇಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ. ಇದಾಗಿ ಅವನಿಗೆ ಕೆಲಸ ಇಲ್ಲ. ವಾರ 15 ದಿವಸ ಆಯಿತು. ಮನೆಯಲ್ಲೆಲ್ಲ ಇರುವಂಥ ಅಕ್ಕಿ ಬೆಳೆ ಎಲ್ಲ ಖರ್ಚಾಗ್ತಾ ಮುಗಿತಾ ಬಂದೆ. ನಮ್ಮದು 3 ದಿವಸ ಇಲ್ಲ 4-5 ದಿವಸದಲ್ಲಿ ಇನ್ನು ಅವನಿಗೆ, ಹೆಂಡತಿಗೆ, ಮಕ್ಕಳಿಗೆ ತಣ್ಣೀರು ಬಟ್ಟೆ ಶತಪಥ ಓಡಾಡ್ತಾ ಇದ್ದಾನೆ. ಅವತ್ತು ರಾತ್ರಿ ಈಗ ಆಗೋಯ್ತಲ್ಲ, ಏನು ಮಾಡಲಿ ಅಂತ ಅವನ ಮನೆಯ ಮೇಲ್ಗಡೆ, ವರಂಡಾಲಿ ಮೇಲ್ಗಡೆ ಶತಪಥ 3 ಗಂಟೆ ಹೆಚ್ಚು ಕಮ್ಮಿ ಓಡಾಡಿದ್ದಾನೆ. ಆ ಸಾಯಂಕಾಲ ಸಮಯದಲ್ಲಿ ಓಡಾಡಿದ್ದಾನೆ. ಕೊನೆಗೆ ನೋಡಿದ್ರೆ ಮನೆ ಹತ್ತಿರ ಯಾವುದೋ ಒಂದು ಜಟಕ ಬಂಡಿ ಬಂದು ನಿಂತ್ಕೊಳ್ತಾರೆ. ಕೇಳ್ತಾರೆ. ಕೊನೆಗೆ ಒಂದು ಕಡೆ ಹಿಂದೂ ಸ್ಕೂಲಿನಲ್ಲಿ ಟೆಂಪರವರಿ ಕೆಲಸ ಸಿಗುತ್ತೆ. ಹಿಂದೂ ಸ್ಕೂಲ್ನಲ್ಲಿ ಟೆಂಪರವರಿ ಕೆಲಸಕ್ಕೆ ಇವನು ಜಾಯ್ನ್ ಆದ. ಸೊ ಅವನಿಗೆ ಬರೋ ಸಂಬಳದಿಂದ ಮತ್ತೆ ಜೀವನ ತಕ್ಕ ಮಟ್ಟಿಗೆ ನಿರ್ವಹಣೆ ಪ್ರಾರಂಭ ಆಗುತ್ತೆ. ಅದು ಕೂಡ ಟೆಂಪರವರಿ ಜಾಬ್ ಆದ್ದರಿಂದ ಮುಂದೇನೋ ಅಂತ ಭಯ, ಒಂದು ಮನಸ್ಸಿನ ಮೂಲೆಯಲ್ಲಿ ಭಯ ಇತ್ತು. ಶ್ರೀರಾಮಕೃಷ್ಣ ಸೇವೆಯನ್ನು ಮಾಡ್ತಾ ಇದ್ದಾನೆ, ಸಾಧನೆಯನ್ನು ಮಾಡ್ತಾ ಇದ್ದಾನೆ. ಕೆಲವೇ ದಿವಸಗಳಲ್ಲಿ, ಇದಾಗಿ ಪ್ರಾಯಶಃ 1-2 ತಿಂಗಳಾಯಿತು, ಇಲ್ಲ ಕೆಲವೇ ದಿವಸ ಅಂತ ಮಾತ್ರ ಲೇಖಕರು ಬರೀತಾರೆ. ಸೊ ಅವ್ರಿಗೆ ಎಷ್ಟು ದಿವಸ ಅಂತ ಗೊತ್ತಿಲ್ಲ. ಕೆಲವೇ ದಿವಸದಲ್ಲಿ ಇನ್ನೊಬ್ಬ ವ್ಯಕ್ತಿ ಅವರ ಮನೆಗೆ ಹುಡ್ಕೊಂಡು ಬರ್ತಾರೆ. ಏನಪ್ಪ ಅಂದರೆ, ಸುರೇಂದ್ರನಾಥ್ ಬ್ಯಾನರ್ಜಿ ನಡೆಸ್ತಾ ಇದ್ದಂಥ ರಿಪ್ಪನ್ ಕಾಲೇಜಿನಲ್ಲಿ ಲೆಕ್ಚರರ್ ಪೋಸ್ಟ್, ಅಧ್ಯಾಪಕ ವೃತ್ತಿಗೆ ನೀವು ಬರಬೇಕು, ನಿಮ್ಮ ಬಗ್ಗೆ ನಾವು ಸಾಕಷ್ಟು ಕೇಳಿದ್ದೀವಿ, ದಯವಿಟ್ಟು ನೀವು ಬಂದು ಪರ್ಮನೆಂಟ್ ಲೆಕ್ಚರರ್ ಆಗಿ ನೀವು ಜಾಯ್ನ್ ಆಗಬೇಕು ಅಂತೇಳಿ
ಲೆಟರನ್ನು ಒಬ್ಬ ವ್ಯಕ್ತಿ ತೆಗೆದುಕೊಂಡು ಬರ್ತಾನೆ. ಆ ಲೆಟರ್ ನೋಡಿ ತುಂಬ ಸಂತೋಷ ಆಗುತ್ತೆ. ಪರ್ಮನೆಂಟ್ ಜಾಬ್ ಬೇರೆ. ಇಮ್ಮಿಡಿಯೇಟಾಗಿ ಆ ಜಟಕಾ ಮಂಡಿಲಿ ಹೋಗಿ ಸೂರ್ಯನಾಥ್ ಬ್ಯಾನರ್ಜಿಯನ್ನು ಕಂಡು ಅವನು ಆಯಿತು ಅಂತ ಹೇಳಿ ಒಪ್ಕೊಳ್ತಾನೆ. ಮತ್ತು ಆವತ್ತಿನಿಂದ ಅವನ ಕೆಲಸವ ಪ್ರಾರಂಭ ಆಗುತ್ತೆ. ಸೊ ಶ್ರೀರಾಮಕೃಷ್ಣ ಸಾಧನೆ ಸೇವೆಯನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ನೋಡಿ ಎಷ್ಟೆಲ್ಲ ಸಂಕಷ್ಟಗಳು, ಎಷ್ಟೆಲ್ಲ ಸವಾಲುಗಳು, ಎಷ್ಟೆಲ್ಲ ಪರೀಕ್ಷೆಗಳು ಗುರು ಮಹಾರಾಜನಿಗೆ ಒಡ್ಡಿರ್ತಾ ಇದ್ದಾರೆ. ಜಸ್ಟ್ ಗುರು ನಿಂದೆ ಅಂತೇಳಿ ಆ ಕೆಲಸವನ್ನು ಬಿಟ್ಟು 15 ದಿವಸಗಳ ಕಾಲ ಚಡಪಡಿಸಿದ್ದಾನೆ, ಯಾವುದೇ ಊಟ ಇಲ್ಲದೆ, ಯಾವುದೇ ಮನೆ ಹೇಗಾಗುತ್ತೋ, ಸಂಸಾರ ಹೇಗೆ ನಡೀತದೋ ಅಂತ. ಇದಾದಮೇಲೆ ಟೆಂಪರವರಿ ಕೆಲಸ ಸಿಕ್ತು, ಸ್ವಲ್ಪ ದಿವಸ ಟೆಂಪರವರಿ ಕೆಲಸ ಸಿಕ್ತು, ಮುಂದೇನು ಅಂತ ಆಲೋಚನೆ ಮಾಡಿ ಕೆಲವೇ ದಿವಸಗಳಲ್ಲಿ ಮತ್ತೆ ಪರ್ಮನೆಂಟ್ ಕೆಲಸ ಸಿಕ್ತು. ಅಂದರೆ ಭಗವಂತನಲ್ಲಿ ನಿಜವಾಗ್ಲೂ ನಾವು ಶರಣಾಗತಿಯನ್ನು ಪಡೆದ್ವಿ ಅಂದರೆ, ಭಗವಂತನಿಗೋಸ್ಕರ ನಾವು ನಿಜವಾಗ್ಲೂ ಜೀವನವನ್ನು ಮಾಡಿದ್ರೆ ಭಗವಂತ ನಮ್ಮನ್ನು ಬಿಡೋದಿಲ್ಲ ಅನ್ನುವಂಥದ್ದು ನಮಗಿಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಗೀತಾಚಾರ್ಯನ ಹೇಳ್ತಾನೆ, ಯೋಗಕ್ಷೇಮಂ ವಹಾಮ್ಯಹಂ ಅಂತ ಹೇಳಿ. ಯಾರು ನನಗೋಸ್ಕರ ತನ್ನ ತನು ಮನ ಧನವನ್ನು ಅರ್ಪಿಸ್ತಾನೋ ಅವನ ಯೋಗಕ್ಷೇಮವನ್ನು ನಾನು ನೋಡ್ಕೊಳ್ತೀನಿ ಅಂತ. ಇದನ್ನು ಮಾಸ್ಟರ್ ಮಹಾಶಯ ಜೀವನದಲ್ಲಿ ಕಾಣ್ಬೋದು. ಅವನು ಸಾಕಷ್ಟು ಪರೀಕ್ಷೆಗಳು ಬಂತು, ಸಾಕಷ್ಟು ಸವಾಲುಗಳು ಬಂತು, ಸಾಕಷ್ಟು ತೊಂದರೆಗಳು ಬಂತು. ಅವನ ಜೀವನ ಸುಖಕರವಾಗಿರಲಿಲ್ಲ, ಆದರೆ ಆನಂದಮಯವಾಗಿತ್ತು, ಸಾರ್ಥಕವಾಗಿತ್ತು. ಅದನ್ನೇನು ಮುಗೀತು, ನನ್ನ ಜೀವನ ಇನ್ನೇನು ಮುಗಿದೋಗುತ್ತೆ, ನನ್ನ ಜೀವನದ ಹಡಗು ಮುಳುಗೋಗುತ್ತೆ ಅಂತ ಅನ್ನುವಂಥದ್ದು ಸಮಯದಲ್ಲಿ ಶ್ರೀರಾಮಕೃಷ್ಣರು ಬಂದು ಕಾಪಾಡ್ತಾ ಇತ್ತು. ಇದು ನಮಗೆಲ್ಲ ಭಕ್ತರಿಗೆ ಇದೊಂದು ಆಶಯ. ಯಾವಾಗ ನಾವು ಶ್ರೀರಾಮಕೃಷ್ಣನ ನಮ್ಮ ಊರುಗೋಲಾಗಿ ಇಟ್ಕೊಂಡು ನಾವು ಜೀವನವನ್ನು ಮಾಡ್ತಾ ಇರ್ತೀವೋ, ಪ್ರಾಮಾಣಿಕವಾಗಿ ನಮ್ಮ ಜೀವನವನ್ನು ಮಾಡಿದಾಗ ನಿಜವಾಗ್ಲೂ ಅವನು ನಮ್ಮ ಕೈಯನ್ನು ಬಿಡುವುದಿಲ್ಲ. ಶ್ರೀರಾಮಕೃಷ್ಣ ಗೃಹಸ್ಥ ಭಕ್ತರಲ್ಲಿ, ಸನ್ಯಾಸಿ ಶಿಷ್ಯರಲ್ಲಿ ಎಲ್ಲರಲ್ಲೂ ಕೂಡ ಇದು ಹಲವಾರು ಘಟನೆಗಳು ನಡೆದಿದೆ. ಪ್ರಾಯಶಃ ನಾವು ಹಲವಾರು ನೋಡಿದ್ದೀವಿ, ಕೇಳಿದ್ದೀವಿ, ಕೇಳ್ತಾ ಇದ್ದೀವಿ ಕೂಡ. ನಮಗೇನಪ್ಪ ಅಂದರೆ ಅನಿಷ್ಕಲ್ಮಶವಾದ ಶುದ್ಧ ಭಕ್ತಿ ಬೇಕಷ್ಟೆ. ಅದು ಸಿಕ್ಬಿಡ್ತು ಅಂದರೆ ನಮಗೆ ಸಮಸ್ಯೆ ಇಲ್ಲ. ನಮ್ಮದು ಸಮಸ್ಯೆ ಏನಪ್ಪ ಅಂತಂದರೆ ಹಾಲು ಮಾರುವ ಹೆಂಗಸಿನ ಕತೆ ನಮ್ಮದೆಲ್ಲ. ಶ್ರೀರಾಮಕೃಷ್ಣ ಹೇಳ್ತಾರೆ ರಚನೆ ಬೇಕಲ್ಲಿ, ಪ್ರಾಯಶಃ ಎಲ್ಲರಿಗೂ ಗೊತ್ತಿದೆ ಅಂತ ಕಾಣೋದು. ಹಾಲು ಮಾರುವ ಹೆಂಗಸು, ಸಾಮಾನ್ಯವಾಗಿ ಹಾಲು ಮಾರಲಿಕ್ಕೆ ಆ ಹೆಂಗಸು ಆ ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಇದ್ದಂಥ ದೇವಸ್ಥಾನಕ್ಕೆ ಬರ್ತಾ ಇದ್ದು. ಮಧ್ಯದಲ್ಲಿ ಒಂದು ಸಣ್ಣ ತೊರೆ ಇತ್ತು. ಸೊ ಅದು ಒಂದು ಸಣ್ಣ ಹಡಗಿನಲ್ಲೋ ಇಲ್ಲ ಸಣ್ಣ ಒಂದು ಇದರಲ್ಲಿ ತಪ್ಪೆಯಲ್ಲೋ ಬರ್ತಾ ಇತ್ತು. ಮಳೆಗಾಲದಲ್ಲಿ ಮಳೆ ಜಾಸ್ತಿ ಆಗಿದ್ದರಿಂದ ತುಂಬಿ ನೀರು ಹರಿತಾ ಇತ್ತು. ಹಾಗಾಗಿ ಅಂಬಿಗರು ಯಾರೂ ಬೇಗ ಬರ್ತಿರಲಿಲ್ಲ, ಯಾಕಂದರೆ ಜೀವ ಹಾನಿ ಆಗ್ಬೋದು ಅಂತ. ಸೊ ಹಾಗಾಗಿ ಅವಳು ಬರುವಂಥದ್ದು ಕೆಲವು ಟೈಮಲ್ಲಿ ತಡವಾಗ್ತಿತ್ತು. ಕೆಲವು ದಿವಸ ಆದಮೇಲೆ ಪುರೋಹಿತ ಹೇಳ್ತಾನೆ, ಏನಮ್ಮ ನೀನು ಲೇಟಾಗಿ ಬರ್ತಾ ಇದೆಯಾ, ಹಾಲು ತೆಗೆದುಕೊಂಡು, ಹಾಲು ಬರದೆ ಅಭಿಷೇಕ ಮಾಡಲಿಕ್ಕಾಗಲ್ಲ, ಅಲಂಕಾರ ಮಾಡಲಿಕ್ಕಾಗಲ್ಲ, ಭಗವಂತನ ನೈವೇದ್ಯ ಮಾಡಲಿಕ್ಕಾಗಲ್ಲ, ಎಲ್ಲವೂ ಕೂಡ ತಡವಾಗ್ತಾ ಇದೆ. ನೀನು ಹೀಗೆ ಮಾಡೋದಾದರೆ ನಿನ್ನ ಹಾಲು ನಿಲ್ಲಿಸ್ಬಿಡ್ತೇನೆ, ಇಲ್ಲೇ ಯಾರನ್ನು ತಗೊಳ್ಕೊಳ್ತೀನಿ. ಅವಳು ಹೇಳ್ತಾಳೆ, ದಯವಿಟ್ಟು ಕ್ಷಮಿಸಿ ಸ್ವಾಮಿ, ನಾನು ನಿಜವಾಗ್ಲೂ ಬರಬೇಕು ಅಂತ ಇದೆ, ಮತ್ತು ಯಾಕೆ ಬರೋಕ್ಕಾಗ್ತಿಲ್ಲ, ಮಳೆಗಾಲ, ಆ ತುಂಬಿ ಹರಿತಾ ಇದೆ ಹಳ್ಳ, ಹಾಗಾಗಿ ನನಗೆ ಬರಲಿಕ್ಕೆ ಆಗ್ತಿಲ್ಲ. ಅವನೊಂದು ಸಾಮಾನ್ಯವಾಗಿ ಹೇಳ್ಬಿಡ್ತಾನೆ, ಪುರೋಹಿತ, ಯಾಕಂದ್ರೆ ಓದಿದ್ದ ಭಾಗವತ ಎಲ್ಲ, ಅವ್ನು ಸಾಮಾನ್ಯವಾಗಿ ಹೇಳ್ಬಿಟ್ಟ, ಏನಮ್ಮ ಭಗವಂತನ ಹೆಸರ್ಕೊಂಡು ಭವಸಾಗರವನ್ನೇ ಜನ ದಾಟ್ಬಿಡ್ತಾರೆ, ನೀನು ಒಂದು ಸಣ್ಣ ಹಳ್ಳವನ್ನು ದಾಟ್ಲಿಕ್ಕಾಗಲ್ವಾ ಅಂತ. ಪಾಪ ಇವಳು ಹೆಬ್ಬೆಟ್ಟೆ, ಇವಳು ಸಿಗ್ನೇಚರು, ಏನು ಇವಳೇನು ಓದಿರಲಿಲ್ಲ. ಅವ್ರು ಪಂಡಿತರು, ಪುರೋಹಿತ, ಸ್ವಾಮಿಗಳು, ಬುದ್ಧಿಗಳು ಏನೋ ಹೇಳಿದ್ದಾರೆ ಅಂತ ತೆಗೆದುಕೊಂಡು ಸೀರಿಯಸ್ ಆಗಿ. ಕೆಲವು ದಿವಸ ಆದಮೇಲೆ ಪುರೋಹಿತ ಕೇಳ್ತಾನೆ, ಏನು ಇತ್ತೀಚೆಗೆ ನೀನು ತಡವಾಗಿ ಬರ್ತಾ ಇಲ್ಲ, ಅಂಬಿಗ ಸರಿಯಾಗಿ ಸಿಗ್ತಾ ಇದೆಯಾ ನೀ? ಇಲ್ಲ, ಸಿಗ್ತಾ ಇಲ್ಲ. ಮತ್ತು ಹೇಗೆ ಬರ್ತಾ ಇದೆ ಸರಿಯಾಗಿ? ನೀವೇ ಹೇಳಿದ್ರಲ್ಲ ಸ್ವಾಮಿ, ಭಗವಂತನ ಹೆಸರು ಹೇಳ್ಕೊಂಡು ಬಂದ್ಬಿಡು ಅಂತೇಳಿ. ಭಗವಂತನ ಹೆಸರು ಹೇಳ್ಕೊಂಡು ನಡ್ಕೊಂಡು ಬಂದ್ಬಿಡ್ತಾ ಇದ್ದೀನಿ. ಆವಾಗ ಒಂದು ಆಲೋಚನೆ, ಹೌದು, ನಾನು ಭಾಗವತದಲ್ಲಿ ಓದಿದ್ದೀನಿ, ಇದನ್ನು ಸತ್ಯವೇ, ಇದು ಸತ್ಯ ಹೇಳ್ತಿದ್ದೀನಮ್ಮ, ಸುಳ್ಳು ಹೇಳ್ತಿಲ್ಲ ತಾನೆ? ಇಲ್ಲ ಸ್ವಾಮಿ, ಇಲ್ಲ ಬುದ್ಧಿ, ಸತ್ಯ ಹೇಳ್ತಾ ಇದ್ದೀನಿ. ಓಹೋ, ನನ್ನ ಮಾತಿಗೆ ಇಷ್ಟೊಂದು ಶಕ್ತಿ ಇದೆ ನನಗೆ ಇವತ್ತೇ ಗೊತ್ತಾಗಿದ್ದು ಅಂಥೇಳಿ ಅವನಿಗೊಂದು ಮತ್ತೊಂದು ಭ್ರಮೆ ಉಂಟಾಗುತ್ತೆ. ಅವನು ಹೇಳ್ತಾನೆ, ಸ್ವಲ್ಪ ತಡೆ, ಪೂಜೆ ಮುಗಿಸ್ತೇನೆ, ಪ್ರಸಾದನಿಗೆ ಕೊಡ್ತೀನಿ, ನಾನು ನೋಡಬೇಕು ಅಂತ ಹೇಳಿ ಪೂಜೆಯನ್ನು ಮುಗಿಸ್ದ, ಪ್ರಸಾದವನ್ನು ಕೊಟ್ಟ. ಆ ಹೆಂಗಸು ತಿಂದು, ಇವನು ತಿಂದ, ದೇವಸ್ಥಾನವನ್ನು ಬಾಗಿಲು ಹಾಕ್ಕೊಂಡು ಬರ್ದು ನೋಡ್ತಾನೆ. ಅವಳು ರಾಮ ಕೃಷ್ಣ ಗೋವಿಂದ ಅಂತೇಳಿ ಅವಳು ಪಾರುಗಳು ಆರಾಮಾಗಿ ನಡ್ಕೊಂಡು ಹೋಗ್ತಿದ್ದಾಳೆ. ಇದು ನೋಡಿದಾಗ ಇವನಿಗೊಂದು ವಿಶ್ವಾಸ ಬಂತು, ನನ್ನ ಮಾತಿಗೆ ಇಷ್ಟು ಶಕ್ತಿ ಇದೆ, ನನ್ನಲ್ಲಿ ಇಷ್ಟು ಶಕ್ತಿ ಇರೋದಿಲ್ಲ, ಸರಿ ನಾನು ಹೋಗೋಣ ಅಂತ. ಹೋಗೋ ಸಮಯದಲ್ಲಿ ಇವನು ರಾಮಕೃಷ್ಣ ಗೋವಿಂದ ಅಂತ ಹೇಳ್ತಾ ಅವ್ನು ಪಂಚೆ ಮೇಲೆ ಕೆತ್ಬಿಟ್ಟ. ಅಂದರೆ ಅರ್ಥ ಏನು ಅಂದರೆ, ಭಗವಂತನ ಮೇಲೆ ನಂಬಿಕೆ ಇಲ್ಲ, ಶ್ರದ್ಧೆ ಇಲ್ಲ. ಇನ್ನು ಒಳಗಡೆ ಹೋದ್ರೆ ಮುಳುಗೋಗ್ತೀನೋ ಅಂತ ಭಯ. ಒಂದು ಕಾಲು ಇಡ್ತಾನೆ, ಒಂದು ಕಾಲು ಹಿಂದಕ್ಕೆ ಇಡ್ತಾನೆ, ಮುಂದಕ್ಕೆ ಇಡ್ತಾನೆ, ಹಿಂದಕ್ಕೆ ಇಡ್ತಾನೆ. ಅವನು ಆ ಹಾಲು ಮಾರುವ ಹೆಂಗಸು ಹೇಳ್ತಾರೆ, ಏನು ಸ್ವಾಮಿ, ರಾಮಕೃಷ್ಣ ಗೋವಿಂದ ಅಂತ ಹೇಳಿ ಪಂಚೆ ಎತ್ತಿರಲ್ಲ, ನೀವು ವಾಪಸ್ ಹೋಗಿ ಬರಬೇಡಿ, ಮುಳುಗೋಗ್ತೀರ ಆಮೇಲೆ ಅಂತ ಹೇಳಿಬಿಟ್ಟು ಆ ತಾಯಿ ಮುಂದಕ್ಕೆ ಹೋಗ್ತಾಳೆ. ಈ ಶ್ರದ್ಧೆ, ಇಂತಹ ಶ್ರದ್ಧೆ ನಮ್ಗೆ ಇದ್ಬಿಡ್ತು ಅಂದರೆ ಭಗವಂತ ನಮ್ಗೆ ಕಾಪಾಡ್ತಾನೆ, ಬಿಡೋದಿಲ್ಲ. ಬಟ್ ನಮಗೆ ನಮ್ಮ ಪ್ರಾಬ್ಲಮ್ ಏನಪ್ಪ ಅಂತಂದರೆ, ಆ ಪುರೋಹಿತನ ಶ್ರದ್ಧೆ, ಪುರೋಹಿತ ನಂಬಿಕೆ ಏನಿದಿಲ್ಲ, ಆ ಥರ ನಮ್ಮದೆಲ್ಲ ನಂಬಿಕೆಗಳು. ಸೊ ಹಾಗಾಗಿ ಭಗವಂತನ ಕಾಪಾಡ್ತಾನೋ ಇಲ್ವೋ,
ಕಾಪಾಡ್ತಾನೋ, ಯಾವಾಗ ಕಾಪಾಡ್ತಾನೋ, ತಡ ಆಗಿಬಿಟ್ರೆ, ನಾನು ಮುಳುಗೋಗ್ಬಿಟ್ರೆ, ಏನಾದರೂ ಆಗಿಬಿಟ್ರೆ ಅನ್ನುವಂಥ ಒಂದು ಸಂಶಯ ಪಿಶಾಚಿ ನಮ್ಮನ್ನೆಲ್ಲ ಕಾಡ್ತಾ ಇರುತ್ತೆ. ಹಾಗಾಗಿ ನಮಗೆಲ್ಲ ಸಮಸ್ಯೆ. ಹಾಗಾಗಿ ನಮ್ಮದೇ ಆದಂಥ ಕ್ಯಾಲ್ಕುಲೇಷನ್ಸ್ ನಾವು ಇಟ್ಕೊಂಡಿರ್ತೀವಿ. ಆಮೇಲೆ ನಾವು ಅಂದ್ಕೊಳ್ತೀವಿ ನಾವು ತುಂಬ ಬುದ್ಧಿವಂತರು ಅಂತ ಹೇಳಿ. ಲೌಕಿಕ ದೃಷ್ಟಿಯಲ್ಲಿ ನಾವು ಬುದ್ಧಿವಂತರು ಇಲ್ಲ ಅಂತಿಲ್ಲ, ಆದರೆ ಆಧ್ಯಾತ್ಮಿಕ ದೃಷ್ಟಿಯಲ್ಲಿ, ಪಾರಮಾರ್ಥಿಕ ದೃಷ್ಟಿಯಲ್ಲಿ ನಾವು ದೊಡ್ಡ ಶಿಖಾಮಣಿಗಳು, ನೋ ಡೌಟ್ ಇದರಲ್ಲಿ. ಇದನ್ನೇ ನಾವು ಶ್ರೀರಾಮ್ ಮಾಸ್ಟರ್ ಮಹಾಶಯನ ಜೀವನದಲ್ಲಿ ನೋಡ್ಬೋದು. ಅಷ್ಟೆಲ್ಲ ಕಷ್ಟಗಳು ಬಂದರೂ ಕೂಡ ಕೊನೆಗೆ ಇನ್ನೇನು ಮುಳುಗೋಗ್ತಾನೆ ಅವನು ಅನ್ನುವಂಥ ಸಮಯದಲ್ಲಿ ಶ್ರೀರಾಮಕೃಷ್ಣ ಬಂದು ಅವನನ್ನು ಕಾಪಾಡ್ತಾ ಇದ್ರು. ಇದಾದಮೇಲೆ ಶ್ರೀರಾಮಕೃಷ್ಣರು ಆ ನೋವು ಇನ್ನೂ ಉಲ್ಪಣಿಸ್ತಾ ಇದೆ. ಅವರ ದೇಹ ಅತ್ಯಂತ ಕೃಶವಾಗಿದೆ, ಒಂದು ಮೂಳೆ ಚಕ್ಕೆಯ ಆಗಿಬಿಟ್ಟಿದ್ದಾರೆ ಶ್ರೀರಾಮಕೃಷ್ಣರು. ಆ ಸಮಯದಲ್ಲಿ ಹಲವಾರು ಜನ ಭಕ್ತರಿಗೆ ತುಂಬ ನೋವಾಗ್ತಾ ಇತ್ತು. ಶ್ರೀರಾಮಕೃಷ್ಣರು ಒಮ್ಮೆ ಕೇಳ್ತಾರೆ, ಭಕ್ತರೆಲ್ಲ ಕೂತಿದ್ದಾರೆ, ಮಾಸ್ಟರ್ನೇ ಹೇಳ್ತಾರೆ, ಸಿಗ್ನಲ್ ಕೊಡ್ತಾರೆ ಬಾಡಿ ಮೂಮೆಂಟ್ಸಲ್ಲಿ ಹತ್ತಿರಕ್ಕೆ ಬಾ ಅಂತ. ಹತ್ತಿರಕ್ಕೆ ಬಂದಾಗ ತುಂಬ ಮೆಲು ಧ್ವನಿಯಲ್ಲಿ ಮಾತಾಡ್ತಾರೆ. ನನಗೆ ಹುಷಾರಿಲ್ಲ, ಕಾಯಿಲೆ ಆಗಿದೆ, ಹಾಗಾಗಿ ಪಾಪ ನಿಮಗೆಲ್ಲ ಕಷ್ಟ ಆಗ್ತಾ ಇದೆ, ನೀವೆಲ್ಲ ಹಣವನ್ನು ಖರ್ಚು ಮಾಡ್ತಾ ಇದ್ದೀರಾ, ಹಗಲು ರಾತ್ರಿ ಅನ್ನೋದೇ ನೀವೆಲ್ಲ ನನ್ನ ಸೇವೆಯನ್ನು ಮಾಡ್ತಾ ಇದ್ದೀರಾ, ನಿಮಗೆಲ್ಲ ಕಷ್ಟ ಆಗುತ್ತಲ್ವ ಪಾಪ ನನ್ನಿಂದ, ಸೊ ನಾನು ಹೋಗಿಬಿಟ್ರೆ ನಿಮಗೆಲ್ಲ ಒಳ್ಳೇದಲ್ವಾ ಅಂತ. ಇದು ಕೇಳಿದ ತಕ್ಷಣ ಎಷ್ಟೋ ಜನ ಭಕ್ತರಿಗೆ ಗೊತ್ತಿಲ್ಲದೆ ಅವರ ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಸುಲಿಕ್ಕೆ ಪ್ರಾರಂಭ ಆಗುತ್ತೆ. ಅದಲ್ಲದೆ ಮಾಸ್ಟರ್ಗೆ ತುಂಬ ಅತ್ಯಂತ ಮನಸ್ಸಿಗೆ ನೋವಾಗುತ್ತೆ. ಅವ್ರು ಹೇಳ್ತಾರೆ, ಠಾಕೂರ್ ಪ್ರಭು, ನೀವೇ ನಮ್ಮ ಜೀವನದ ಏಕಮಾತ್ರ ಆಧಾರ. ನಮ್ಮ ಎಲ್ಲ ಜೀವನ ನಿಂತಿರೋದು ಹಣದ ಮೇಲಲ್ಲ, ಮನೆ ಮೇಲಲ್ಲ, ನಮ್ಮ ಆಸ್ತಿಪಾಸ್ತಿಗಳ ಮೇಲಲ್ಲ, ಬದಲಾಗಿ ನಿಮ್ಮ ಮೇಲೆ. ದಯವಿಟ್ಟು ಈ ರೀತಿ ಆಲೋಚನೆಯನ್ನು ಮಾಡಬೇಡಿ. ನೀವಿರೋದ್ರಿಂದ, ಇಲ್ಲ ನಿಮ್ಮ ಕಾಯಿಲೆ ಇರೋದ್ರಿಂದ ನಾವು ಸೇವೆ ಮಾಡ್ತಾರಿಂದ ನಮಗೆ ಯಾವ ರೀತಿಯ ತೊಂದರೆಯೂ ಇಲ್ಲ. ದಯವಿಟ್ಟು ಈ ರೀತಿಯಾದ ಆಲೋಚನೆಯನ್ನು ಮಾಡಬೇಡಿ ಅಂತ ಅವನು ಅತ್ಯಂತ ದೈನ್ಯವಾಗಿ ಶ್ರೀರಾಮಕೃಷ್ಣ ಪರಿಯಾಗಿ ಬೇಡ್ತಾನೆ. ಇದಾದಮೇಲೆ ಶ್ರೀರಾಮಕೃಷ್ಣಗೆ ಅರ್ಥ ಆಗುತ್ತೆ ಅವನ ಮನಸ್ಸು ಮೇಲೆ ಎಂಥ ನೋವು ಉಂಟಾಗಿತ್ತು ಅಂತ. ಆಯಿತು ಅಂಥೇಳಿ ಮಾತನ್ನು ಅವತ್ತು ತಿರುಗಿಸ್ತಾರೆ. ಇದಾಗಿ ಕೆಲವು ದಿವಸ ಆದಮೇಲೆ ಮತ್ತೆ ಮಾಸ್ಟರ್ ಅಂತ ಹೇಳ್ತಾರೆ, ಕೆಲವು ವಿಷಯಗಳನ್ನು ಹೇಳ್ತಾ, ನೋಡಿ ಈ ಥರ ಘಟನೆಗಳೆಲ್ಲ ನಡೆದಾಗ ಅರ್ಥ ಮಾಡ್ಕೊ, ನನ್ನ ಜೀವನದ ಕೊನೆಯ ಕ್ಷಣಗಳು ಬಂದಿದೆ ಅಂತ ಅರ್ಥ ಅಂತ. ಅವ್ರು ಏನೇನು ಶ್ರೀರಾಮಕೃಷ್ಣ ಘಟನೆಗಳನ್ನು ಹೇಳ್ತಾ ಇದ್ದಾರೋ ಅದರಲ್ಲಿ ಅರ್ಧಕ್ಕಿಂತ ಹೆಚ್ಚಿನ ಘಟನೆಗಳು ಈಗಾಗಲೇ ನಡೆದು ಹೋಗಿದೆ. ಸೊ ಮಾಸ್ಟರ್ಗೆ ಅರ್ಥ ಆಗ್ತದೆ, ಶ್ರೀರಾಮಕೃಷ್ಣರು ನಿಶ್ಚಯವನ್ನು ಮಾಡಿದ್ದಾರೆ. ಅವರ ಇಹಲೋಕದ ಯಾತ್ರೆಯನ್ನು ಮುಗಿಸಿ ಹೊರಟೋಗ್ಲಿಕ್ಕೆ, ದೇಹವನ್ನು ಬಿಡಲಿಕ್ಕೆ ಅವರು ನಿಶ್ಚಯವನ್ನು ಮಾಡಿದ್ದಾರೆ ಅಂತ. ಆವಾಗ ಮತ್ತೊಮ್ಮೆ ಮಾಸ್ಟರ್ ಪರಿಯಾಗಿ ಬೇಡ್ತಾನೆ, ದಯವಿಟ್ಟು ನೀವು ನಮಗೋಸ್ಕರ ಅದು ಇರಬೇಕಲ್ವಾ ಅಂತ ಹೇಳಿ. ಅವಾಗ ಶ್ರೀರಾಮಕೃಷ್ಣ ಹೇಳ್ತಾರೆ, ಇದು ಜೀವನದ ನಿಯಮ, ಸೃಷ್ಟಿಯ ನಿಯಮ. ಯಾರ್ಯಾರು ಹುಟ್ಟುತ್ತಾರೋ ಅವರೆಲ್ಲ ಸಾಯಬೇಕು. ಸೊ ಹಾಗಾಗಿ ನಾನು ಈ ಜೀವದ ಒಂದು ಮನುಷ್ಯ ದೇಹದ ಅವತಾರವಾಗಿ ಮನುಷ್ಯ ದೇಹವನ್ನು ತೆಗೆದುಕೊಂಡು ಬಂದಿರೋದ್ರಿಂದ, ನಾನು ಹುಟ್ಟಿರೋದ್ರಿಂದ ಈ ದೇಹಕ್ಕೂ ಕೂಡ ಒಂದು ಸಾವಿದೆ. ಸೊ ಇದನ್ನು ಅರ್ಥ ಮಾಡ್ಕೊ. ಈ ವಾಸ್ತವಿಕತೆ ನೀನು ಅರ್ಥ ಮಾಡಿಕೊಂಡ್ರೆ ನಾನು ಒಮ್ಮೆ ಹೊರಟೋದ್ರೂ ಕೂಡ ಆವಾಗ ನಿನ್ನ ಮನಸ್ಸಿಗೆ ನೋವಾಗೋದಿಲ್ಲ, ಕಷ್ಟ ಆಗೋದಿಲ್ಲ, ಮನಸ್ಸಿಗೆ ಯಾವುದೇ ರೀತಿಯಾದ ಬೇಜಾರಾಗೋದಿಲ್ಲ. ಇದನ್ನು ತಡ್ಕೋ ಅನ್ನುವಂಥ ಇದನ್ನು ಹೇಳ್ತಾ ಅವರ ಶಿಷ್ಯಂದ್ರನ್ನು ನಿಧಾನವಾಗಿ ಶ್ರೀರಾಮಕೃಷ್ಣರು ಅವರ ಶಿಷ್ಯಂದ್ರ ಮನಸ್ಸನ್ನು ತಯಾರಿ ಮಾಡ್ತಾ ಇದ್ದಾರೆ. ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಸಿಗ್ನಲ್ಸ್ ಕೊಡ್ತಾ ಇದ್ದಾರೆ, ನನ್ನ ಸಮಯ ಬಂತು, ನಾನು ಹೋಗ್ತೀನಿ ಅಂತ. ಇದನ್ನೇ ನಾವು ಮೊನ್ನೆ ಪೂಜ್ಯರಾದ ಸ್ವಾಮಿ ಸುರೇಶಾನಂದ ಮಹಾರಾಜ್ ಅವರ ಜೀವನದಲ್ಲಿ ಕಂಡಿದ್ದು. ಪ್ರಾಯಶಃ ನಾವೆಲ್ಲ ಮಾತಾಡ್ತಿದ್ದಾಗ ಕೆಲವೇ ಬಾರಿ ಎಷ್ಟೋ ಸರಿ ವಾಕಿಂಗ್ ಎಲ್ಲ ಬಂದಾಗ ನಾನು ಕೂಡ ಎಷ್ಟೋ ಸರಿ ಅವ್ರ ತಮಾಷೆ ಮಾಡಿ ಮಾತಾಡುವಂಥ ಪ್ರಯತ್ನವನ್ನು ಮಾಡ್ತಿದ್ದೆ. ಕೆಲವೊಮ್ಮೆ ಮಾತಾಡ್ತಿದ್ರು, ಕೆಲವೊಮ್ಮೆ ರಿಯಾಕ್ಟ್ ಮಾಡ್ತಿದ್ರು, 1 ಇಲ್ಲ 2 ವಾಕ್ಯ ಹೇಳ್ತಿದ್ರು, ಸುಮ್ಮನೆ ಇದ್ಬಿಡ್ತಿದ್ರು. ಆದರೆ ಅವತ್ತು ಅತ್ಯಂತ ಗೆಲುವಾಗಿದ್ದರು. ಬೆಳಗ್ಗೆ ಶ್ರೀರಾಮಕೃಷ್ಣ ಜಯಂತಿಯೆಂದು ಕರ್ಕೊಂಡು ಬಂದಾಗ ಜಯಂತಿ ಸುಮಾರು ಹೊತ್ತಿದ್ರು, ಬಹುಮಾನ ಇಡ್ತಂಥ ಅರ್ಧದವರೆಗೂ ಹೆಚ್ಚು ಕಡಿಮೆ ಇದ್ದರು. ಅವ್ರು ತುಂಬ ಲವಲವಿಕೆಯಿಂದ ಇದ್ದರು. ಶ್ರೀರಾಮಕೃಷ್ಣ ಬಗ್ಗೆ ಮತ್ತೆ ನೆನಪಿಸ್ಕೊಳ್ತಾ ಇದ್ದರು. ಸಾಯಂಕಾಲ ಪ್ರಾರ್ಥನೆ ಮುಗಿದ ಮೇಲೆ ಆ ಪ್ರಣಾಮ ಮಂತ್ರ ಜನನೀಂ ಶಾರದಾಂ ದೇವಿ ನಮಃ ಶ್ರೀತಿರಾಜ ಮುಗಿತಾ ಸಮಯದಲ್ಲಿ ಕೇಳ್ತಾ ಆನಂದಿಸ್ತಾ ಪ್ರಣಾಮ ಮಂತ್ರ ಏನು ಮುಗಿತು ಅದನ್ನು ಮತ್ತೊಮ್ಮೆ ಕೊನೆಯ ಸಾಲು ಸ್ವಾಮಿ ವಿವೇಕಾನಂದ ಪ್ರಣಾಮ ಮಂತ್ರದ ಕೊನೆಯ ಪಾದವನ್ನು 3 ಬಾರಿ ಹೇಳಿದರು. 3 ಬಾರಿ ಹೇಳಿ, ನಮ್ಮದೆಲ್ಲ ಊಟಗಳು ಮುಗಿದಿದೆ, ಎಲ್ಲ ಬ್ಯುಸಿಯಾಗಿದ್ವಿ, ಜಯಂತಿ ಎಲ್ಲ ಮುಗೀತು, ನಾಳೆ ಮತ್ತೆ ಸೆಲೆಬ್ರೇಷನ್ಸ್ ಇದೆ, ಆ್ಯನ್ಯುವಲ್ ಸೆಲೆಬ್ರೇಷನ್ಸ್ ಅಂತ ಎಲ್ಲ ರೆಡಿ ಆಗ್ತಾ ಇದ್ದೀವಿ. ಇನ್ನೇನು ಹೆಚ್ಚು ಕಡಿಮೆ 9:55, 9:56 ಹೆಚ್ಚು ಕಡಿಮೆ. ಆ ಸಮಯದಲ್ಲಿ ನಮ್ಮ ಬ್ರಹ್ಮಚಾರಿ ಮಹಾರಾಜ್ ಯಾರು ನೋಡ್ಕೊಳ್ತಾ ಇದ್ರು ಅವ್ರಿಗೆ ಟಾಣಿಕನ್ನು ಕೊಟ್ಟು ಹೋಗಿದ್ದಾರೆ. ಒಬ್ಬ ವಾಲಂಟಿಯರ್ ಒಂದು ಕೆಲಸವನ್ನು ಮಾಡ್ತಾ ಇದ್ದ, ಸೇವೆಯನ್ನು ಮಾಡ್ತಾ ಇದ್ದ ಅವನಿದ್ದ. ಅವ್ರು ಹೇಳಿದ್ರು, ಸಮಯ ಬಂದಿದೆ,
ನನ್ನ ಸಮಯ ಬಂದಿದೆ, ನಾನು ಹೋಗ್ತಾ ಇದ್ದೀನಿ, ನಾನು ಸಾಯ್ತೀನಿ. ಹಂಗೇನು ಅರ್ಥ ಆಗಲಿಲ್ಲ. ಸ್ವಾಮೀಜಿ ಹಂಗೆಲ್ಲ ಅನ್ಬೇಡಿ ಸ್ವಾಮಿ, ಅವನು ತುಂಬ ಮನಸ್ಸಿಗೆ ಬೇಜಾರು, ಹಂಗೆಲ್ಲ ಅನ್ಬೇಡಿ ಸ್ವಾಮೀಜಿ, ಹಂಗೆಲ್ಲ ಮಾತಾಡಬೇಡಿ ಸ್ವಾಮೀಜಿ. ಅದು ಹಾಗೆ 2-3 ನಿಮಿಷವೂ ಆಗಿಲ್ಲ. ಅವ್ರು ಕೂಡಿಸಿದಂಥ ಟಾಣಿಕೋ ಏನೋ ಹಾಕಿದ್ರಲ್ಲ, ಸ್ವಲ್ಪ ಚೂರೇ ಚೂರು ಆಚೆಗೆ ಬಂದಿತ್ತಂತೆ. ಹಣೆಯ ಮೇಲೆ 1-2 ಬೆವರ ಹನಿಗಳು ಬಂತು, ಪಕ್ಕಕ್ಕೆ ತಿರುಗಿದ್ರು ಅಷ್ಟೇ. ಸ್ವಾಮಿ ಸುರೇಶಾಂಜಿ ಮಹಾರಾಜ್ ಇನ್ನಿಲ್ಲ. ಈ ರೀತಿಯಾದಂಥ ಜೀವನ, ಈ ರೀತಿಯಂಥ ಸಾವು ಯಾವಾಗ ಬರಲಿಕ್ಕೆ ಸಾಧ್ಯ ಗೊತ್ತೇನು? ಯಾವಾಗ ಅತ್ಯಂತ ಪರಿಶುದ್ಧವಾದ ಜೀವನವನ್ನು ನಡೆಸಿದಾಗ. ಶ್ರೀರಾಮಕೃಷ್ಣರಿಗೋಸ್ಕರ ಅವರ ಇಡೀ ಜೀವನವನ್ನು ಯಾರು ಸಮರ್ಪಿಸ್ಕೊಳ್ತಾರೋ ಅವರಿಗಿಂತಹ ಸಾವು ಬರಲಿಕ್ಕೆ ಸಾಧ್ಯ. ಸೊ ನಾವು ಇದನ್ನೆಲ್ಲ ನೋಡಿದಾಗ, ಕಂಡಾಗ ನಾವು ವಿಶ್ಲೇಷಣೆ ಮಾಡಿಕೊಂಡು ಆ ಭಕ್ತಿ ಶ್ರದ್ಧೆಗಳನ್ನು ನಾವು ಖಾತ್ರಿ ಮಾಡಿಕೊಳ್ಬೇಕು. ಶ್ರೀರಾಮಕೃಷ್ಣ ಈಗಲೂ ಇದ್ದಾರೆ. ಶ್ರೀಮಾತೆಯವರು ಹೇಳ್ತಾರಲ್ಲ, ಯಾರು ಶ್ರೀರಾಮಕೃಷ್ಣರಿಗೋಸ್ಕರ ಜೀವನವನ್ನು ಮಾಡ್ತಾರೋ, ಶ್ರೀರಾಮಕೃಷ್ಣಗೋಸ್ಕರ ಯಾರು ಒಮ್ಮೆ ಆದರೂ ಭಕ್ತಿಯಿಂದ ಕಣ್ಣೀರನ್ನು ಸುರಿಸಿ ಅವ್ರಿಗೋಸ್ಕರ ಜೀವನವನ್ನು ಮಾಡ್ತಾರೋ ಅವರನ್ನು ಶ್ರೀರಾಮಕೃಷ್ಣ ಎಂದೂ ಬಿಡೋದಿಲ್ಲ. ಅಟ್ಲೀಸ್ಟ್ ಕೊನೆ ಪಕ್ಷದಲ್ಲಿ ಅವರು ಸಾಯುವಂಥ ಸಮಯದಲ್ಲಿ ಬಂದು ಅವರನ್ನು ಕರ್ಕೊಂಡು ಹೋಗ್ತಾರೆ ಅಂತ ಶ್ರೀಮಾತೆಯವರು ಹೇಳಿದ್ದಾರೆ. ಈ ಎಲ್ಲ ಮಾತುಗಳು ನಾವು ವಚನವೇದದಲ್ಲಿ, ಶ್ರೀರಾಮಕೃಷ್ಣ ವಚನವೇದದಲ್ಲಿ, ಶ್ರೀಮಾತೆಯವರ ವಚನವೇದದಲ್ಲಿ ಅವರ ಜೀವನಗಳನ್ನು ನಾವೆಲ್ಲ ಓದ್ತಿರ್ತೀವಿ. ಅದು ಹಲವಾರು ಬಾರಿ ಸುಮ್ಮನೆ ಓದ್ಬಿಡ್ತೀವಿ, ಇಲ್ಲ ಸಂಶಯ ನಮಗೆ ಬಂದುಬಿಡುತ್ತೆ. ಆದರೆ ಈಗ ನಮ್ಮ ಕಣ್ಣು ಮುಂದೆ ಇಂತಹ ಹಲವಾರು ಘಟನೆಗಳು ನಡೀತಾ ಇದೆ. ಇದನ್ನೆಲ್ಲ ನಾವು ಸೂಕ್ಷ್ಮವಾಗಿ ಗಮನಿಸಬೇಕು. ಗಮನಿಸಿದಾಗ ನಮಗೆ ದಿವ್ಯತ್ರೆಯರ ಮೇಲೆ, ನಮ್ಮ ಇಷ್ಟ ದೇವರ ಮೇಲೆ, ನಮ್ಮ ಗುರುಗಳ ಮೇಲೆ ಹೆಚ್ಚು ಶ್ರದ್ಧೆ, ನಂಬಿಕೆ, ವಿಶ್ವಾಸ, ಗೌರವಗಳು ಜಾಸ್ತಿ ಆಗುತ್ತೆ. ಅದಕ್ಕೆ ಶ್ರೀರಾಮಕೃಷ್ಣರು ಒಬ್ಬ ಸನ್ಯಾಸಿಯನ್ನು ಹೊರಗಡೆಯಿಂದ ನೋಡಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸಾಮಾನ್ಯವಾಗಿ ಹೊರಗಡೆ ನೋಡಿದಾಗ ನಮ್ಮ ಥರ ಊಟ ಮಾಡ್ತಾ ಇರ್ಬೋದು, ನಮ್ಮ ಥರ ಮಾತಾಡ್ತಾ ಇರ್ಬೋದು, ನಮ್ಮ ಥರ ಪ್ರತಿಕ್ರಿಯೆಯನ್ನು ಮಾಡ್ತಾ ಇರ್ಬೋದು. ಆದರೆ ಅವನ ಮನಸ್ಸಿನ ಒಳಗಡೆ ಯಾವ ರೀತಿ ಚೇಂಜ್ ಆಗ್ತಿದೆ, ಬದಲಾವಣೆ ಆಗ್ತಾ ಇದೆ ಅಂತ ಅವನ ಗುರುವಿಗೆ, ಹಿರಿಯರಿಗೆ, ಅವನ ಗುರುವಿಗೆ, ಇಷ್ಟದೇವರಿಗೆ ಮಾತ್ರ ಗೊತ್ತಿರುತ್ತೆ, ಎಲ್ಲರಿಗೂ ಗೊತ್ತಿರುವುದಿಲ್ಲ ಅಂತೇಳಿ ಒಂದು ಕಡೆ ಹೇಳ್ತಾರೆ. ನೋಡಿ, ಅವರು ತಯಾರಿ ಮಾಡಿಕೊಂಡಿದ್ರು ಸ್ವಾಮೀಜಿ. ಸಾಮಾನ್ಯವಾಗಿ ನಾವೇನಾದರೂ ಮಾತಾಡ್ತಿದ್ದಾಗೆ 1-2 ವಾಕ್ಯ ಮಾಡಿ ಸ್ವಾಮೀಜಿ ಮಾತು ನಿಲ್ಲಿಸ್ಬಿಡ್ತೀರಿ ಸುರೇಶ್ ಸ್ವಾಮೀಜಿ. ಅದೇ ಯಾವುದಾದ್ರೂ ಶಂಕರ ಭಾಷ್ಯದ ಮಾತುಗಳನ್ನು, ಇಲ್ಲ ಇನ್ಯಾವುದಾದ್ರೂ ಶಿವತಾಂಡವ ಸ್ತೋತ್ರದ್ದು, ಇಲ್ಲ ಶಿವಮಹಿಮ್ನ ಸ್ತೋತ್ರದ್ದು, ಇನ್ನು ಕೆಲವೆಲ್ಲ ಅವ್ರಿಗೆ ಫೇವ್ರೇಟು ಉಪನಿಷತ್ ಮಾತುಗಳು ಅದೆಲ್ಲ ಇತ್ತು. ಅದು ನಾವೇನಾದರೂ ಹೇಳಿದ್ವಿ, ಬೇಕು ಅಂತ ತಪ್ಪು ಮಾಡಿ ನಾವು ಹೇಳಿದ್ವಿ, ಇಮ್ಮಿಡಿಯೇಟ್ ಹೇಳಿದ್ರೆ ತಪ್ಪು ಹೇಳ್ತಾ ಇದ್ದೀವಿ ಅಂತ ಹೇಳೋದನ್ನು ಸಹಿ ಮಾಡೋದು. ಸಾಮಾನ್ಯವಾಗಿ ಮಾತಾಡಿದಾಗ ಅವ್ರು ಮಾತಾಡ್ತಿರಲಿಲ್ಲ, ಬಟ್ ಈ ಥರ ಎಲ್ಲ ಹೇಳಿದಾಗ ಪ್ರತಿಕ್ರಿಯೆಯನ್ನು ಮಾಡ್ತಾಯಿದ್ರು. ಇದರ ಅರ್ಥ ಏನಂದರೆ, ಹಿ ಹ್ಯಾಡ್ ಡಿಸೈಡೆಡ್ ಹಿಮ್ಸೆಲ್ಫ್. ಅವ್ರು ನಿಶ್ಚಯ ಮಾಡಿದರು, ಇನ್ನು ಸಾಕು, ನಾನು ಮನಸ್ಸು ಒಳಗಡೆ ಹೋಗ್ತೀನಿ, ಇನ್ನು ಭಗವಂತನನ್ನು ಸದಾ ಚಿಂತನೆ ಮಾಡ್ತಾ ನನ್ನ ಏಲೋಕದ ಯಾತ್ರೆಗೆ ನಾನು ತಯಾರಿ ಮಾಡ್ಕೊಳ್ತೀನಿ ಅನ್ನುವಂಥದ್ದು ಅಂತೇಳಿ ಹಿರಿಯರು ಇದಕ್ಕೆ ನಮಗೆ ತಿಳಿಸ್ಕೊಟ್ರು. ಯಾಕೆ ಉಪನಿಷತ್ತಿನ ವಾಕ್ಯಗಳನ್ನು, ಶಂಕರ ಭಾಷ್ಯದ ಮಾತುಗಳನ್ನು, ಉಪನಿಷತ್ತು ಇಲ್ಲ ವೇದ ಸ್ತೋತ್ರದ ಮಾತುಗಳನ್ನು ಹಾಡಿದಾಗ ಪ್ರತಿಕ್ರಿಯೆ ಮಾಡ್ತಾ ಇದ್ರು. ಅದೇ ಸ್ವಾಮೀಜಿ ಇನ್ಯಾವುದು ಬೇರೆ ಮಾತನ್ನು ಆಡಿದಾಗ, ಹೇಗಿದ್ದರೆ ಸ್ವಾಮಿ ಚೆನ್ನಾಗಿದ್ದೀನಿ ಅಂತ 2ನೇ ಮಾತು ಮಾತಾಡಿದಾಗ ಏನು ಮಾತಾಡ್ತಾರೆ ಅಂದರೆ, ಅವ್ರಿಗಿನ್ನು ಸಾಕು ಈ ರೀತಿ ಮಾತುಗಳೆಲ್ಲ ಹಾಡಿ ಸಾಕಷ್ಟು ನಾನು ಮಾತಾಡಿದ್ದೀನಿ, ಇನ್ನು ಮಾತಾಡೋದು ಬೇಡ, ಬದಲಾಗಿ ಭಗವಂತನ ಚಿಂತನೆಯನ್ನು ಮಾಡಬೇಕು ಅಂತ ಅವರು ನಿರ್ಧಾರ ಮಾಡಿದ್ರು ಅಂತ ಕಾಣುತ್ತೆ. ಸೊ ಇದೆಲ್ಲ ಒಳಗಡೆ ಅವರ ಮನಸ್ಸುಗಳಲ್ಲಿ ಯಾವ ರೀತಿ ಒಂದು ತಯಾರಿಗಳು ಆಗ್ತಾ ಇರುತ್ತೆ ಅಂತೇಳಿ ಯಾರ್ಯಾರು ಮುಂದಕ್ಕೆ ಹೋಗಿರ್ತಾರೋ ಆಧ್ಯಾತ್ಮಿಕರು ಅವರಷ್ಟೇ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಬಿಟ್ಟರೆ ಹೊರಗಡೆ ಕಂಡು, ಹೊರಗಡೆಯ ಅವರ ಶರೀರವನ್ನು, ಹೊರಗಡೆಯವರ ಹಾವಭಾವಗಳನ್ನು ಕಂಡು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಸೊ ಅಂಥ ಆಧ್ಯಾತ್ಮಿಕ ಪರಿಪಕ್ವತೆಯನ್ನು ನಾವು ಮಾಸ್ಟರ್ ಮಹಾಶಯ ನೋಡ್ಬೋದು. ಅಂಥ ನಿರ್ವೇದ ಅಂತ ನಾವೇನೇನು ಗೀತೆಯಲ್ಲಿ ನೋಡಿದ್ವೋ ಆ ನಿರ್ವೇದವನ್ನು ನಾವು ನೋಡ್ಬೋದು. ಬುದ್ಧಿ ವ್ಯತಿತರಿಷ್ಯತಿ ಅಂತ ನಾವೇನು ಅದನ್ನು ನಾವು ನೋಡ್ಬೋದು ಇವನ ಜೀವನದಲ್ಲಿ. ಆ ಮೋಹ ಕಲೀಲ ಅಂತ ನಾವು ನೆನೆಯನ್ನು ನೋಡಿದ್ವೋ ಅದೆಲ್ಲವನ್ನು ಕೂಡ ಈ ಮಾಸ್ಟರ್ ಮಹಾಶಯನ ಜೀವನದಲ್ಲಿ ನೋಡ್ಬೋದು. ಯಾಕಂದರೆ ಅಚಿತ್ತ ಶುದ್ಧಿಯಾಗಿತ್ತು, ಭಕ್ತಿಯ ಪರಾಕಾಷ್ಠೆಗೆ ಹೋಗ್ತಾ ಇದ್ದ. ಆ ಪರಾಭಕ್ತಿಗೆ ಮಾಸ್ಟರ್ ಮಹಾಶಯನ ಭಕ್ತಿ ನಿಧಾನವಾಗಿ ಚೇಂಜ್ ಆಗ್ತಾ ಇತ್ತು. ಹಾಗಾಗಿ ಶ್ರೀರಾಮಕೃಷ್ಣ ಮಾತ್ರ ಅವನಿಗೆ ಏಕಮಾತ್ರ ವಸ್ತುವಾಗಿತ್ತು. ಅವನ ಉಸಿರಾಟವು ಕೂಡ ಶ್ರೀರಾಮಕೃಷ್ಣರಿಗೆ ಉಂಟಾಗ್ತಾ ಇತ್ತು. ಹಾಗಾಗಿ ಶ್ರೀರಾಮಕೃಷ್ಣರ ಕೃಪೆಗೆ ಅವನು ಪಾತ್ರನಾದ. ಹಾಗಾಗಿ ಹಲವಾರು ವೈಯಕ್ತಿಕ ವಿಷಯಗಳನ್ನು ಕೂಡ ಶ್ರೀರಾಮಕೃಷ್ಣರು ಅವನ ಹತ್ರ ಹೇಳ್ತಾ ಇದ್ರು. ಹಾಗಾಗಿ ಶ್ರೀರಾಮಕೃಷ್ಣರು ಇವನನ್ನು ಅವರ ಲೇಖನಿಯಾಗಿ ಸ್ವೀಕರಿಸಿದ್ರು. ಯಾಕೆ ನಮ್ಮನ್ನು ನಿಮ್ಮನ್ನು ಎಲ್ಲರೂ ಸ್ವೀಕರಿಸಲಿಲ್ಲ ಈ ರೀತಿಯಲ್ಲಿ, ಈ ಮಟ್ಟದಲ್ಲಿ ಅಂತಂದರೆ, ನಮ್ಮನ್ನು ನಾವು ತಯಾರಿ ಮಾಡಿಕೊಂಡಿಲ್ಲ. ಯಾವಾಗ ನಮ್ಮನ್ನು ನಾವು ತಯಾರಿ ಮಾಡ್ಕೊಳ್ತೀವೋ ಆವಾಗ ಸ್ವೀಕರಿಸ್ತಾರೆ. ಪ್ರಾಯಶಃ ನಮ್ಮ ಗುರುಗಳ ಹತ್ರ ಒಂದು ಮಾತನ್ನು ಹೇಳಿ ಮುಗಿಸ್ತೇನೆ. 96-97 ಆಗಿತ್ತು ನಮ್ಮ ಪೂಜ್ಯ ಗುರುಗಳು ಪರಮ ಪೂಜ್ಯ ಸ್ವಾಮಿ ರಂಗನಾಥಾಂಜಿ ಮಹಾರಾಜು 97 ವರ್ಷ. ಆವಾಗ ನಮ್ಮಲ್ಲಿ ಹಲವಾರು ಶಿಷ್ಯರು, ಭಕ್ತರು ಎಲ್ಲರೂ ಕೇಳಿದ್ರು. ಸ್ವಾಮೀಜಿ ಅವರು ಒಂದು ಮಾತನ್ನು 2-3 ಬಾರಿ ಹೇಳಿದರು. ನನ್ನ ಪ್ರಾರಬ್ಧ ಕರ್ಮದ ಫಲವಾಗಿ ನಾನು ದೇಹನ ಎತ್ತಿದ್ದೇನೆ, ಅದರ ಪ್ರಕಾರ ನನಗೆ 92 ವರ್ಷ ವಯಸ್ಸಷ್ಟೇ.
92 ವರ್ಷಕ್ಕೆ ನಾನು ಮೇಲಕ್ಕೆ ಹೋಗಬೇಕಿತ್ತು. ಆದರೆ ಶ್ರೀರಾಮಕೃಷ್ಣರು ಮೈ ಮಾಸ್ಟರ್ ಅಂತ ಅವ್ರು ಯಾವಾಗ ಹೇಳೋದು ಪದ, ಈ ಪದವನ್ನೇ ಉಪಯೋಗಿಸೋರು, ಮೈ ಮಾಸ್ಟರ್ ಅಂತ. ನನ್ನ ಗುರುದೇವ ಅವನ ಕೆಲಸ ಆಗಬೇಕು ಅಂತೇಳಿ ನನಗೆ 5 ವರ್ಷ ಗ್ರೇಸ್ ಪೀರಿಯಡ್ ಕೊಟ್ಟಿದ್ದಾರೆ ಅಂತೇಳಿ. ಸೊ 97ನೇ ವರ್ಷದ ಹುಟ್ಟುಹಬ್ಬದ ಸಮಯದಲ್ಲಿ ಇನ್ಯಾವುದೋ ಸಮಯದಲ್ಲೂ ಭಕ್ತರು ಶಿಷ್ಯರೆಲ್ಲ ಪ್ರಾರ್ಥನೆಯನ್ನು ಮಾಡ್ತಾರೆ ಅವ್ರ ಹತ್ರ. ಸ್ವಾಮೀಜಿ 5 ವರ್ಷ ಗ್ರೇಸ್ ಪೀರಿಯಡ್ ಕೊಟ್ಟರು ಶ್ರೀರಾಮಕೃಷ್ಣರು ಅಂತ ನೀವು ಹೇಳ್ತಿದ್ದಾರೆ ಇವರ ಮಾಸ್ಟರ್ ಅಂತ, ನೀವು ನಮಗೋಸ್ಕರ ಇವತ್ತು ಪ್ರಾರ್ಥನೆಯನ್ನು ಮಾಡಿ, ಇನ್ಮೇಲೆ ಅದು ಪ್ರಾರ್ಥನೆ ಇನ್ನು 3 ವರ್ಷ ಗ್ರೇಸ್ ಪೀರಿಯಡ್ ಕೊಡಲಿ ಅಂತ, ನೀವು ಸೆಂಟಿನರಿ 100 ವರ್ಷದ ಬರ್ತ್ಡೇ ನೀವು ಸೆಲೆಬ್ರೇಟ್ ಮಾಡ್ಕೊಳ್ಬೇಕು ಅಂತ ನಮಗೆಲ್ಲ ಆಸೆ ಇದೆ ಸ್ವಾಮೀಜಿ, ದಯವಿಟ್ಟು ನೀವು ಶ್ರೀರಾಮಕೃಷ್ಣ ಹತ್ರ ಹೇಳಿ ನಮಗೆ ಇದೆಲ್ಲ ಆಸೆ ಇದೆ ಅಂತ ಅವ್ರು ಹೇಳ್ತಾರೆ. ಅವ್ರು ತುಂಬ ಡೈರೆಕ್ಟಾಗಿ ಪಟ್ ಅಂತೇಳಿ 2 ಸೆಂಟೆನ್ಸಲ್ಲಿ ಮುಗಿಸ್ಬಿಡ್ತಿದ್ರು, ತುಂಬ ಜಾಸ್ತಿ ಮಾತಾಡ್ತಿರ್ಲಿಲ್ಲ ಅವರು. ನೋ, ಇಟ್ ಈಸ್ ಓವರ್, ಐ ಹ್ಯಾವ್ ಡನ್, ಐ ಆಮ್ ಗೋಯಿಂಗ್. ನೋಡಿ ಹೇಳ್ತಾರೆ, ಇಲ್ಲ ಮುಗೀತು ಅವನ ಕೆಲಸ, ಅವನ ಇಚ್ಛೆ, 5 ವರ್ಷ ಗ್ರೇಸ್ ಪೀರಿಯಡ್ ಕೊಟ್ಟಿದ್ದ, ಅವನ ಕೆಲಸ ಮುಗಿದಿದೆ, ಅವನು ಆಯಿತು ಅಂತ ಹೇಳಿದ್ದಾನೆ, ಮುಗ್ದಿದೆ, ನಾನಿನ್ನು ಹೋಗ್ತೀನಿ ಅಷ್ಟೇ. ಅಂದರೆ ಒಬ್ಬ ಸಾವು ಅನ್ನುವಂಥ ಒಂದು ವಿಷಯವನ್ನು ಎಷ್ಟೊಂದು ಸಾಮಾನ್ಯವಾಗಿ ನಾವು ಮಾತಾಡುವ ರೀತಿಯಲ್ಲಿ ಅವ್ರು ಹೇಳ್ತಾ ಇದ್ದಾರೆ. ಇದು ಅವ್ರು ತೀರ್ಕೊಂಡ ಮೇಲೆ ಅವರ ಡೈಲಿ ನಮಗೆ ಸಿಕ್ಕಿದ್ದೇನು, ಪ್ರತಿನಿತ್ಯ ಶ್ರೀಮಾತೆಯವರ ದರ್ಶನ ಅವ್ರಿಗೆ ಆಗ್ತಾ ಇತ್ತು ಅಂತ. ಮಾಯಾವತಿಯೊಮ್ಮೆ ಸಾಧನೆ ಮಾಡಿದ ಸಮಯದಲ್ಲಿ ಅವತ್ತು ಅವರಿಗೆ ಶ್ರೀಮಾತೆಯವ್ರ ದರ್ಶನ ಆಗಿತ್ತು ಅಂತ, ಆಮೇಲೆ ಮತ್ತೆ ಪ್ರತಿ ದಿವಸ ಶ್ರೀಮಾತೆಯವ್ರ ದರ್ಶನ ರಾತ್ರಿ ಸಮಯದಲ್ಲಿ ಅವ್ರಿಗೆ ಆಗ್ತಾ ಇತ್ತು ಅಂತ ಯಾವತ್ತೂ ಅವರೆಲ್ಲೂ ಹೇಳ್ಕೊಳ್ಳಿಲ್ಲ ನಮಗೆ. ಸೊ ಯಾರು ಪ್ರಾಮಾಣಿಕವಾಗಿ ಜೀವನವನ್ನು ದಿವ್ಯತ್ರೆಗೋಸ್ಕರ ನಾವು ಮಾಡ್ತೀವೋ, ದಿವ್ಯತ್ರೆಗೋಸ್ಕರ ಯಥಾಮತಿ ಯಥಾಶಕ್ತಿ ನಾವು ಮಾಡ್ತೀವೋ, ಅವರು ನಮ್ಮನ್ನು ಬಿಡೋದಿಲ್ಲ, ಅವರು ನಮ್ಮನ್ನು ಕಾಪಾಡ್ತಾರೆ. ಇಂಥ ಒಂದು ಶ್ರದ್ಧೆ, ಇಂಥ ಒಂದು ಭಕ್ತಿ, ಇಂಥ ಒಂದು ನಂಬಿಕೆ, ವಿಶ್ವಾಸ ಎಷ್ಟು ಬೇಗ ನಮಗೆ ದೃಢವಾಗಿಬಿಡುತ್ತೋ ಆವಾಗ ನಮ್ಮ ಜೀವನ ಸಾರ್ಥಕತೆಯನ್ನು ಪಡೀತದೆ. ಈ ಸಾರ್ಥಕತೆ ಪಡೀಲಿಕ್ಕೋಸ್ಕರ ಈ ನಂಬಿಕೆ ವಿಶ್ವಾಸಗಳು ಹೆಚ್ಚೆಚ್ಚು ಖಾತ್ರಿಯಾಗಲಿಕ್ಕೋಸ್ಕರ ಇವರ ಜೀವನವನ್ನು ಮತ್ತೆ ಮತ್ತೆ ಪುನಃ ನಾವು ಓದ್ತಾ ಇರಬೇಕು, ಕೇಳ್ತಾ ಇರಬೇಕು, ಹೇಳ್ತಾ ಇರಬೇಕು. ಸೊ ದಿವ್ಯತೆಯ ಪದತಲದಲ್ಲಿ, ಗುರುಗಳ ಪದತಲದಲ್ಲಿ ಅಂತಹ ನಂಬಿಕೆ ವಿಶ್ವಾಸಗಳು ನಮಗೆ ಸಿಗಲಿ ಅಂತ ಕೇಳ್ಕೊಳ್ತಾ ಈ ಕೆಲವು ಮಾತಿನ ಪುಷ್ಪಗಳನ್ನು ಅವರು ಎಡೆದವನ್ನು ಸಮರ್ಪಿಸ್ತಾ ಇವತ್ತಿನ ಉಪನ್ಯಾಸನ ಮುಗಿಸೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.